ವಿಧೇಯತ್ವವು ದೇವರು ಮೆಚ್ತಾನೆ. ಇನ್ನ ಅವಿಧೇಯತ್ವದಿಂದ ನೀನು ಜೀವಿಸ್ತಾ ಇಲ್ಲಿ ಬಂದು ಆರಾಧಿಸುವುದಾದ್ರೆ ಆ ಆರಾಧನೆ ದೇವರಿಗೆ ಹೋಗುವುದಿಲ್ಲ. ಅವಿಧೇಯತ್ವದ ಜೀವಿತನ ಜೀವಿಸಿ ನೀನು ಒಂದು ವೇಳೆ ನಿನ್ನ ದೇವರನ್ನ ಸ್ತುತಿಸಿ ಕೊಂಡಾಡಿದ್ರೆ ಕೂಡ ಆ ನಿನ್ನ ಆರಾಧನೆಯು ಕೊಂಡಾಟವು ದೇವರ ಬಳಿಗೆ ಹೋಗುವುದಿಲ್ಲ. ದೇವರ ಮಕ್ಕಳೇ, ಯೆಹೋವನ ಭಯವು ಪಾಪ ದ್ವೇಷವನ್ನು ಹುಟ್ಟಿಸುತ್ತದೆ. ಪಾಪದ ಜೊತೆ ಸಂಬಂಧ ಮಾಡುವುದು ಪಾಪವನ್ನು ಬಿಟ್ಟು ಬಿಡದೆ ಜೀವಿಸ್ತಿಲ್ಲ. ಯಾವ ಮನುಷ್ಯನು ಹೇಳ್ತಾನೆ ನಾನು ದೇವರನ್ನ ಪ್ರೀತಿಸ್ತೇನೆ, ಯಾವ ಮನುಷ್ಯನು ಹೇಳ್ತಾನೆ ನಾನು ದೇವರಿಗೆ ವಿಧೇಯರಾಗ್ತೇನೆ, ಯಾವ ಮನುಷ್ಯನು ಹೇಳ್ತಾನೆ ನಾನು ದೇವರನ್ನು ನಂಬುತ್ತೇನೆ, ಆ ಮನುಷ್ಯನು ಪಾಪವನ್ನು ದ್ವೇಷಿಸ್ತಾನೆ. ಪ್ರೈಸ್ ದಿ ಲಾರ್ಡ್. ನಾನು ಆರಾಧನೆ ಬಗ್ಗೆ ಮಾತಾಡ್ತಿದ್ದೇನೆ. ನೋಡ್ರಿ, ಆರಾಧನೆ ಬಗ್ಗೆ ಮಾತಾಡೋದು ಅದು ದೊಡ್ಡ ಸಬ್ಜೆಕ್ಟ್. ಅದು ಎಷ್ಟೇ ಮಾತಾಡಿದ್ರೆ ಅದು ಮುಗಿಯುವಂಥದ್ದಲ್ಲ. ಯಾಕಂತ ಹೇಳಿದ್ರೆ ನಾವು ಮಾತಾಡೋದು ಸರ್ವಶಕ್ತನಾದ ದೇವರ ಬಗ್ಗೆ ಎಷ್ಟೇ ಮಾತಾಡಿದ್ರು ಕಡಿಮೆನೆ. ಯಾಕಂದ್ರೆ ದೇವರ ಬಗ್ಗೆ ನಾವು ಅಷ್ಟು ತಿಳಿದುಕೊಂಡಿಲ್ಲ. ದೇವರ ಬಗ್ಗೆ ನಾವು ತಿಳ್ಕೊಂಡದ್ದು ಕೇವಲ ಒಂದು ನೀರಿನ ಬಿಂದು ಆಗಿದೆ. ಆದ್ರೆ ದೇವರು ಸಮುದ್ರದಾಗ ವಿಶಾಲವಾಗಿದ್ದಾನೆ. ಓಕೆ, ಆದ್ರೆ ನಾವು ಮಾಡುವಂತ ಆ ಆರಾಧನೆಯನ್ನ ಅರ್ಥ ಮಾಡಿಕೊಂಡು ದೇವರು ಏನು ಬಯಸ್ತಾನಂತ ತಿಳಿದುಕೊಂಡು ನಾವು ಆರಾಧಿಸುವುದಾದ್ರೆ ಆ ಆರಾಧನೆಗೆ ನಿಜವಾಗಿ ಆಶೀರ್ವಾದನಿದೆ, ಅದಕ್ಕೆ ಪ್ರತಿಫಲನಿದೆ. ಆರಾಧನೆ ಅನ್ನುವಂಥದ್ದು ಒಂದು ವೆಪನ್ ಇದ್ದಾಗೆ, ಒಂದು ಕ್ರೈಸ್ತರ ಕೈಯಲ್ಲಿ. ಸೈತಾನನು ಭಯಪಡ್ತಾನೆ ಆರಾಧಿಸುವಂತ ಜನರಿಗೆ. ದೇವರು ಹುಡುಕ್ತಾನೆ, ಯಾರನ್ನು ಹುಡುಕ್ತಾನೆ? ಆರಾಧಿಸುವಂತ ಜನರನ್ನ ದೇವರು ಹುಡುಕ್ತಾನೆ. ಆ ಆರಾಧಿಸುವಂತ ಜನರನ್ನ ನೋಡಿ ಸೈತಾನನು ಭಯಪಡ್ತಾನೆ. ಆದ್ರೆ ಸಮಸ್ಯೆ ಅಂದ್ರೆ ಕ್ರೈಸ್ತರು ಆರಾಧನೆಯನ್ನ ಬಹಳ ಕಡಿಮೆ ಮಾಡ್ತಾರೆ, ಪ್ರಾರ್ಥನೆಯನ್ನ ಬಹಳ ಜಾಸ್ತಿ ಮಾಡ್ತಾರೆ. ಪ್ರಾರ್ಥಿಸುವುದು ತಪ್ಪಲ್ಲ, ಆದ್ರೆ ಪ್ರಾರ್ಥನೆಗಿಂತ ಆರಾಧನೆ ಮಾಡುವುದು, ದೇವರನ್ನ ಸ್ತುತಿಸುವುದು, ದೇವರನ್ನ ಮಹಿಮೆ ಪಡಿಸುವುದು ಬಹಳ ಪ್ರಾಮುಖ್ಯವಾಗಿದೆ. ಈಗಿನ ಸಮಯದಲ್ಲಿ ಜನರಿಗೆ ಏನನ್ನಿಸ್ತದೆ ಆರಾಧನೆ ಅಂತ ಹೇಳಿದ್ರೆ? ಓಕೆ, ಏನಂತ ತಿಳ್ಕೊಳ್ತಾರೆ ಈಗಿನ ಜನರು? ಆರಾಧನೆ ಅಂದ್ರೇನು? ಹಾಡನ್ನಾಡುವುದು, ಇನ್ಸ್ಟ್ರೂಮೆಂಟ್ ಅನ್ನು ನಡೆಸುವುದು, ಮತ್ತೆ ಚಪ್ಪಾಳೆ ಹೊಡೆಯೋದು, ಡ್ಯಾನ್ಸ್ ಮಾಡುವುದು ಅಲ್ಲ, ಈ ಎಲ್ಲ ವಿಷಯಗಳನ್ನ ಜನರು ಆರಾಧನೆ ಅಂತ ತಿಳ್ಕೊಳ್ತಾರೆ. ಅದನ್ನ ಮಾಡುದು ತಪ್ಪಂತ ಹೇಳುವುದಿಲ್ಲ ನಾನು. ಆದ್ರೆ ಅದೇ ಆರಾಧನೆ ಅಲ್ಲ, ಅದೊಂದು ಜಸ್ಟ್ ಅದರ ಒಂದು ಭಾಗ. ಆರಾಧನೆ 100 ರೂಪಾಯಿ ಆದ್ರೆ ಇದೆಲ್ಲ ಮಾಡುದು 10 ರೂಪಾಯಿ ಬೆಲೆ ಇದ್ದಾಗದೆ. ಆದ್ರೆ ಈಗ ಏನಾಗಿದೆ ಈ ಲೋಕದಲ್ಲಿ, ಏನನ್ನ ಮಾಡಬೇಕು ಅದನ್ನ ಮಾಡದೆ ಏನನ್ನ ನಾವು ಅಂದ್ರೆ ಯಾವುದು ಅಷ್ಟು ಇಂಪಾರ್ಟೆಂಟ್ ಇಲ್ವೋ ಅದಕ್ಕೆ ನಾವು ಬಹಳ ಒತ್ತು ಕೊಡ್ತೇವೆ. ಮ್ಯೂಸಿಕ್ ಇರಬೇಕು, ಡ್ರಮ್ಸ್ ಆಗ್ಲಿ ಎಲ್ಲ ಇರ್ಬೇಕು. ನಮ್ಮ ಸಭೆಯಲ್ಲಿ ಇದೆ, ನಮ್ಮ ಸಭೆಯಲ್ಲಿಯೂ ಜನರು ಬಾರಿಸ್ತಾರೆ, ಎಲ್ಲ ಮಾಡ್ತಾರೆ. ಕೆಲವೊಂದ್ಸಲ ಅಂತೇನೆ ಇವತ್ತು ಏನು ಮ್ಯೂಸಿಕ್ ಇಲ್ಲ, ಜಸ್ಟ್ ಹಾಡಾಡೋದು ಸಂಡೇ ಚರ್ಚಲ್ಲಿ. ಕೆಲವೊಂದ್ಸಲ ನಾನಂತೇನೆ ಈ ಸಂಡೇ ಏನು ಮ್ಯೂಸಿಕ್ ಇಲ್ಲ, ಯಾವುದು ಗಿಟಾರ್ ಇಲ್ಲ, ಜಸ್ಟ್ ನಾವು ನಿಂತ್ಕೊಂಡು ದೇವರನ್ನ ಆರಾಧಿಸ್ಬೇಕನ್ನುವಂಥದ್ದು. ನಿಮ್ಗೆ ಏನು ಇನ್ಸ್ಟ್ರೂಮೆಂಟ್ ಇಲ್ಲದೆ ಆರಾಧನೆ ಮಾಡ್ಲಿಕ್ಕೆ ಕಷ್ಟ ಆಗ್ತದ? ಇಲ್ಲ ಅಲ್ಲ? ಓಕೆ, ಯಾಕಂತ ಹೇಳಿದ್ರೆ ಒಂದು ವೇಳೆ ಅದಕ್ಕೆ ಅಡಿಕ್ಟ್ ಆದ್ರೆ, ಓಕೆ, ಮೊದಲು ಮ್ಯೂಸಿಕ್ ಬರ್ತದೆ, ಮತ್ತೆ ಮ್ಯೂಸಿಕ್ ಕೋಡ್ಗಳು ಬರ್ತವೆ, ಮತ್ತೆ ಸೌಂಡ್ಗಳು ಬರ್ತವೆ. ಅದು ಸರಿಯಾಗಿಲ್ಲ, ಇದು ಮೈಕ್ ಸರಿ ಇದ್ದಿಲ್ಲ, ಅದು ಸೌಂಡ್ ಸರಿ ಇದ್ದಿಲ್ಲ, ಸಿಸ್ಟಮ್ ಸರಿ ಇಲ್ಲ, ಮತ್ತೆ ಪಾಸ್ಟರ್ಗೆ ಪ್ರೆಷರ್ ಆಗ್ತೀರಾ, ಇನ್ನು ದೊಡ್ಡ ಬ್ಯಾಂಡ್ ಬಾಜಾ ಬೇಕು ಅಲ್ಲ, ದೊಡ್ಡ ಸ್ಪೀಕರ್ ಬೇಕು, ಅದೆಲ್ಲ. ಈ ರೀತಿಯಾಗಿ ನಾವೇನ್ ಮಾಡ್ತೇವೆ, ಅದನ್ನ ಜಾಸ್ತಿ ಇಂಪ್ರೊವೈಸ್ ಮಾಡಿ ಅದಕ್ಕೆ ನಾವು ಜಾಸ್ತಿ ಇಂಪಾರ್ಟೆಂಟ್ ಕೊಡ್ತೇವೆ. ಆದ್ರೆ ದೇವರ ವಾಕ್ಯದ ಪ್ರಕಾರವಾಗಿ ಆರಾಧನೆ ಅಂದ್ರೆ ಏನು? ನಾನು ಒಬ್ಬ ವ್ಯಕ್ತಿಯ ಬಗ್ಗೆ ನಿಮ್ಗೆ ಹೇಳಲು ಬಂದಿದ್ದೇನೆ.
ಅವನು ಕೂಡ ಆರಾಧನೆ ಮಾಡ್ಲಿಕ್ಕೋಸ್ಕರ ತನ್ನನ್ನು ಸಮರ್ಪಿಸಲ್ಪಟ್ಟ. ಆದ್ರೆ ಆ ದೇವರು ಆ ಆರಾಧನೆಯನ್ನ ಸ್ವೀಕರಿಸಿಲ್ಲ, ಅದನ್ನು ತಿರಸ್ಕರಿಸಿದ. ನೀವೆಲ್ಲರೂ ಆರಾಧಕರು, ಹೌದಲ್ವಾ? ಡೌಟ್ ಇದೆಯಾ ನಿಮ್ಗೆ? ನಾವೆಲ್ಲರೂ ಆರಾಧನೆ ಮಾಡುವಂತ ಆರಾಧಕರಾಗಿದ್ದೇವೆ. ದೇವರು ಅಂಕೋಲ ಪಟ್ಟಣದಲ್ಲಿ ಹುಡುಕಿದ, ಯಾರು ನನಗೆ ಆರಾಧಕರು ಸಿಗ್ತಾರಂತೇಳಿ ಜೀವನ ಜ್ಯೋತಿ, ರೈಟ್? ಜೀವನ ಜ್ಯೋತಿಯ ಸಭೆಯಲ್ಲಿರುವಂತ ವಿಶ್ವಾಸಿಗಳನ್ನು ದೇವರು ಕಂಡುಕೊಂಡ. ನೀವು ಆರಾಧಕರು, ದೇವರು ಹುಡುಕ್ತಿರುವಂತ ಆರಾಧಕರು ನೀವು ಆಗಿದ್ದೀರಾ. ಅದನ್ನ ಇವತ್ತು ಈ ಬೆಳಗಿನ ಜಾವದಲ್ಲಿ ನಿಮ್ಮನ್ನು ನೋಡಿ ಸರ್ವಶಕ್ತನ ದೇವರು ಬಹಳ ಸಂತೋಷ ಹೊಂದಿದ್ದಾರೆ. ನೀವು ಮಾಡುವಂತ ಆರಾಧನೆಯು, ನೀವು ಮಾಡುವಂತ ಸ್ತುತಿ, ನೀವು ಮಾಡುವಂತ ದೇವರಿಗೆ ಮಹಿಂಪಡಿಸುವಂತ ಮಾತುಗಳು ದೇವರಿಗೆ ನಿಜವಾಗಿ ಸಂತೋಷ ಪಡುವಂತದ್ದಾಗಿದೆ. ಯಾವ ಮನೆಯಲ್ಲಿ ಆರಾಧನೆ ನಡೀತದೆ ಆ ಮನೆಯಲ್ಲಿ ದೇವರ ಉಪಸ್ಥಿತಿ ಇದೆ. ಯಾವ ಸಭೆಯಲ್ಲಿ ಆರಾಧನೆ ನಡೀತದೆ ಆ ಸಭೆಯಲ್ಲಿ ದೇವರ ಉಪಸ್ಥಿತಿ ಇದೆ. ಯಾವ ವ್ಯಕ್ತಿಯು ಆರಾಧಿಸ್ತಾನೋ ಅವನ ಜೀವನದಲ್ಲಿ ದೇವರ ಉಪಸ್ಥಿತಿ ಇರ್ತದೆ. ಆದ್ರೆ ಸೈತಾನನು ಮನುಷ್ಯರ ಬಾಯನ್ನೇ ಮುಚ್ತಾನೆ. ಮನೆಯಲ್ಲಿಯೂ ಆರಾಧನೆ ಇರುವುದಿಲ್ಲ, ಸಭೆಗಳಲ್ಲೂ ಸ್ವಲ್ಪ ಹೊತ್ತು ಆರಾಧನೆ, ವೈಯಕ್ತಿಕವಾಗಿ ಆರಾಧನೆ ಬಹಳ ಕಡಿಮೆ. ಮಾಡುವಂತ 5 ನಿಮಿಷದ ಪ್ರಾರ್ಥನೆಯಲ್ಲಿ ಎಷ್ಟು ನಿಮಿಷ ಪ್ರೇಯರ್ ಮಾಡ್ತೇವೆ ನಾವು? ಗೋವಾದಲ್ಲೆಲ್ಲ 5-10 ನಿಮಿಷ ಅಷ್ಟೇ ಜನರು ಪ್ರೇಯರ್ ಮಾಡೋದು. 5-10 ನಿಮಿಷದ ಪ್ರಾರ್ಥನೆಯಲ್ಲಿ ನಮ್ಮ ಕಷ್ಟಗಳನ್ನು ಹೇಳಿಯೇ ಟೈಮ್ ಸಾಕಾಗುವುದಿಲ್ಲ. ದೇವರು ಆರಾಧನೆಯನ್ನು ಕೇಳಲು ಬಯಸ್ತಾನೆ. ನೀವು ನೋಡ್ರಿ, ಯೇಸು ಸ್ವಾಮಿಯ ಸಂದರ್ಭ, ಯೇಸು ಸ್ವಾಮಿ ಲೋಕದಲ್ಲಿರುವಾಗ ಯೇಸು ಸ್ವಾಮಿ ಅನೇಕ ಅದ್ಭುತಗಳನ್ನು ಮಾಡಿದ್ದಾನೆ. ನಿಮ್ಗೆ ಗೊತ್ತಾ? ಅದ್ಭುತವನ್ನು ಹೊಂದಿದವರು ಬಂದು ಮಾಡ್ತಿದ್ದಂತ ಮೊದಲ ಕೆಲಸ ಏನು? ಅವರು ಆರಾಧನೆ ಮಾಡ್ತಿದ್ರು. ಅಂದ್ರೆ ಯೇಸು ಸ್ವಾಮಿಯ ಸನ್ನಿಧಾನದಲ್ಲಿ ತನ್ನನ್ನೇ ಯೇಸು ಸ್ವಾಮಿಗೆ ಅಡ್ಡ ಬೀಳ್ತಾ ಇದ್ರು. ಅಡ್ಡ ಬೀಳುದಂದ್ರೆ ಆರಾಧನೆ ಮಾಡುದು, ತನ್ನನ್ನ ಸಂಪೂರ್ಣವಾಗಿ ಯೇಸು ಸ್ವಾಮಿಗೋಸ್ಕರ ಸಮರ್ಪಿಸಿಕೊಡುದು. ಯಾರೆಲ್ಲ ಯೇಸು ಸ್ವಾಮಿಯ ಬಳಿಯಲ್ಲಿ ಬಂದು ಅಡ್ಡ ಬಿದ್ರೋ ಅವರು ಖಾಲಿ ಕೈಯಲ್ಲಿ ಹೋಗಿಲ್ಲ, ಆಶೀರ್ವಾದ ಪಡೆದುಕೊಂಡು ಹೋದ್ರು. ಅವರು ಆಶೀರ್ವಾದ ಯಾಕಂತ ಹೇಳಿದ್ರೆ, ನಿಜವಾಗಿ ಸತ್ಯವಾಗಿ ಆರಾಧನೆಯ ಅರ್ಥವನ್ನ ತಿಳಿದಂತ ಮನುಷ್ಯ ಕೇವಲ ಎಲ್ಲವೂ ತನ್ನ ಜೀವಿತದಲ್ಲಿ ಸರಿಯಾಗಿರುವಾಗ ಅಷ್ಟೇ ಆರಾಧಿಸುವುದಿಲ್ಲ, ತನ್ನ ಜೀವಿತದ ದೊಡ್ಡ ಕಷ್ಟದ ಸಂದರ್ಭದಲ್ಲೂ ಕೂಡ ದೇವರನ್ನು ಆರಾಧಿಸ್ತಾನೆ. ಯಾಕಂತ ಹೇಳಿದ್ರೆ ಆರಾಧನೆ ಅನ್ನುವಂಥದ್ದು ದೇವರು ನಮ್ಗೆ ಏನು ಮಾಡಿದ್ದಾನೆ ಅದರ ಮೇಲೆ ಡಿಪೆಂಡ್ ಆಗಿರುವುದಿಲ್ಲ. ಆರಾಧನೆ ಅನ್ನುವಂಥದ್ದು ದೇವರು ಏನಾಗಿದ್ದಾರೆ ಅದರ ಮೇಲೆ ಡಿಪೆಂಡ್ ಆಗಿದೆ. ದೇವರನ್ನ ಆರಾಧಿಸಬೇಕಾದ್ರೆ ನಾವು ದೇವರನ್ನ ತಿಳಿದುಕೊಳ್ಬೇಕು. ನೀವು ಎಷ್ಟು ದೇವರನ್ನ ತಿಳಿದುಕೊಂಡಿದ್ದೀರೋ ಅಷ್ಟೇ ನೀವು ದೇವರನ್ನ ಆರಾಧಿಸಲು ಸಾಧ್ಯ. ನಿಮಗೆ ದೇವರ ಬಗ್ಗೆ ಸ್ವಲ್ಪ ಜ್ಞಾನ ಇದ್ರೆ ನಿಮ್ಮ ಆರಾಧನೆ ಸ್ವಲ್ಪ ಆಗಿರ್ತದೆ. ನೀವು ದೇವರ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನ ಪಟ್ಟು ದೇವರನ್ನ ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳುವುದಾದ್ರೆ ಅಷ್ಟೇ ನಿಮ್ಮ ಆರಾಧನೆಯು ಕೂಡ ಅಷ್ಟೇ ಆಗಿ ಅದು ಬೆಳೀತಾ ಹೋಗ್ತದೆ. ಸಮಸ್ಯೆ ಅಂತ ಹೇಳಿದ್ರೆ ಈಗಿನ ಕ್ರೈಸ್ತರು ದೇವರನ್ನ ತಿಳಿಯಲು ಅಷ್ಟು ಬಯಸುವುದಿಲ್ಲ. ಕೇವಲ ಜಾಸ್ತಿಯಾಗಿ ಯಾವುದನ್ನ ಕೇಳಲು ಬಯಸ್ತೇವೆ? ನಾವು ಏನನ್ನು ಕೇಳಲು ಬಯಸ್ತೇವೆ? ಇಷ್ಟು ಸೈಲೆಂಟ್ ಯಾಕಿದೆ? ಏನನ್ನು ಕೇಳಲು ಬಯಸ್ತೇವೆ ನಾವು? ಸಭೆಗಳಲ್ಲಿ ಪಾಸ್ಟರ್ಗಳು ಪ್ರೀಚಿಂಗ್ ಮಾಡುವಾಗ ಏನನ್ನು ಕೇಳಲು ಬಯಸ್ತೇವೆ? ದೇವರ ಬಗ್ಗೆ ಕೇಳಲು ಬಯಸ್ತೇವಾ? ದೇವರು ಕೊಡುವಂತ ಆಶೀರ್ವಾದದ ಬಗ್ಗೆ ಕೇಳಲು ಬಯಸ್ತೇವಾ? ಬಹಳ ಸೈಲೆಂಟ್ ಆಗಿದ್ದೀರಿ ನೀವು. ದೇವರ ಹತ್ರ ನಾವು ಈ ಸಂಡೇ ಚರ್ಚಿಗೆ ಬರ್ತೇವೆ, ದೇವರಿಗೋಸ್ಕರ ಬರ್ತಿದ್ದೇವಾ? ದೇವರು ಕೊಡುವಂತ ಆಶೀರ್ವಾದಕ್ಕೋಸ್ಕರ ಬರ್ತಿದ್ದೇವಾ? ನೀ ಏನ ಅಂದ್ರೆ ಏನ್ ಅರ್ಥ ಆಗಿಲ್ಲ. ಅದು ದೇವರಿಗೋಸ್ಕರ ಖಂಡಿತ. ದೇವರ ಆಶೀರ್ವಾದ ಕೊಡದಿದ್ರು ಕೂಡ ನಾವು ದೇವರನ್ನ ಆರಾಧಿಸುವಂತವ್ರಿದ್ದೇವ? ಇಲ್ಲಿ ದೇವರು ನಮ್ಗೆ ಗುಣಪಡಿಸಿದ್ರು ದೇವರನ್ನ ಆರಾಧಿಸುವವರಿದ್ದೇವಾ? ದೇವರು ನಮ್ಮ ಜೀವಿತದಲ್ಲಿ ಯಾವುದೇ ಅನುಕೂಲ ಮಾಡದಿದ್ರು ಅವರನ್ನು ಆರಾಧಿಸುವವರು ನಾವಿದ್ದೇವ ಇಲ್ಲಿ? ಇಷ್ಟು ಈ ವರ್ಷದಿಂದ ಯೇಸುವನ್ನು ನಂಬಿ ಏನು ಪ್ರಯೋಜನ? ಯಾಕೆ ಪ್ರೇಯರ್ ಅಂತ ಹೋದೆ ಏನು ಸಿಕ್ತು ನನಗೆ? ಇಷ್ಟು ಸಲ ನಾನು ಬೈಬಲ್ ಓದ್ತಾ ಇದ್ದೇನೆ, ದೇವರಿಂದ ಏನು ದೊರಕಿತ್ತು ನಮ್ಗೆ? ಇನ್ನೂ ಕೂಡ ನಿಜವಾಗಿ ಜನರು ಸತ್ಯವನ್ನ ತಿಳಿದುಕೊಂಡಿಲ್ಲ. ಅವರು ದೇವರನ್ನ ಯಾಕೆ ಆರಾಧಿಸ್ತಾರೆ ಅಂತೇಳಿ ಸರ್ವೆ ಮಾಡಿದಾಗ ರಿಸರ್ಚ್ ಅಲ್ಲಿ ಕಂಡು ಬರ್ತದೆ, 90% ಹೆಚ್ಚು ಜನರು ದೇವರ ಹತ್ರ ಬರೋದು ದೇವರನ್ನ ತಿಳಿದುಕೊಳ್ಳಲ್ಲ, ದೇವರ ಆಶೀರ್ವಾದವನ್ನು ಹೊಂದಲು. ಎಲ್ಲ ಯೂಟ್ಯೂಬ್ಗಳಲ್ಲಿ, ಎಲ್ಲ ಟಿವಿಗಳಲ್ಲಿ, ಎಲ್ಲಿ ಬೇಕಾದ್ರೂ ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಬರುವಂತ ಕ್ರೌಡ್ ಎಲ್ಲಿ ಜಾಸ್ತಿ ಇರ್ತದೆ?
ಎಲ್ಲಿ ಆಶೀರ್ವಾದದ ಬಗ್ಗೆ ಜಾಸ್ತಿ ಮಾತಾಡ್ತಾರೋ, ಎಲ್ಲಿ ಪ್ರಾಸ್ಪರಿಟಿಯ ಬಗ್ಗೆ ಜಾಸ್ತಿ ಮಾತಾಡ್ತಾರೋ, ಎಲ್ಲಿ ಸ್ವಸ್ಥತೆಯ ಬಗ್ಗೆ ಜಾಸ್ತಿ ಮಾತಾಡ್ತಾರೋ ಅಲ್ಲಿ ನಾವು ದೊಡ್ಡ ದೊಡ್ಡ ಗುಂಪುಗಳನ್ನು ನೋಡ್ತೇವೆ. ಆದ್ರೆ ಎಲ್ಲಿ ದೇವರ ಬಗ್ಗೆ ಮಾತಾಡ್ತಾರೋ ಅಲ್ಲಿ ಬಹಳ ಸಣ್ಣ ಗುಂಪುಗಳಿರ್ತದೆ. ದೇವರ ಮಕ್ಕಳೇ, ನಾವು ತಿಳ್ಕೊಳ್ಬೇಕಾದದ್ದು ನನ್ನ ದೇವರು ಯಾರು, ಯಾಕಂದ್ರೆ ನಾನೊಬ್ಬ ಆರಾಧಕನಾಗಿ ದೇವರ ಸನ್ನಿಧಾನದಲ್ಲಿ ಕಂಡುಕೊಳ್ಬೇಕು. ಯೋಬನ ಜೀವನದಲ್ಲಿ ಅವನು ಎಲ್ಲವನ್ನ ಕಳೆದುಕೊಂಡಾಗ್ಲೂ ಏನು ಮಾಡದಂತೆ, ದೇವರ ಸನ್ನಿಧಾನದಲ್ಲಿ ದೇವರೇ ಕೊಟ್ಟ, ದೇವರೇ ತೆಗೆದುಕೊಂಡ ಅಂತ ಹೇಳಿ ದೇವರಿಗೆ ಸನ್ನಿಧಾನದಲ್ಲಿ ಅಡ್ಡ ಬಿದ್ದು ದೇವರನ್ನ ಆರಾಧಿಸಿದ. ನೀನು ಆಶೀರ್ವಾದವನ್ನ ಹೊಂದುವುದಕ್ಕೋಸ್ಕರ ಕೇವಲ ದೇವರ ಬಳಿಯಲ್ಲಿ ಬರುವುದಾದ್ರೆ ಸೈತಾನನು ನಿನ್ನ ನಂಬಿಕೆಯನ್ನ ಹಾಳು ಮಾಡಲು ನಿನಗೆ ಸಮಯ ತಗೊಳ್ಳೋದಿಲ್ಲ. ನೀನು ದೇವರಿಗೋಸ್ಕರ ಸಭೆಗೆ ಬರುವುದಾದ್ರೆ, ದೇವರಿಗೋಸ್ಕರ ದೇವರ ವಾಕ್ಯವನ್ನು ಓದುವುದಾದ್ರೆ, ದೇವರಿಗೋಸ್ಕರ ದೇವರ ಸನ್ನಿಧಾನದಲ್ಲಿ ಕೂತ್ಕೊಳ್ಳುವುದಾದ್ರೆ ಸೈತಾನ ನಿನ್ನನ್ನು ಮುಟ್ಟಲು ಸಾಧ್ಯವಿಲ್ಲ. ನಿನ್ನ ನಂಬಿಕೆಯನ್ನು ಅವನು ಸೋಲಿಸಲು ಸಾಧ್ಯವಿಲ್ಲ. ಆರಾಧನೆ ಅಂತ ಹೇಳಿದ್ರೆ ನಾನು ತಿಳ್ಕೊಂಡಾಗೆ, ಬೇರೆ ಬೇರೆ ಡೆಫಿನೇಷನ್ ಇರ್ತದೆ, ಬೇರೆ ಬೇರೆ ಜನರು ಬೇರೆ ಬೇರೆ ರೀತಿಯಲ್ಲಿ ನಿಮ್ಗೆ ಆರಾಧನೆ ಬಗ್ಗೆ ತಿಳ್ಕೊಳ್ಬಹುದು. ನಾನು ವೈಯಕ್ತಿಕವಾಗಿ ಆರಾಧನೆ ಅನ್ನುವಾಗ ನಾನು ತಿಳ್ಕೊಳ್ಳೋದಂದ್ರೆ ಒಂದು ಸಂಪೂರ್ಣವಾಗಿ ದೇವರಿಗೆ ವಿಧೇಯರಾಗಿ ನಡೆಯುವಂತ ಜೀವಿತ. ಆರಾಧನೆ ಅಂದ್ರೆ ಸಂಪೂರ್ಣವಾಗಿ ದೇವರಿಗೆ ವಿಧೇಯರಾಗಿ ನಡೆಯುವಂತ ಜೀವಿತ, ಅದೇ ಒಂದು ಆರಾಧನೆಯ ಜೀವಿತವಾಗಿದೆ. ಕೇವಲ ಸಭೆಗಳಲ್ಲಿ ಅಷ್ಟೇ ಅಲ್ಲ, ಚಪ್ಪಾಳೆ ತಟ್ಟಿ ಕುಣಿದು ಆಡುದು ಕೇವಲ ಸಭೆಗಳಲ್ಲಿ ಅಲ್ಲ, ನಾವು ಎಲ್ಲಿ ಇರ್ತೇವೋ ಅಲ್ಲಿ ನಾವು ಯೇಸು ಸ್ವಾಮಿಯ ಸ್ವರೂಪದಾಗಿ ಜೀವಿಸಬೇಕು. ನಾವು ಇರುವಂತ ಜಾಗದಲ್ಲಿ ಇರುವಂತ ಜನರು ಕೂಡ ನಾವು ನಂಬುವಂತ ದೇವರನ್ನ ಆರಾಧಿಸುವಂತ ಜೀವಿತ ಜೀವಿಸಬೇಕು. ನೀವು ಕಂಪನಿಯಲ್ಲಿ ಕೆಲಸ ಮಾಡ್ತಿರೋ, ನೀವು ಸ್ಕೂಲಲ್ಲಿ ಕೆಲಸ ಮಾಡ್ತಿರೋ, ನೀವು ನಿಮ್ಮ ವಟಾರದಲ್ಲಿ ಇರುವಂತಹ ಅಕ್ಕಪಕ್ಕ ಜನರು ಇರ್ತಿರೋ, ನಿಮ್ಮ ಜೀವನ ಎಷ್ಟು ಪರಿಶುದ್ಧವಾಗಿ ಎಷ್ಟು ವಿಧೇಯತೆಯುಳ್ಳದಾಗಿರ್ಬೇಕಂತ ಹೇಳಿದ್ರೆ ಅಲ್ಲಿರುವಂತ ಅನ್ಯ ಜಾತಿಯ ಜನರು ಕೂಡ ನೀನು ನಂಬುವಂತ ದೇವರನ್ನ ನೆನೆಸ್ಕೊಂಡು ಆ ದೇವರಿಗೆ ಆರಾಧಿಸ್ಬೇಕು. ಆ ರೀತಿಯ ಜೀವಿತವನ್ನು ಜೀವಿಸ್ಬೇಕನ್ನುವಂಥದ್ದು ದೇವರು ಇಷ್ಟಪಡುವಂಥದ್ದಾಗಿದೆ. ದಾನಿಯೇಲನಿಗೆ ಒಳಗಡೆ ಹಾಕಿದಾಗ, ಗುಹೆಯಲ್ಲಿ ಒಳಗಡೆ ಹಾಕಿದಾಗ ಹತ್ತು ರಾತ್ರಿ ಇಡೀ ರಾಜನು ತಲೆ ಕೆಡಿಸಿಕೊಂಡು ಏನಾಗಿದೆ ಅಂತೇಳಿ ಟೆನ್ಷನ್ ಇರುವಾಗ ಬೆಳಿಗ್ಗೆ ಎದ್ದು ದಾನಿಯೇಲನ ಕೂಗುವಾಗ ದಾನಿಯೇಲನು ಅವನಿಗೆ ಪ್ರತ್ಯುತ್ತರ ಕೊಡ್ತಾನೆ. ಆಗ ಆ ರಾಜನು ಇಡೀ ದೇಶಕ್ಕೆ ದಾನಿಯೇಲನ ದೇವರೇ ನಿಜವಾದ ದೇವರಂತೇಳಿ ಸಾಕ್ಷಿ ಕೊಡುವಾಗ ಮಾಡ್ತಾನೆ. ದೇವರ ಮಕ್ಕಳೇ, ಆರಾಧನೆ ಅನ್ನುವಂಥದ್ದು ಕೇವಲ ಇದನ್ನ ಬಾರಿಸಿ, ಇನ್ಸ್ಟ್ರೂಮೆಂಟ್ ಅನ್ನ ಬಾರಿಸಿ ಸ್ವಲ್ಪ ಒಂದು ಅರ್ಧ ಗಂಟೆ, 1 ಗಂಟೆ 45 ನಿಮಿಷ, 1 ತಾಸು ಕುಣಿದು ಮನೆಗೆ ಹೋಗುವಂಥದ್ದಲ್ಲ. ಆರಾಧನೆ ಅನ್ನುವಂಥ ಆಗ ನಮ್ಮ ಜೀವಿತದ ಪ್ರತಿಯೊಂದು ಕ್ಷಣವು ಸರ್ವಶಕ್ತನಾದ ದೇವರಿಗೆ ವಿಧೇಯರಾಗಿ ನಡೆದು, ದೇವರ ಸನ್ನಿಧಾನದಲ್ಲಿ ತಗ್ಗಿಸಲ್ಪಟ್ಟವರಾಗಿ ನಡೆದು ದೇವರಿಗೆ ಬೇಕಾದಂತ ಜೀವಿತವನ್ನು ಜೀವಿಸುವುದಾಗಿದೆ. ಯಾಕಂತ ಹೇಳಿದ್ರೆ ವಿಧೇಯತೆ ಇಲ್ಲದೆ ಮಾಡುವಂತ ಎಲ್ಲವೇನಾಗಿದೆ, ವ್ಯರ್ಥವಾಗಿದೆ. ವಿಧೇಯತೆ ಅನ್ನುವಂಥದ್ದು ಇಡೀ ಬೈಬಲ್ ದೇವರ ಮಕ್ಕಳ ವಿಧೇಯತೆ ಬಗ್ಗೆ ಮಾತಾಡ್ತದೆ. ಮೊದಲ ಪಾಪ ಬರ್ಲಿಕ್ಕೆ ಕಾರಣ ಏನು? ಮೊದಲ ಪಾಪ ಅವಿಧೇಯತೆ. ಅವಳು ತಿಂದಂತಹ ಫಲ ಅಲ್ಲ, ದೊಡ್ಡದಲ್ಲ. ಅವಿಧೇಯತೆಯು ಪಾಪವನ್ನೇ ಈ ಲೋಕಕ್ಕೆ ತಗೊಂಡ್ಬಂದಿತ್ತು. ಅವಿಧೇಯತೆಯ ಜೀವಿತವನ್ನ ಜೀವಿಸಿ ನಾವು ದೇವರನ್ನ ಆರಾಧಿಸುವುದಾದ್ರೆ ಆ ಆರಾಧನೆಯು ಈ ಟ್ಯಾರಸ್ ಮೇಲೆ ಹೋಗುದಿಲ್ಲ. ಎಷ್ಟು ದೂರ ನಮ್ಮ ಸೌಂಡ್ ಹೋಗ್ತದೆ ಅಷ್ಟು ದೂರ ಹೋಗಿ ಅಲ್ಲಿ ಸ್ಟಾಪ್ ಆಗ್ತದೆ. ಆದ್ರೆ ಯಾವಾಗ ನಾವು ವಿಧೇಯರಾಗಿ ನಂಬಿಗಸ್ತರಾಗಿ ನಾವು ಜೀವಿಸುತ್ತಾ ಮಾಡುವಂತ ಕೆಲಸದಲ್ಲಿ ನಮಗೆ ದೇವರಿಗೆ ಮಹಿಮೆ ಬರ್ಬೇಕನ್ನುವಂತ ವಿಚಾರವಾಗಿ ನಾವು ಜೀವಿಸಿ ಕಾರ್ಯ ಮಾಡುವಾಗ ನಾವು ಮಾಡುವಂತ ಆರಾಧನೆಯು ದೇವರ ಪಾದದ ಬಳಿಗೆ ಮುಟ್ತದೆ. ದೇವರ ಮಕ್ಕಳೇ, ವಿಧೇಯತೆ ಅನ್ನೋದು ಬಹಳ ಪ್ರಾಮುಖ್ಯವಾಗಿದೆ. ಎಷ್ಟು ಮಂದಿ ಇಲ್ಲಿ ವರ್ಷಿಪ್ ಲೀಡರ್ ಇದ್ದಾರೆ ಅವರಿಗೆ ನಾನು ನಿಮ್ಗೆ ಒಂದು ವಿಶೇಷವಾಗಿ ಹೇಳಲು ಬಯಸ್ತೇನೆ. ಪಬ್ಲಿಕ್ ಅಲ್ಲಿ ವರ್ಷಿಪ್ ಮಾಡೋದಕ್ಕಿಂತ ಪ್ರೈವೇಟ್ ಆಗಿ ವರ್ಷಿಪ್ ಮಾಡೋದು ಬಹಳ ಪ್ರಾಮುಖ್ಯ. ನೀನು ಪ್ರೈವೇಟ್ ಆಗಿ ಒಬ್ಬಂಟಿಗನಾಗಿ ಒಂದು ಕೋಣೆಯಲ್ಲಿ ಹೋಗಿ ದೇವರ ಸನ್ನಿಧಾನದಲ್ಲಿ ಆರಾಧನೆಯಲ್ಲಿ ಸಮಯನ ಕಳೆದಿದ್ರೆ ನೀನು ಇಲ್ಲಿ ಬಂದು ಆರಾಧನೆ ಮಾಡ್ಲಿಕ್ಕೆ ನಿನಗೆ ಯಾವ ಅಧಿಕಾರನೂ ಇಲ್ಲ. ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡು ನೀನು ದೇವರನ್ನ ಸ್ತುತಿಸಿ ಆಡಿ ಕೊಂಡಾಡಿ ದೇವರನ್ನ ಮಹಿಮೆ ಪಡಿಸದಿದ್ರೆ
ನಾನು ಮತ್ತೆ ನೀನು ಇಲ್ಲಿ ಬಂದು ಮಾಡುವಂತ ಎಲ್ಲಾ ಕಾರ್ಯವು ಕೇವಲ ಎಂಟರ್ಟೈನ್ಮೆಂಟ್ ಆಗಿರ್ತದೆ. ಎಂಟರ್ಟೈನ್ಮೆಂಟ್ ಆದ ನಂತರ ಜನರು ಏನ್ ಮಾಡ್ತಾರೆ? ನಾನೊಂದು ಸಭೆಗೆ ಹೋಗಿದ್ದೆ ಪಣಜಿಯಲ್ಲಿ, ದೊಡ್ಡ ಸಭೆ, ಇಂಗ್ಲಿಷ್ ಸಭೆ. ನನಗೆ ಪ್ರೀಚಿಂಗ್ಗೋಸ್ಕರ ಕರೆದಿದ್ರು. ದೊಡ್ಡ ಫಸ್ಟ್ ಕ್ಲಾಸ್ ಮ್ಯೂಸಿಕ್, ಅವರ ನಿಲ್ಲುವಂತ ಸಿಸ್ಟಮ್ ಅವ್ರದ್ದು, ಅದೆಲ್ಲ ಇನ್ಸ್ಟ್ರೂಮೆಂಟ್ಗಳು ಫುಲ್ ಹೈಲಿ, ಈಗಿನ ಲೇಟೆಸ್ಟ್ ಇನ್ಸ್ಟ್ರೂಮೆಂಟ್ಗಳು. ಅವರು ಇರುವಂತ ಅವರು ಹೈಲಿ ಇಂಗ್ಲಿಷ್ ಎಡ್ಯುಕೇಟೆಡ್ ಮಕ್ಕಳು, ಯೂತ್ಗಳೆಲ್ಲ ಆಡಿದ್ರು. 40 ಮಿನಿಟ್ಸ್ ದೇವರನ್ನ ಆರಾಧಿಸಿದ್ರು. ಓಕೆ, ನಾನು ಅಲ್ಲಿ ಕೂತಿದ್ದೆ. ಅವ್ರಿಗೆ ಗೊತ್ತಿಲ್ಲ ನಾನು ಪಾಸ್ಟರ್ ಅಂತ ಹೇಳಿ. ನಾನು ಯೂಶುವಲಿ ಬಂದ್ರೆ ಹಿಂದುಗಡೆ ಕೂತಿದ್ದೆ, ಎದುರುಗಡೆ ಬರೋದಿಲ್ಲ. ನಾನಲ್ಲಿ ನಿಂತ್ಕೊಂಡಿದ್ದೆ ಸುಮ್ಮನೆ, ನಾವು ನೋಡ್ತಾ ಇದ್ದೆ ಏನು ಮಾಡ್ತಿದ್ದಾರೆ ಅಂತ ಹೇಳಿ. ಎಲ್ಲ ವರ್ಷಿಪ್ ಆಯ್ತು, ಫುಲ್ ಹಿಂಗೆ ನಡ್ಕೊಂಡ್ ಬಂದ್ರು. ಅಲ್ಲಿ ಒಂದು ಅವ್ರ ಕೌಂಟರ್ ಅಲ್ಲಿ ಕಾಫಿ ಇತ್ತು, ಹೋದ್ರು ಕಾಫಿ ತಗೊಂಡ್ರು. ಎಲ್ಲರೂ ಹೊರಗಡೆ ಹೋಗಿ ಕೂತ್ರು. ಪ್ರೇಯರ್ ಆಯ್ತು, ವರ್ಷಿಪ್ ಆಯ್ತು, ಪ್ರೀಚಿಂಗ್ ಆಯ್ತು. ವರ್ಷಿಪ್ ಮೇಲಿದೆ, ಅಲ್ಲಿ ಹೊರಗಡೆ ಕೂತಿದೆ. ಎಲ್ಲ ಮುಗಿದ ನಂತರ ಒಳಗಡೆ ಬಂದ್ರು, ಪ್ರೈಸ್ ಎಲ್ಲ ಕೊಟ್ಟು ಹೋಗಿಬಿಟ್ರು. ಅಂದ್ರೆ ಅವರಿಗೆ ಅವರ ಪ್ರಕಾರವಾಗಿ ಅವರು ಬಂದು 40 ನಿಮಿಷ ಮಾಡುವಂತಹ ಒಂದು ಹಾಡು, ಅದೇ ಅವರಿಗೆ ವರ್ಷಿಪ್ ತರ. ಇನ್ನೊಂದು ಸಭೆಗೆ ಹೋಗಿದ್ದೆ, ಅವನು ವರ್ಷಿಪ್ ಅವನು ಕ್ಯಾಸಿನೋದಲ್ಲಿ ಕೆಲಸ ಕ್ಯಾಸಿನೋ ಕೇಳಿದಾರೆ ನೀವು? ಕ್ಯಾಸಿನೋ ಅಲ್ಲಿ ಅವನು DJ ಕೆಲಸ ಮಾಡ್ತಾನೆ. ಅವನು ಮ್ಯೂಸಿಕ್ ಅಲ್ಲ, ಅದಕ್ಕೆ ಅವನಿಗೆ ಚರ್ಚಲ್ಲಿ ಇನ್ಸ್ಟ್ರೂಮೆಂಟ್ ಬಾರಿಸ್ಲಿಕ್ಕೆ ಕೊಟ್ಟಿದ್ದಾರೆ. ಅವನು ಚರ್ಚಲ್ಲಿ ಬಂದ ರೆಡ್ ಬುಲ್ ಕೇಳಿದ್ರ, ರೆಡ್ ಬುಲ್ ಅನ್ನ ಇಟ್ಕೊಂಡು ಅವನು ಇದು ವರ್ಷಿಪ್ ಮ್ಯೂಸಿಕ್ ಎಲ್ಲ ಬಾರಿಸ್ತಾನೆ, ರೆಡ್ ಬುಲ್ ಇಟ್ಕೊಂಡಿದ್ದಾರೆ. ನಾನು ಕೇಳಿದೆ ಯಾಕಪ್ಪ ಅಂತ. ಇಲ್ಲ, ರಾತ್ರಿ ಎಲ್ಲ ನಾನು ಎಚ್ಚರಿಕೆ ಆಗಿದ್ದೆ, ಕೆಲಸ ಮಾಡ್ತಿದ್ದೆ, ಈಗ ಅದು ನಿದ್ರೆ ಬರ್ತಲ್ಲ, ಅದಕ್ಕೋಸ್ಕರ ಫ್ರೆಶ್ ಆಗ್ಲಿಕ್ಕೆ ಅಂತ. ಅದರ ಅರ್ಥ ಏನು? ಜನರಿಗೆ ಏನ್ ಅನಿಸ್ತದೆ, ಆರಾಧನೆ ಮಾಡುವಂತ ಟೀಮ್ಗಳಿಗೆ, ಆರಾಧನೆ ಮಾಡುವಂತ ಜನರಿಗೆ ಏನ್ ಅನಿಸ್ತದೆ, ಇಲ್ಲಿ ಬಂದು ನಾವು ಏನೋ ಮಾಡ್ತೇವೆ ಅದೇ ನಿಜವಾದ ಆರಾಧನೆ. ನೀನು ವೈಯಕ್ತಿಕವಾಗಿ ಆರಾಧನೆ ಮಾಡದಿದ್ರೆ ನಿನಗೆ ಮತ್ತೆ ನನಗೆ ಇಲ್ಲಿ ಒಂದು ಆರಾಧನೆ ಮಾಡುವಂತ ಯಾವುದೇ ಹಕ್ಕಿಲ್ಲ ದೇವರ ಮಕ್ಕಳೇ. ನಾವು ದೇವರಿಗೆ ಮೋಸ ಮಾಡ್ತೇವೆ, ಜನರಿಗೆ ಮೋಸ ಮಾಡುವಂತವರಾಗ್ತೇವೆ. ಅದಕ್ಕೋಸ್ಕರ ನಾನು ಹೇಳ್ತೇನೆ, ಎಲ್ಲ ಮ್ಯೂಸಿಕ್ ಕೇವಲ ಹಾಡಾಡುವವನಲ್ಲ, ಮ್ಯೂಸಿಕ್ ಬಾರಿಸುವವನು, ಗಿಟಾರ್ ಬಾರಿಸುವವನು, ತಬಲಾ ಬಾರಿಸುವವನು, ಡ್ರಮ್ ಬಾರಿಸುವವನು, ಯಾರೇ ಕೂಡ ನಾವು ಟೀಮಲ್ಲಿ ಇರುವಾಗ, ಇಲ್ಲಿ ಬರುವುದಕ್ಕಿಂತ ಮುಂಚೆ ನಮ್ಮ ಪ್ರೈವೇಟ್ ರೂಮ್ ಅಲ್ಲಿ, ನಮ್ಮ ವೈಯಕ್ತಿಕ ರೂಮ್ ಅಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಆರಾಧನೆ ಮಾಡಬೇಕು. ಅಲ್ಲಿನ ಅಭಿಷೇಕವನ್ನು ತೆಗೆದುಕೊಂಡು ನಾವು ಸಭೆಗೆ ಬಂದು ಆ ಅಭಿಷೇಕದಿಂದ ನಾವು ಇಲ್ಲಿ ಆರಾಧನೆ ಮಾಡುವಾಗ ಬಂದಂತ ವಿಶ್ವಾಸಿಗಳಿಗೆ ಅದು ಆಶೀರ್ವಾದದ ಆರಾಧನೆ ಆಗ್ತದೆ. ಇಲ್ಲದಿದ್ರೆ ಕೇವಲ ಎಲ್ಲವೂ ದೇವರ ಮಕ್ಕಳು ಒಂಥರ ಎಂಟರ್ಟೈನ್ ತರ ಆಗ್ತದೆ. ಕುಣಿಯೋರು ಕುಣಿತಾ ಇರ್ತಾರೆ, ಚಪ್ಪಾಳೆ ತಟ್ಟಿರ್ತಾರೆ, ಬಾರಿಸೋರು ಬಾರಿಸ್ತಾ ಇರ್ತಾರೆ, ಓದುವವ್ರು ಹೇಳುವವ್ರು ಹೇಳ್ತಾ ಇರ್ತಾರೆ, ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಸ್ವಲ್ಪ ವಾವಾ ಹಾ ಆಗ್ತದೆ. ಅದಕ್ಕೋಸ್ಕರ ಅಲ್ಲ, ನಾನ್ ನಿಮ್ಗೆ ಹೇಳ್ತೇನೆ, ಯಾರೆಲ್ಲ ನೀವು ನಿಮ್ಮ ಜೀವನದಲ್ಲಿ ಇಲ್ಲಿ ಬಂದು ದೇವರನ್ನ ಆರಾಧಿಸ್ಬೇಕಂತಿದ್ದೀರೋ ಅವರ ಮೊಟ್ಟ ಮೊದಲ ಕೆಲಸ ತನ್ನ ಪರ್ಸನಲ್ ಕೋಣೆಯಲ್ಲಿ ಕೂತ್ಕೊಂಡು ದೇವರನ್ನ ಆರಾಧಿಸುವುದು. ನನ್ನ ಮಗ ಈಗ 15 ವರ್ಷದ ಹುಡುಗ, 15 ವರ್ಷ ಆಗಿದೆ. ಇನ್ನೂ ತನಕ ಅವನಿಗೆ ನಾನು ಸ್ಟೇಜ್ ಅಲ್ಲಿ ಕಳಿಸಿಲ್ಲ. ಕಳೆದ 1-2 ವರ್ಷದಿಂದ ಪ್ರತಿ ದಿನ ಈವ್ನಿಂಗ್ ಒಂದು ಅರ್ಧ ತಾಸು ಗಿಟಾರ್ ತಗೊಂಡು ಆರಾಧನೆ ಮಾಡ್ತಾನೆ. ಅವನು ಒಳ್ಳೆ ಗಿಟಾರ್ ಬಾರಿಸ್ತಾನೆ, ಒಳ್ಳೆ ಹಾಡನ್ನು ಆಡ್ತಾನೆ, ಎಲ್ಲವನ್ನು ಮಾಡ್ತಾನೆ. ಆದ್ರೆ ಇನ್ನೂ ಕೂಡ ನಾನು ಅವನಿಗೆ ಪುಲ್ಪಿಟ್ ಅಲ್ಲಿ ಕರೆದಿಲ್ಲ. ನಾನು ಅವರಿಗೆ, ನನ್ನ ಮಕ್ಕಳಿಗೆ ಹೇಳ್ತಾ ಇದ್ದೇನೆ, ಇದು ಕೇವಲ ಸಭೆ ವಿಶ್ವಾಸಿಗಳಲ್ಲ, ನೀನು ನಾನು ವೈಯಕ್ತಿಕವಾಗಿ ದೇವರ ಸನ್ನಿಧಾನದಲ್ಲಿ ಸಮಯವನ್ನು ಕಳೆಯದಿದ್ರೆ ನನಗೆ ಇಲ್ಲಿ ಬಂದು ನಿಮ್ಗೆ ಪ್ರೀಚಿಂಗ್ ಮಾಡುವಂತ ಅಧಿಕಾರ ಇಲ್ಲ. ನಾನು ನನ್ನ ದಿನದ ಪ್ರಥಮ ಸಮಯವನ್ನ ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡು ದೇವರ ಹತ್ರ ಪ್ರಾರ್ಥಿಸಿ, ದೇವರಿಗೆ ಸ್ತುತಿಸಿ, ದೇವರಿಗೆ ಆರಾಧಿಸಿ, ದೇವರನ್ನ ಮಹಿಮೆ ಪಡಿಸದೆ ನಾನು ಬೇರೆ ಯಾವುದೇ ನನ್ನ ಶಕ್ತಿ, ನನ್ನ ಬಲದಿಂದ ಏನಾದ್ರೂ ಮಾಡಿದ್ರು ಕೂಡ ಅದು ಸ್ವಲ್ಪ ದಿನದಷ್ಟೇ ಮಟ್ಟಿಗಿರುವಂತದ್ದಾಗಿದೆ. ದೇವರು ನಾವು ಪಬ್ಲಿಕ್ ಅಲ್ಲಿ ಏನು ಮಾಡ್ತೇವೋ ಅದಕ್ಕಿಂತ ಹೆಚ್ಚಾಗಿ ನಾವು ಪರ್ಸನಲ್ ಆಗಿ ಏನು ಮಾಡ್ತೇವೋ ಅದರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾರೆ. ಅದಕ್ಕೆ ಅವರಂತ ಹೇಳಿದ್ರು, ನೀನು ಪ್ರಾರ್ಥಿಸುವಾಗ ಏನು ಮಾಡು, ಏಕಾಂತದ ಕೋಣೆ ಒಳಗೆ ಹಾಕಿ ಅಲ್ಲಿ ಹೋಗಿ ಬಾಗಿಲನ್ನ ಮುಚ್ಚಿ ಏಕಾಂತದಲ್ಲಿ ನಿನ್ನ ನೋಡುವಂತ ದೇವರನ್ನ ಪ್ರಾರ್ಥಿಸಂತೇಳಿ. ನಾವು ಏಕಾಂತವಾಗಿ ಹೋಗಿ ದೇವರನ್ನ ಆರಾಧಿಸುವಾಗ, ದೇವರನ್ನ ಮಹಿಮೆ ಪಡಿಸುವಾಗ, ದೇವರನ್ನ ಸ್ತುತಿಸುವಾಗ ಅಲ್ಲಿಯ ಅಭಿಷೇಕ ಅದ್ಭುತವಾಗಿರ್ತದೆ. ಅಲ್ಲಿ ದೇವರ ಜೊತೆ ಮಾತಾಡುವುದು ಅದ್ಭುತವಾಗಿರ್ತದೆ. ಅಲ್ಲಿ ದೇವರ ಸಮಾಧಾನ ಶಾಂತಿ ಅದ್ಭುತವಾಗಿರ್ತದೆ.
ನಿಮ್ಗೆ ನಾನು ಎಲ್ಲರಿಗೆ ಎನ್ಕರೇಜ್ ಮಾಡೋದು ಅದೇ, ಇಲ್ಲಿ ಬರುವುದಕ್ಕಿಂತ ಮುಂಚೆ ನಿಮ್ಮ ವೈಯಕ್ತಿಕವಾಗಿ ನೀವು ಆರಾಧಿಸಬೇಕು. ಇಲ್ಲದಿದ್ರೆ ಪಾಸ್ಟರ್ ಹೇಳ್ರಿ, ಇವತ್ತು ನಾವು ನಮ್ಮ ವೈಯಕ್ತಿಕವಾಗಿ ದೇವರ ಸನ್ನಿಧಾನದಲ್ಲಿ ಸಮಯ ಕಳೆದಿಲ್ಲ, ಅದಕ್ಕೆ ನಾವು ಸ್ಟೇಜಿಗೆ ಬರುವುದಿಲ್ಲ ಅಂತ ಹೇಳ್ರಿ. ಮ್ಯೂಸಿಕ್ ಬಾರಿಸದಿದ್ರು ತೊಂದರೆ ಇಲ್ಲ, ಮ್ಯೂಸಿಕ್ ನಡೆಯದಿದ್ರು ತೊಂದರೆ ಇಲ್ಲ, ಆದ್ರೆ ವೈಯಕ್ತಿಕವಾಗಿ ಆರಾಧನೆ ಬಹಳ ಮುಖ್ಯ. ದೇವರ ಮಕ್ಕಳೇ, ವೈಯಕ್ತಿಕವಾಗಿ ಆರಾಧಿಸುವಾಗ ಆ ಆರಾಧನೆಯಲ್ಲಿ ಬಲವಿರ್ತದೆ. ಆ ಬಲ ಮತ್ತೆ ಅಭಿಷೇಕವು ನಾವು ಸಭೆಗೆ ಬರುವಾಗ ಜನರಲ್ಲಿ ಅದು ಅಭಿಷೇಕದ ಟ್ರಾನ್ಸ್ಫರ್ ಆಗ್ತದೆ. ಜನರು ಆ ಅಭಿಷೇಕವನ್ನು ಹೊಂದಿ, ಆಶೀರ್ವಾದವನ್ನು ಹೊಂದಿ ದೇವರನ್ನ ಮಹಿಮೆಪಡಿಸ್ತಾರೆ. ಸಂಪೂರ್ಣವಾದ ವಿಧೇಯತೆಯ ಜೀವನ, ಅದುವೇ ನಿಜವಾದ ಆರಾಧನೆಯಾಗಿದೆ. ಸಂಪೂರ್ಣವಾಗಿ ದೇವರನ್ನ ಮೆಚ್ಚಿಸುವಂತ ಜೀವನ ಜೀವಿಸುವುದು. ಅದರ ಅರ್ಥ ನೀವು ತಿಳ್ಕೊಳ್ಬೇಡ್ರಿ, ನಾನು 100% ಆದ್ಯತೆ ಜೀವಿಸ್ತಾ ಇದ್ದೇನೆ ಅಂತೇಳಿ. ಪ್ರತಿದಿನ ಅದೇ ಆಶೆಯಿಂದ ಎದ್ದೇಳಿ, ಅದೇ ಆಶೆಯಿಂದ ಮಲಗುದು ಅಂತ ಹೇಳಿದ್ರೆ, ದೇವರೇ ಇವತ್ತು ನಿನ್ನ ವಾಕ್ಯದ ಪ್ರಕಾರ ನಡೆಯಬೇಕು, ನಿನ್ನ ವಾಕ್ಯಕ್ಕೆ ಅವಿಧೇಯನಾಗುವಂತೆ ಯಾವುದೇ ಕೆಲಸ ಮಾಡಬಾರ್ದು. ವಿಚಾರಗಳಲ್ಲಾಗ್ಲಿ, ಮಾತುಗಳಲ್ಲಾಗ್ಲಿ, ನೋಟದಲ್ಲಾಗ್ಲಿ, ಯಾವುದೇ ವಿಷಯಗಳಲ್ಲಾಗ್ಲಿ ಕರ್ತನೆ ನಿನ್ನ ವಿರೋಧವಾಗಿ ಕಾರ್ಯವಾಗಬಾರ್ದು ಅನ್ನುವಂತ ವಿಚಾರಗಳಲ್ಲಿ ಎದ್ದು ನಾವು ಅನೇಕ ಕಡೆ ಹೋಗ್ತೇವೆ, ಸೇವೆಗೆ ಹೋಗ್ತೇವೆ. ನಮ್ಮ ಜೊತೆ ಸೇವಕರಿದ್ದಾರೆ, ಇಲ್ಲಿರುವಂತ ಕೆಲವರು ನಮ್ಮ ಜೊತೆ ಸೇವೆ ಮಾಡ್ತಿದ್ದಾರೆ, ನಾವೆಲ್ಲರೂ ಮಾಡ್ತಿದ್ದೇವೆ ಮಕ್ಕಳೇ. ಪ್ರತಿಯೊಬ್ಬರ ಸನ್ನಿಧಾನದಲ್ಲಿ ಇರುವಾಗ, ಪ್ರತಿಯೊಬ್ಬರು ನಮ್ಮ ಜೊತೆಯಲ್ಲಿ ಇರುವಾಗ್ಲೂ ಕೂಡ, ನಾವು ಎಷ್ಟೇ ಬಿಸಿ ಸಮಯದಲ್ಲೂ ಕೂಡ ನಮ್ಮ ದೇವರ ಜೊತೆಯ ಸಂಬಂಧ ಯಾವತ್ತೂ ಕಳೆಯಬಾರ್ದು. ದೇವರ ಜೊತೆ ನಮ್ಮ ಒಂದು ವೈಯಕ್ತಿಕವಾದ ಸಂಬಂಧ ಇರಬೇಕು. ಯಾಕಂತ ಹೇಳಿದ್ರೆ ದೇವರ ವಾಕ್ಯ ಹೇಳ್ತದೆ, ಯಾವಾಗ ನಮ್ಮ ಸಂಬಂಧ ದೇವರ ಜೊತೆಯಿಂದ ದೂರವಾಗ್ತದೋ ಅದೇ ಸಂದರ್ಭದಲ್ಲಿ ಸೈತಾನ ನಮ್ಮ ಜೀವಿತದಲ್ಲಿ ಒಳಗಡೆ ಬರ್ತಾನೆ. ಅವನು ಯಾಕೆ ಬರ್ತಾನೆ? ಯೋಹಾನ 10:10 ಹೌದಲ್ಲ? ಹಾಳು ಮಾಡುವುದಕ್ಕೂ, ಕೊಲ್ಲುವುದಕ್ಕೂ, ನಾಶ ಮಾಡುವುದಕ್ಕೂ ಅವ್ರು ಬರ್ತಾನೆ. ನಿನ್ನ ಸಂಬಂಧ ದೇವರ ಜೊತೆ ನಿನ್ನ ಜೀವಿತದ ಪ್ರಯಾರಿಟಿ ಆಗಿರಬೇಕು. ನಿನ್ನ ದೇವರ ಜೊತೆ ನಿನ್ನ ಸಂಬಂಧಕ್ಕಿಂತ ಹೆಚ್ಚಾಗಿ ನಿನ್ನ ಜೀವಿತದಲ್ಲಿ ಬೇರೆ ಯಾವುದಿರಬಾರ್ದು. ನಿನ್ನ ಕೆಲಸ, ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿನ್ನ ಸಭೆ, ನಿಮ್ಮ ವಿಶ್ವಾಸಗಳು, ನಿಮ್ಮ ಸೇವೆ ಯಾವುದು ಕೂಡ ನನ್ನ ಮತ್ತೆ ದೇವರ ಸಂಬಂಧದ ಮಧ್ಯದಲ್ಲಿ ಅದಕ್ಕಿಂತ ಹೆಚ್ಚಾಗಿರಬಾರ್ದು. ಮೊದಲನೆಯ ನನ್ನ ಜೀವಿತದ ಮೊದಲ ಮತ್ತೆ ಪ್ರಥಮ ಸ್ಥಾನ ನಮ್ಮನ್ನ ಸೃಷ್ಟಿ ಮಾಡಿ ರಕ್ಷಣೆ ಕೊಟ್ಟಂತ ನಮ್ಮ ತಂದೆಯಾದ ದೇವರಿಗೋಸ್ಕರ ಮೀಸಲಿಡಬೇಕು. ಅಲ್ಲಿಂದ ಸತ್ಯನ ಹೊಂದಿ, ಅಲ್ಲಿಂದ ಸಾಮರ್ಥ್ಯವನ್ನು ಪಡೆದುಕೊಂಡವರಾಗಿ ದೇವರ ಕಾರ್ಯವನ್ನು ನಾವು ಮುಂದೆ ಮಾಡಲಿಕ್ಕೆ ನಾವು ಮುಂದೆ ನಡಿಬೇಕು. ದೇವರ ಮಕ್ಕಳೇ, ದೇವರ ಸನ್ನಿಧಾನದಲ್ಲಿ ನಾವು ಆ ರೀತಿ ಕಾರ್ಯ ಮಾಡುವಾಗ ಪರಿಶುದ್ಧಾತ್ಮನ ಫಲ, ಪರಿಶುದ್ಧಾತ್ಮನ ಸಾಮರ್ಥ್ಯದಿಂದ ನಾವು ತುಂಬಿಸಲ್ಪಟ್ಟವರಾಗಿ ನಾವು ಕೆಲಸ ಮಾಡ್ತೇವೆ. ಇವತ್ತು ನಾನು ನಿಮ್ಗೆ ದೇವರ ವಾಕ್ಯದಲ್ಲಿ ಒಂದು ವ್ಯಕ್ತಿಯ ಬಗ್ಗೆ ನಾನು ನಿಮ್ಗೆ ಹೇಳಲು ಬಯಸ್ತೇನೆ. ದೇವರು ಅವನಿಗೆ ಭಯಂಕರವಾಗಿರುವಂತ ಪರಿಸ್ಥಿತಿಯಿಂದ ಎಬ್ಬಿಸಿ ಇಸ್ರಾಯೇಲ್ನ ದೊಡ್ಡ ರಾಜನನ್ನಾಗಿ ಮಾಡಿದ. ರಾಜನನ್ನಾಗಿ ಆದಂತ ಆ ದೇವರಿಂದ ಆರಿಸಲ್ಪಟ್ಟಂತ ವ್ಯಕ್ತಿ ದೇವರಿಗೆ ಅವಿಧೇಯನಾಗಿ ಜೀವಿಸಿದ. ಆದ್ರೆ ಆ ಅವಿಧೇಯತೆಯನ್ನ, ಆ ಅಪವಿತ್ರತೆಯನ್ನ ಅದನ್ನ ಸರಿಪಡಿಸದೇನೆ ದೇವರನ್ನ ಆರಾಧಿಸಲಿಕ್ಕೆ ಶುರು ಮಾಡಿದ. ಒಂದು ಸೈಡಲ್ಲಿ ಅವನ ದೇವರನ್ನ ಆರಾಧಿಸ್ತಾ ಇದ್ದಾನೆ, ಇನ್ನೊಂದು ಸೈಡಲ್ಲಿ ದೇವರು ಏನು ಮಾಡ್ತಿದ್ದಾರೆ ನೋಡೋಣ. ನೀವೆಲ್ಲರೂ ಬೈಬಲ್ ಅನ್ನ ತೆರೀರಿ, ನೀವೆಲ್ಲರೂ ನಿಮ್ಮ ಬೈಬಲ್ ಅನ್ನು ತೆರೀರಿ. 1 ಸಾಮುವೇಲ್ ಚಾಪ್ಟರ್ 15 ಯಾರಾದ್ರೂ ಓದ್ಬೇಕು. 1ನೇ ಸಾಮುವೇಲ 15ನೇ ಅಧ್ಯಾಯ 31ನೇ ವಚನ. ಮೊದಲು ನೀವು 31ನೇ ವಚನ ಓದಿ. ಆಗ ಸೌಲನು ದೇವರನ್ನ ಆರಾಧಿಸಿದನು. ಸೌಲನನ್ನ ದೇವರು ಆರಿಸಿಕೊಂಡ. ಈಗ ಸೌಲನು ದೇವರನ್ನ ಆರಾಧಿಸ್ಲಿಕ್ಕೋಸ್ಕರ ಹೋದನು. ನಾವೆಲ್ಲ ಯಾಕೆ ಬಂದಿದ್ದೇವೆ ಇಲ್ಲಿ? ಹಿಂದುಗಡೆಯವರಲ್ಲಿ ಯಾಕೆ ಬಂದಿದ್ರೆ ಇಲ್ಲಿ? ಬ್ರದರ್ಸ್ ಅಲ್ಲಿ ಯಾಕೆ ಬಂದಿದ್ರೆ ಇಲ್ಲಿ? ನಾವೆಲ್ಲರೂ ದೇವರನ್ನ ಆರಾಧಿಸಲು ಬಂದಿದ್ದೇವೆ. ಅದೇ ರೀತಿಯಾಗಿ ಸೌಲನು ಕೂಡ ದೇವರನ್ನ ಆರಾಧಿಸಲು ಹೋದಂತೆ. ಒಂದು ಕಡೆ ಸೌಲನು ದೇವರನ್ನ ಆರಾಧಿಸ್ತಾ ಇದ್ದಾನೆ, ದೇವರಿಗೋಸ್ಕರ ಬಲಿ ಕೊಡ್ತಾ ಇದ್ದಾನೆ, ಕುರಿಗಳನ್ನ ಬಲಿ ಕೊಡ್ತಾ ಇದ್ದಾನೆ, ದೇವರು ಹೇಳುವಂತ ರೀತಿಯಲ್ಲಿ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾನೆ.
ಎಲ್ಲ ಜನರ ಎದುರುಗಡೆ, ಎಲ್ಲ ಇಸ್ರಾಯೇಲ್ ಜನರ ಎದುರುಗಡೆ ಆ ಸರ್ವಶಕ್ತನಾದ ದೇವರನ್ನ ಆರಾಧಿಸ್ತಾ ಇದ್ದಾನೆ, ದೇವರನ್ನ ಮಹಿಮೆಪಡಿಸ್ತಾ ಇದ್ದಾನೆ. ನಾವು ಕೂಡ ಅದನ್ನೇ ಮಾಡ್ತಾ ಇದ್ದೇವೆ. ಸ್ವಲ್ಪ ಹೊತ್ತು ಹಿಂದುಗಡೆ ದೇವರನ್ನ ಆರಾಧಿಸ್ತಾ ಇದ್ದೆವು, ದೇವರನ್ನ ಮಹಿಮೆ ಪಡಿಸ್ತಾ ಇದ್ದೆವು, ದೇವರನ್ನ ಸ್ತುತಿಸ್ತಾ ಇದ್ದೆವು, ದೇವರನ್ನ ಕೊಂಡಾಡ್ತಾ ಇದ್ದೆವು. ಸೌಲನು ಒಂದು ಕಡೆ ದೇವರನ್ನ ಆರಾಧಿಸ್ತಾ ಇದ್ದಾನೆ, ದೇವರನ್ನ ಸ್ತುತಿಸ್ತಾ ಇದ್ದಾನೆ. ಅದೇ ಸಂದರ್ಭದಲ್ಲಿ ಯಾವ ದೇವರು ಸೌಲನಿಂದ ಆರಾಧಿಸಲ್ಪಡ್ತಾ ಇದ್ದಾರೋ ಅವರು ಏನು ಮಾಡ್ತಿದ್ದಾರೆ ಗೊತ್ತಾ ನಿಮಗೆ? ವಚನ 10 ಓದ್ರಿ. ವಚನ 10-11. ಯೆಹೋವನು ಸಮುವೇಲನಿಗೆ ಸೌಲನನ್ನ ಅರಸನನ್ನಾಗಿ ಮಾಡಿದಕ್ಕೆ ಈಗ ಪಶ್ಚಾತ್ತಾಪ ಪಡುತ್ತೇನೆ. ಅವನು ನನ್ನನ್ನ ಬಿಟ್ಟು ಬಿಟ್ಟನು, ನನ್ನ ಆಜ್ಞೆಗಳನ್ನ ನೆರವೇರಿಸುವುದಿಲ್ಲ. ವಚನ 31ರಲ್ಲಿ ಏನ್ ನೋಡ್ತಾ ಇದ್ದೇವೆ ನಾವು? ಸೌಲನು ದೇವರನ್ನ ಆರಾಧಿಸ್ತಾನೆ. ಯಾವ ದೇವರು ಆರಾಧನೆ ಹೊಂದ್ತಾ ಇದ್ದಾನೆ ಆ ದೇವರು 10 ಮತ್ತು 11ನೇ ವಚನದಲ್ಲಿ ಏನಂತಾರೆ? ಸೌಲನನ್ನ ಅರಸನನ್ನಾಗಿ ಮಾಡಿದಕ್ಕೆ ನಾನು ಪಶ್ಚಾತ್ತಾಪ ಪಡುತ್ತೇನೆ. ಯಾಕೆ? ಸೌಲನು ನನ್ನನ್ನ ಬಿಟ್ಟು ಬಿಟ್ಟನು. ಯಾವಾಗ ಒಬ್ಬ ವಿಶ್ವಾಸಿ, ರಕ್ಷಿಸಲ್ಪಟ್ಟಂತ ವಿಶ್ವಾಸಿ ದೇವರ ವಾಕ್ಯಕ್ಕೆ ವಿಧೇಯನಾಗುವುದಿಲ್ವೋ ಅದರ ಅರ್ಥ ದೇವರ ವಾಕ್ಯದ ಪ್ರಕಾರವಾಗಿ ಅವನು ಏನು ಮಾಡ್ತಿದ್ದಾನೆ? ದೇವರನ್ನ ಬಿಟ್ಟು ಬಿಟ್ಟವನಾಗಿದ್ದಾನೆ. ಅನೇಕ ಜನರಿಗೆ ಏನನ್ನಿಸ್ತದೆ, ಕೆಲವರು ಚರ್ಚಿಗೆ ಬರುವುದಿಲ್ಲ, ಓಕೆ, ಕೆಲವರು ವಿಶ್ವಾಸದಲ್ಲಿ ಬಿದ್ದು ಹೋಗ್ತಾರೆ, ಕೆಲವರು ಯೇಸುವನ್ನು ನಂಬಿಕೊಂಡು ಕೂಡ ಲೋಕಕ್ಕೆ ಹೋಗ್ತಾರೆ. ಅವರಿಗೆ ನಾವೇನಂತೇವೆ? ಅವರು ದೇವರನ್ನ ಬಿಟ್ಟು ಬಿಟ್ಟರು ಅಂತೇಳಿ ನಮ್ಮ ಸ್ಟ್ಯಾಂಡರ್ಡ್, ಅದು ನಮ್ಮ ಮಟ್ಟ ಅದು. ಆದ್ರೆ ದೇವರ ಮಟ್ಟ ಯಾವುದು? ನೀನು ಸಭೆಯಲ್ಲಿ ಇದ್ದೀಯಾ, ಇಲ್ಲಿ ಆರಾಧಿಸ್ತೀಯ, ಕುಡಿತೀಯ, ಎಲ್ಲವನ್ನ ಮಾಡ್ತೀಯ, ಚಪ್ಪಾಳೆ ತಡ್ತೀಯ, ಹಾಡಾಡ್ತೀಯ, ಪ್ರಾರ್ಥನೆ ಮಾಡ್ತೀಯ, ದಶಮಾಂಶ ಕೊಡ್ತೀಯ, ಕಾಣಿಕೆ ಕೊಡ್ತೀಯ, ಎಲ್ಲವನ್ನ ಮಾಡ್ತೀಯ. ಆದ್ರೂ ಕೂಡ ಜೀವಿತದಲ್ಲಿ ದೇವರ ವಾಕ್ಯಕ್ಕೆ ಅನುಸಾರವಾಗಿ ವಿಧೇಯತೆಯಿಂದ ನಡೆಯುವುದಿಲ್ಲ. ಅದಕ್ಕೆ ಅಂತವರಿಗೆ ದೇವರು ಏನಂತಾನೆ? ಅರ್ಥ ಮಾಡ್ಕೊಳ್ರಿ. ಅನೇಕ ಕ್ರೈಸ್ತರು, ದೇವರ ವಾಕ್ಯ ಹೇಳ್ತದೆ, ಕರೆಯಲ್ಪಟ್ಟವರು ಬಹಳ ಮಂದಿ, ಹೌದಲ್ಲ? ಆರಿಸಲ್ಪಟ್ಟವರು ಸ್ವಲ್ಪ ಮಂದಿ. ನಾವು ಇಲ್ಲೇ ಖುಷಿ ಆಗ್ತೇವೆ. ಕರೆಯಲ್ಪಟ್ಟವರು ಪರಲೋಕಕ್ಕೆ ಹೋಗುದಿಲ್ಲ, ಆರಿಸಲ್ಪಟ್ಟವರು ಪರಲೋಕಕ್ಕೆ ಹೋಗುದಿಲ್ಲ. ನಂಬಿಗಸ್ತರುಗಳು ನಮ್ಮ ಜೀವನದಲ್ಲಿ ನಾವು ಜೀವಿಸುವಂತ ಈ ಜೀವಿತವು ನಂಬಿಗಸ್ತರಾಗಿ ವಿಧೇಯನಾಗಿ ಜೀವಿಸುವಾಗ ಆ ಜನರು ಮಾತ್ರ ಪರಲೋಕಕ್ಕೆ ಹೋಗ್ತಾರೆ. ನಾವು ಅನೇಕ ಜೂಡಾಸನು ಆರಿಸಲ್ಪಟ್ಟವನ ಜೂಡಾಸ್ ಯಾರು ಗೊತ್ತಾ ನಿಮ್ಗೆ? ಯೇಸುವನ್ನ ಶಿಲುಬೆ ಮೇಲೆ ಹಾಕ್ಲಿಕ್ಕೋಸ್ಕರ ಮಾರಿಕೊಟ್ಟವ, ಹೌದಲ್ವಾ? ಅವನು ಕರೆಯಲ್ಪಟ್ಟವನ? ಯೇಸುಸ್ವಾಮಿ ಕರೆದಿದ್ದ ಅವನು ಶಿಷ್ಯನಾಗುವುದಕ್ಕೆ. ಅವನು ಆರಿಸಲ್ಪಟ್ಟವನ? ಅವನು ಪರಲೋಕ ಹೋಗಿದ್ದಾನ? ನೀವು ಅನೇಕ ಸಲ ಕೇಳಬಹುದು, ಆರಿಸಲ್ಪಟ್ಟವರು, ಆರಿಸಲ್ಪಟ್ಟವರು. ಸೌಲನನ್ನ ದೇವರು ಕರೆದಿದ್ರು, ಹೌದಲ್ವಾ? ಆರಿಸಿದ್ರು ಕೂಡ, ಹೌದಲ್ವಾ? ಹೆಂಗೆ ಸತ್ತ ಅವನು? ಅದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ಅವನು ಆತ್ಮಹತ್ಯೆ ಮಾಡಿ ಸತ್ನ. ಕ್ರಾನಿಕಲ್ಸ್ ಅಲ್ಲಿ ಒಂದು ರೀತಿ ಬರೆದಿದೆ, ಸಾಮೇಲಲ್ಲಿ ಒಂದು ರೀತಿಯಲ್ಲಿ ಬರೆದಿದೆ. ಅನೇಕ ಜನರು ಏನ್ ತಿಳ್ಕೊಳ್ತಾರೆ, ನಾನು ಮತ್ತೆ ನೀವು ಇವತ್ತೇನಾಗಿದ್ದೇವೆ? ಆರಿಸಲ್ಪಟ್ಟಿದ್ದೇವೆ, ಇವತ್ತು ರಕ್ಷಲ್ಪಟ್ಟಿದ್ದೇವೆ. ಈಗ ಡೈರೆಕ್ಟ್ ನಮ್ಗೆ ಎಲ್ಲಿ ಹೋಗ್ತೇವೆ ನಾವೀಗ? ಪರಲೋಕಕ್ಕೆ. ನಿಮ್ಗೆ ಗೊತ್ತಾ, ನೀವು ಪರಲೋಕಕ್ಕೆ ಹೋಗುವಾಗ ಗೇಟ್ ಅಲ್ಲಿ ನಿಂತ್ಕೊಂಡು ನಿಮ್ಗೆ ಯಾವ ರೀತಿ ಸ್ವಾಗತ ಸಿಗ್ತದೆ? ಒಬ್ಬನಿಗೆ 5 ನಾಣ್ಯ ಕೊಟ್ರು, ಒಬ್ಬನಿಗೆ 2 ನಾಣ್ಯ ಕೊಟ್ರು, ಒಬ್ಬನಿಗೆ 1 ಕೊಟ್ರು. 5 ಕೊಟ್ಟವನಿಗೆ ಏನಂದ್ರು? ಬಲ ನಂಬಿಗಸ್ತನಾದಂತ ಆಳು, ನಿನಗೆ ಕೊಟ್ಟದ್ರಲ್ಲಿ ನಂಬಿಗಸ್ತನ, ಅದಕ್ಕೋಸ್ಕರ ಏನು ಮಾಡು?
ಏನು ತಂದೆಯ ಸೌಭಾಗ್ಯದಲ್ಲಿ ಬಾ. 2 ಇದ್ದವನು 4 ಮಾಡಿದ, ಅವನಿಗೇನಂದ್ರು? ತಂದೆಯ ಸೌಭಾಗ್ಯದಲ್ಲಿ ಬಾ ಅಂತ ಹೇಳಿದ್ರು. ಒಂದು ಕೊಟ್ಟವನು ಕರೆಯಲ್ಪಟ್ಟವನ, ಆರಿಸಲ್ಪಟ್ಟವನ. ಆದ್ರೆ ಅವನಿಗೇನಾಯ್ತು? ಕೆಟ್ಟ ಆಳು ಅಂತೇಳಿ ಅವನಿಗೆ ಕತ್ತಲೆಯ ಕೋಣೆಯಲ್ಲಿ ಹಾಕಿದ್ರು. ನಾವು ನಂಬಿಗಸ್ತರಾಗಿ ಜೀವಿಸುವಂಥದ್ದು ನಮಗೆ ದೇವರಿಗೆ ಬೇಕಾದಂತ ನಿಜವಾದ ಆರಾಧನೆ. ನಾವು ವಿಧೇಯರಾಗಿ ಜೀವಿಸಬೇಕಾದಂತೂ ಅದು ದೇವರಿಗೆ ಬೇಕಾದಂತ ನಿಜವಾದ ಆರಾಧನೆ. ನಾನು ಈ ಒಂದು ಸಭೆಯಲ್ಲಿ ಕೂತ್ಕೊಂಡು ನಾನು ನನ್ನ ಎದೆಯ ಮೇಲೆ ಕೈಲಿಟ್ಕೊಂಡು ನಾನು ಹೇಳ್ಬಹುದಾ, ನನಗೆ ದೇವರು ಕೊಟ್ಟಂತ, ದೇವರು ಹೇಳಿದಂತ ನಾನು ಜೀವಿತನ ಜೀವಿಸ್ತಾ ಇದ್ದೇನೆ, ದೇವರಿಗೆ ವಿಧೇಯರಾಗಿ ಜೀವಿಸ್ತಾ ಇದ್ದೇನೆ. ನಾನು ಸಭೆಯಲ್ಲಿ ಒಂದೇ ರೀತಿಯಲ್ಲಿ, ಮನೆಯಲ್ಲಿ ಒಂದೇ ರೀತಿಯಲ್ಲಿ, ನನ್ನ ಕುಟುಂಬದಲ್ಲಿ ಒಂದು ಸೇಮ್ ರೀತಿಯಲ್ಲಿ, ನನ್ನ ಕೆಲಸ ಜಾಗದಲ್ಲೂ ಕೂಡ ನಾನು ನಂಬಿಗಸ್ತನಾಗಿ ವಿಧೇಯರಾಗಿ ಜೀವಿಸ್ತೇನೆ ಅನ್ನುವಂತ ಸಾಕ್ಷ್ಯನ ನಾವು ಕೊಡಬಹುದಾ? ಕೈ ಎತ್ತಬೇಡ್ರಿ. ಜಸ್ಟ್ ನಾನು ನಿಮ್ಮತ್ರ ಕೇಳುದು ಪ್ರಶ್ನೆ. ನೀವು ನಿಮ್ಮನ್ನೇ ಮೋಸಗೊಳಿಸಬೇಡ್ರಿ. ನಾನು ಸಂಡೇ ಚರ್ಚ್ಗೆ ಹೋಗ್ತಾ ಇದ್ದೇನೆ, ನಾನು ಸಂಡೇಗೆ ದೇವರನ್ನು ಆರಾಧಿಸ್ತಾ ಇದ್ದೇನೆ, ದೇವರ ಆರಾಧನೆ ನಡೆಸ್ತಾ ಇದ್ದೇನೆ, ಎಲ್ರಿಗೂ ನಾನು ಆರಾಧನೆ ನಡೆಸುವುದರಿಂದ ಎಲ್ಲರೂ ಆಶೀರ್ವಾದ ಹೊಂದ್ತಾರಂತೇಳಿ ಇಲ್ಲಿ ಆರಾಧನೆ ಮಾಡಿ ಲೋಕದಲ್ಲಿ ನಿಮಗೋಸ್ಕರ ನಿಮಗೆ ಬೇಕಾದ ರೀತಿಯಲ್ಲಿ ನೀವು ಜೀವಿಸುವುದಾದ್ರೆ, ದೇವರ ಮಕ್ಕಳೇ, ಸೌಲನ ರೀತಿಯಲ್ಲಿ ದೇವರು ನಮ್ಮ ಬಗ್ಗೆನೂ ಏನು ಮಾಡ್ಬೋದು? ಪಶ್ಚಾತ್ತಾಪ ಪಡ್ಬಹುದು. ಹೌದಲ್ವಾ? ನಿಮ್ಮ ಹತ್ರ ನಾನು ಕೇಳ್ತಾ ಇದ್ದೇನೆ, ಕೈ ಎತ್ತುದು ಬೇಡ, ಜಸ್ಟ್ ನಿಮ್ಮ ಥಾಟ್ ಪ್ರೊವೋಕ್ ಮಾಡ್ತೇನೆ. ನಿನ್ನ ಜೀವನವನ್ನ ಸರ್ವಶಕ್ತನಾದಂತ ದೇವರು ಈ ಬೆಳಗಿನ ಜಾವದಲ್ಲಿ ನೋಡಿ ಸಂತೋಷ ಪಡ್ತಾ ಇದ್ದಾರಾ? ಪಶ್ಚಾತ್ತಾಪ ಪಡ್ತಾ ಇದ್ದಾರಾ? ನೀನು ಜೀವಿಸುವಂತ ಜೀವಿತ, ನೀನು ನಡೆಯುವಂತ ನಿಮ್ಮ ನಡೆ, ನೀನು ನಿನ್ನ ಕುಟುಂಬದ ಜೊತೆ ಮಾಡುವಂತ ವ್ಯವಹಾರ, ನಿನ್ನ ಪತ್ನಿ ಜೊತೆ, ನಿನ್ನ ಪತಿ ಜೊತೆ, ನಿನ್ನ ಸಂಬಂಧಿಕರ ಜೊತೆ, ಬೇರೆ ವಿಶ್ವಾಸಿಗಳ ಜೊತೆ ಇರುವಂತ ಜನರ ಜೊತೆ ನೀವು ಜೀವಿಸುವಂತ ಜೀವಿತವನ್ನು ನೋಡಿ ಈ ಬೆಳಗಿನ ಜಾವದಲ್ಲಿ ಬಲೆ ನಂಬಿಕೆಸ್ತನಾದಂತ ಆಳು ಅಂತೇಳಿ ನಿಮ್ಮ ಬಗ್ಗೆ ದೇವರು ಹೇಳ್ತಿದಾರ? ಅಲ್ಲ, ಈ ಬೆಳಗಿನ ಜಾವದಲ್ಲಿ ನಮ್ಮ ಬಗ್ಗೆ ದೇವರು ಪಶ್ಚಾತ್ತಾಪ ಪಡ್ತಾ ಇದ್ದಾರ? ಸೌಲನು ಏನ್ ಮಾಡ್ತಾ ಇದ್ದ? ವಚನ 31ರಲ್ಲಿ ನಾವು ಏನ್ ನೋಡ್ತೇವೆ? ಸೌಲನ್ ಏನು ಮಾಡ್ತಾ ಇದ್ದ? ದೇವರನ್ನ ಆರಾಧಿಸ್ತಾ ಇದ್ದ. ಆದ್ರೆ ದೇವರ ಅದೇ ಕ್ಷಣದಲ್ಲಿ ಸೌಲನ ಬಗ್ಗೆ ಏನು ಮಾಡ್ತಾ ಇದ್ರು? ಪಶ್ಚಾತ್ತಾಪ ಪಡ್ತಾ ಇದ್ರು. ಅವನನ್ನ ರಾಜನನ್ನಾಗಿ ಮಾಡುವುದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ರು. ನನ್ನನ್ನ ರಕ್ಷಿಸಿದಾಕಿ ಕರ್ತನಾದ ಯೇಸು ಪಶ್ಚಾತ್ತಾಪ ಪಡ್ತಾ ಇದ್ದಾರ? ಇವನಿಗೋಸ್ಕರ ನನ್ನ ರಕ್ತವನ್ನ ಸುರಿಸಿದೆ, ಇವನಿಗೋಸ್ಕರ ತಲೆ ಮೇಲೆ ಮುಳ್ಳಿನ ಕಿರೀಟವನ್ನು ಹೊತ್ತುಕೊಂಡೆ, ಇವನಿಗೋಸ್ಕರ ಕೈಕಾಲುಗಳಲ್ಲಿ ಮೊಳೆ ಹೊಡೆಸಿಕೊಂಡೆ, ಇವನಿಗೋಸ್ಕರ ನನ್ನ ರಕ್ತವನ್ನು ಸುರಿಸಿಕೊಂಡೆ. ಆದ್ರೆ ಇವನು ನನಗೆ ನಂಬಿಕಸ್ಥನಾಗಿ ಜೀವಿಸೋದನ್ನು ಬಿಟ್ಟು ತನಗೆ ಬೇಕಾದ ರೀತಿಯಲ್ಲಿ ಜೀವಿಸ್ತಾ ಇದ್ದಾನಂತೇಳಿ ಸರ್ವಶಕ್ತನಾದ ದೇವರು ಪಶ್ಚಾತ್ತಾಪ ಪಡ್ತಾ ಇದ್ದಾನ? ಯಾವ ರೀತಿಯ ಜೀವಿತ ಜೀವಿಸ್ತಾ ಇದ್ದೆ ದೇವರ ಮಕ್ಕಳ? ನಾವು ದೇವರ ವಾಕ್ಯ ಹೇಳ್ತದೆ, ಸೌಲನು ದೇವರನ್ನ ಬಿಟ್ಟು ಬಿಟ್ಟನಂತೆ. ಸೌಲನು ದೇವರನ್ನ ಬಿಟ್ಟು ಬಿಟ್ಟನು. ಯಾವಾಗ ದೇವರಂತರ ನಾವು ಅವರನ್ನು ಬಿಟ್ಟು ಬಿಟ್ಟಿದ್ದೇವೆ? ನಾವು ದೇವರ ಆಜ್ಞೆಗಳನ್ನ ಕೈಗೊಳ್ಳದಿರುವಾಗ. ಯೋಹಾನನ ಬರೆದ ಪುಸ್ತಕ 14ನೇ ವಚನ 15ನೇ ವಚನದಲ್ಲಿ ಹೇಳ್ತದೆ, ನನ್ನನ್ನ ಪ್ರೀತಿಸುವವರು ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೆಯುತ್ತಾರೆ. ನಾವೇನಂತೇವೆ? ನಾವೆಲ್ಲರೂ ಅಂತೇವೆ ನಾವು ಯೇಸುವನ್ನ ಪ್ರೀತಿಸ್ತೇವೆ, ಹೌದಲ್ವಾ? ಆದ್ರೆ ಯೇಸು ಸ್ವಾಮಿ ಯಾರು ಅವರನ್ನ ಪ್ರೀತಿಸ್ತಾರಂತೇಳಿ ಸಾಕ್ಷಿ ಕೊಡ್ತಾರೆ? ನೀವು ನನ್ನನ್ನ ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೆಯುವಿರಿ. ನಿನ್ನ ಆರಾಧನೆಯು, ನಿನ್ನ ಸ್ತುತಿ, ನಿನ್ನ ಸ್ತೋತ್ರ, ನಿನ್ನ ಪ್ರಶಂಸೆ ನೀನು ಮಾಡುವಂತ ದೇವರಿಗೆ ಎಲ್ಲವೂ ನೀನು ವಿಧೇಯನಾಗಿ ಜೀವಿಸದಿದ್ರೆ ಅದೆಲ್ಲವೂ ವ್ಯರ್ಥವಾಗಿರ್ತದೆ. ದೇವರ ಮಕ್ಕಳು, ವಿಧೇಯತೆಯ ಜೀವಿತವು ದೇವರು ಬಯಸುವಂತ ಜೀವಿತ. ವಿಧೇಯತೆಯ ಜೀವಿತವು ದೇವರು ಇಷ್ಟಪಡುವಂತ ಜೀವಿತವಾಗಿದೆ. ನಮ್ಮ ಜೀವನ ಒಂದೇ ರೀತಿಯಲ್ಲಿ ಇರಬೇಕು.
ನನ್ನ ಹೆಂಡತಿ ಜೊತೆ ನಾನು ಯಾವ ರೀತಿ ಜೀವಿಸ್ತಿದ್ದೇನೆ, ನನ್ನ ಮಕ್ಕಳ ಜೊತೆ ನಾನು ಯಾವ ರೀತಿ ಜೀವಿಸ್ತೇನೆ, ನನ್ನ ಮನೆಯಲ್ಲಿ ನಾನು ಯಾವ ರೀತಿ ಜೀವಿಸ್ತೇನೆ, ಅದೇ ರೀತಿಯ ಜೀವಿತ ನನ್ನ ಸಭೆಯಲ್ಲಿ ಇರಬೇಕು. ನಾನು ಸಭೆಯಲ್ಲಿ ಒಂದು ರೀತಿಯಲ್ಲಿ ಮಾರ್ಪಡುವುದು, ಮನೆಯಲ್ಲಿ ಹೋದಾಗ ಇನ್ನೊಂದು ರೀತಿಯಲ್ಲಿ ಮಾರ್ಪಡುವಂತ ಜೀವಿತವನ್ನು ಜೀವಿಸಬಾರ್ದು. ಒಂದು ಸ್ಟೋರಿ ಹೇಳ್ತೇನೆ ನಿಮ್ಗೆ ನಾನು. ಒಂದು ದಿನ ಕೇಳಿರ್ಬಹುದು, ನೀವು ಕೇಳದಿದ್ರೆ ಇನ್ನೊಂದ್ಸಲ, ಕೇಳಿದ್ರೆ ಎರಡನೇ ಸಲ ಕೇಳ್ರಿ, ಕೇಳದಿದ್ರೆ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡ್ರಿ. ಕೆಲವರ ಜೀವಿತದ, ಎಲ್ಲರಲ್ಲ ಕೆಲವರ ಜೀವಿತದ ಬಗ್ಗೆ ಹೇಳ್ತೇನೆ ನಾನು ನಿಮ್ಗೆ. ಒಂದು ತಾಯಿ ಮತ್ತೆ ಹುಡುಗ ಒಟ್ಟಿಗೆ ಒಂದು ಹಳ್ಳಿಯಲ್ಲಿ ಇರ್ತಿದ್ರಂತೆ. ಒಂದು ದಿನ ಅವರ ಮನೆಯಲ್ಲಿ ಒಬ್ಬ ಒಬ್ಬರು ಸಂಬಂಧಿಕರು ಬಂದ್ರಂತೆ. ಸಂಬಂಧಿಕರು ಬಂದಾಗ ಆ ಒಂದು ಹುಡುಗನಿಗೆ ತಾಯಿ ಹೇಳಿದ್ರಂತೆ, ನೋಡು ಸಂಬಂಧಿಕರು ಬಂದಿದ್ದಾನೆ, ಇವತ್ತು ಮಧ್ಯಾಹ್ನ ಅಡಿಗೆ ಮಾಡಬೇಕು, ನೀನು ಬೇಗ ಹೋಗಿ ನೀನು ಅಂಗಡಿಯಿಂದ ಒಂದು ರ್ಯಾಬಿಟ್ ಅಂದ್ರೆ ಗೊತ್ತಾ, ಮೊಲ ಅಲ್ಲ, ಮೊಲವನ್ನ ನೀನು ಖರೀದಿ ಮಾಡ್ಕೊಂಡು ಬಾ, ಅವನಿಗೋಸ್ಕರ ಒಳ್ಳೆ ಪದಾರ್ಥವನ್ನ ಮಾಡಿ ನಾವು ಅವನಿಗೆ ಊಟಕ್ಕೆ ಬಡಿಸ್ಬೇಕು. ಸೇವಕರು ಬಂದಾಗ ಹಂಗೆ ಮಾಡ್ತೀರಿ ಮನೆಯಲ್ಲಿ? ಊಟ ಗೀಟ ಕೊಡ್ತೀರಾ? ನೀವು ಕೊಡ್ತೀರಾ? ಗುಡ್, ವೆರಿ ಗುಡ್, ಗುಡ್ ಪೀಪಲ್. ಅವನ ತಾಯಿ ತಿಳ್ಕೊಂಡ್ರಂತೆ, ಮಗನಿಗೆ ಹೇಳಿದ್ರು ಹಣ ಕೊಟ್ಟು ಹೋಗಿ ಬೇಗ ತಗೊಂಡ್ ಬಾ. ಮಗ ಬೇಗ ಹಣವನ್ನು ತೆಗೆದುಕೊಂಡು ಅಂಗಡಿಗೆ ಓಡ್ಲಿಕ್ಕೆ ಶುರು ಮಾಡ್ದಂತೆ. ಅಂಗಡಿಗೆ ಓಡ್ತಾ ಮಧ್ಯದಲ್ಲಿ ಹೀಗೆ ಸಣ್ಣ ಹುಡುಗರು ಕ್ರಿಕೆಟ್ ಆಡ್ತಿದ್ರಂತೆ. ಕ್ರಿಕೆಟ್ ಆಡುವಾಗ ಸಣ್ಣ ಹುಡುಗರಿಗೂ ಬಹಳ ಇಷ್ಟ ಆಯ್ತು, ನಾನು ಕೂಡ ಅವ್ರ ಜೊತೆ ಸ್ವಲ್ಪ ಕ್ರಿಕೆಟ್ ಆಡ್ಬೇಕು. ಸ್ವಲ್ಪ ಹೊತ್ತು ಕ್ರಿಕೆಟ್ ಆಡಿ ಅಂಗಡಿಗೆ ಓಡಿದಂತವ. ಅಂಗಡಿಗೆ ಹೋಗಿ ಅಂಗಡಿಯ ಅವನ ಹತ್ರ ಓನರ್ ಹತ್ರ ಹೇಳಿದ್ರಂತೆ, ಬೇಗ ಮೊಲ ಕೊಡು, ನಾವು ಮನೇಲಿ ಯಾರು ಬಂದಿದ್ದಾರೆ, ಹಣ ತಗೋ ಅಂತೇಳಿ. ಅವನು ಮೊಲವನ್ನು ತೆಗೆದು ಬ್ಯಾಗಲ್ಲಿ ಹಾಕಿ ಕಟ್ಟಿ ಆ ಹುಡುಗನ ಕೈಯಲ್ಲಿ ಕೊಟ್ಟಂತೆ. ಅದು ಜೀವ ಇರುವಂತ ಮೊಲ ಕೈಯಲ್ಲಿ ಕೊಟ್ಟು ಅವನ ಹತ್ರ ಹುಡುಗನ ಹತ್ರ ಹೇಳಿದಂತೆ, ತಗೊಂಡು ಹುಡುಗ ಹಣ ಕೊಟ್ಟು ತಗೊಂಡು ಬಂದಂತೆ. ಬರ್ಬೇಕಾದ್ರೆ ಪುನಃ ಆಡ್ತಿರುವಂತ ಮಕ್ಕಳನ್ನ ನೋಡಿ ಏನಾಯ್ತು, ಅವನಿಗೆ ಪುನಃ ಆಡುವಂತ ಸ್ವಲ್ಪ ಆಸೆ ಆಯ್ತು. ಅದಕ್ಕೋಸ್ಕರ ಅಲ್ಲಿ ಅವನು ಬ್ಯಾಕ್ ಸೈಡ್ ಅಲ್ಲಿ ನಿಂತು ಆ ಹುಡುಗರ ಜೊತೆ ಆಟ ಆಡ್ಲಿಕ್ಕೆ ಶುರು ಮಾಡ್ದ. ಆಟ ಆಡ್ಲಿಕ್ಕೆ ಶುರು ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಹೊತ್ತಲ್ಲಿ ಅವನಿಗೆ ನೆನಪಂತಂತೆ, ಅಯ್ಯೋ ನಮ್ಮ ತಾಯಿ ಕರೆದಿದ್ರು, ನಾನಿಲ್ಲಿ ಆಟ ಆಡ್ತಿದ್ದೇನೆ ಅಂತ ಹೇಳಿ. ಅಷ್ಟೊತ್ತಿಗೆ ಅಲ್ಲಿ ಸ್ವಲ್ಪ ಕಿಡಿಗೇಡಿಗಳ ಮಸ್ತಿ ಮಾಡುವಂತ ಹುಡುಗರಿದ್ರು. ಸ್ವಲ್ಪ ಮಸ್ತಿ ಮಾಡೋಣ ಅಂತ ಹೇಳಿ ಆ ಬ್ಯಾಗ್ ಅಲ್ಲಿ ಇರುವಂತ ಮೊಲವನ್ನ ತೆಗೆದು ಅಲ್ಲೇ ಒಂದು ಹಂದಿ ಮರಿಯನ್ನು ಹಾಕಿದ್ರಂತ ಒಳಗಡೆ. ಹಂದಿ ಮರಿಯನ್ನು ಹಾಕಿ ಬ್ಯಾಗ್ ಅನ್ನ ಕಟ್ಟಿಟ್ರಂತ. ಈಗ ಹುಡುಗನಿಗೆ ಹಂದಿ ಮರಿದಂತ ಗೊತ್ತಿಲ್ಲ. ಈ ಹಂದಿ ಮರಿಯ ಬ್ಯಾಗ್ ಅನ್ನು ತೆಗೆದುಕೊಂಡು ಅವನು ಮನೆಗೆ ಓಡ್ದ. ಮನೆಗೆ ಓಡಿ ತಾಯಿ ಕೊಟ್ಟಂತೆ, ತಾಯಿ ನೀವು ತರ್ಲಿಕ್ಕೆ ಹೇಳದಂತ ಮೊಲವನ್ನು ನಾನು ತಂದೆ, ಅದು ತಗೊಳ್ಳಿ ಅಂತೇಳಿ. ತಾಯಿ ಬ್ಯಾಗ್ ಅನ್ನು ಬಿಚ್ಚುವಾಗ ಅಲ್ಲಿ ಏನಿಲ್ಲ, ಮೊಲ ಇಲ್ಲ, ಅದರ ಜಾಗದಲ್ಲಿ ಏನಿದೆ, ಹಂದಿ ಇದೆ. ಮಗನಿಗೆ ಸರಿ ಬೈತಾರಂತೆ, ಏನ್ ತರ್ಲಿಕ್ಕೆ ಹೇಳಿದೆ, ಏನ್ ತಗೊಂಬಂದ್ಯ ನೀನು, ಹೋಗಿ ವಾಪಸ್ ಕೊಡು, ಮೊಲವನ್ನು ತಗೊಂಬ ಅಂತೇಳಿ ಬ್ಯಾಗ್ ಅನ್ನ ಕಟ್ಟಿ ಪುನಃ ಅವನಿಗೆ ಕೈ ಕೊಡ್ತಾರೆ. ಹುಡುಗ ಪುನಃ ಓಡಿ ಬರ್ತಾನೆ. ಓಡಿ ಬರ್ಬೇಕಾದ್ರೆ ಪುನಃ ಗ್ರೌಂಡ್ ಅಲ್ಲಿ ಇರುವಂತ ಹುಡುಗರು ಇನ್ನೂ ಆಟ ಆಡ್ತಾ ಇದ್ದಾರೆ. ಅವ್ರಿಗೆ ಇನ್ನೊಂದ್ಸಲ ಆಯ್ತು, ಇನ್ನೊಂದು 5 ನಿಮಿಷ ಆಟ ಆಡಿ ಹೋಗ್ತಾರೆ ಅಂತೇಳಿ ಬ್ಯಾಗ್ ಅನ್ನ ಇಟ್ಟು ಆಟ ಆಡ್ಲಿಕ್ಕೆ ಹೋದ. ಅಷ್ಟೊತ್ತಿಗೆ ಕಿಡಿಗೇಡಿ ಹುಡುಗರು ಆ ಬ್ಯಾಗ್ ಅನ್ನು ಓಪನ್ ಮಾಡಿ ಹಂದಿಯ ಮರಿಯನ್ನು ತೆಗೆದು ಅದರಲ್ಲಿ ಪುನಃ ಮೊಲವನ್ನು ಇಟ್ಟು ಗಟ್ಟಿ ಕಟ್ಟಿಟ್ರಂತೆ. ಈ ಸ್ವಲ್ಪ ಹೊತ್ತಿನ ನಂತರ ಹುಡುಗ ಪುನಃ ಆಟ ಆಡ್ಲಿಕ್ಕೆ ಬಂದು ಬ್ಯಾಗ್ ಅನ್ನ ತೆಗೆದುಕೊಂಡು ಈಗ ಎಲ್ಲಿ ಹೋಗ್ತಾನವ, ಅಂಗಡಿಗೆ ಹೋಗ್ತಾನೆ. ಅಂಗಡಿ ಹತ್ರ ಹೋಗಿ ಅಂಗಡಿ ಅವನಿಗೆ ಹೇಳ್ತಾನಂತೆ, ಏನು ಕೊಟ್ಟಿದ್ಯಾ ನನಗೆ ನೀನು, ನಾನು ಮೊಲವನ್ನು ಕೊಡ್ಲಿಕ್ಕೆ ಹೇಳಿದ್ರೆ ನೀನು ನನಗೆ ಹಂದಿ ಮರಿಯನ್ನು ಕೊಟ್ಟಿದ್ದೆ ಅಂತೇಳಿ. ಆ ಅಂಗಡಿ ಅವನು ಬ್ಯಾಗ್ ಅನ್ನು ಬಿಚ್ಚುವಾಗ, ಬ್ಯಾಗ್ ಅನ್ನು ಬಿಚ್ಚಿ ನೋಡುವಾಗ ಏನಿದೆ ಅದರಲ್ಲಿ, ಮೊಲ ಇದೆ. ಆಗ ಹುಡುಗ ಫುಲ್ಲು ಟೆನ್ಷನ್ ಅಲ್ಲಿ ಹೇಳ್ತಾರಂತೆ, ಮನೆಗೆ ಹೋಗುವಾಗ ಹಂದಿ ಆಗ್ತದೆ, ಅಂಗಡಿಗೆ ಬರುವಾಗ ಮೊಲ ಆಗ್ತದೆ, ಮನೆಗೆ ಬರುವಾಗ ಹಂದಿ ಆಗ್ತದೆ, ಅಂಗಡಿಗೆ ಬರುವಾಗ ಮೊಲ ಆಗ್ತದೆ, ಸಭೆಗೆ ಬರುವಾಗ ಮೊಲ ಆಗ್ತದೆ, ಮನೆಗೆ ಬರುವಾಗ ಅಲ್ಲ, ಗೋದವ್ರು ಇದಲ್ಲ, ನಿಮ್ಮ ಅಂಕಲ್ದಲ್ಲಿ ಒಳ್ಳೆಯವರು ಓಕೆ. ನಾನು ಹೇಳಿದ ಅರ್ಥ ಏನು, ನಮ್ಮ ಜೀವನ ಎಲ್ಲಾ ಜಾಗದಲ್ಲಿ ನಾವು ಯಾರ ಜೊತೆ ಇರಲಿ ಒಂದೇ ರೀತಿಯ ಜೀವನವಿರಬೇಕು. ನನ್ನ ಜೊತೆ ಸೇವಕರಿರುವಾಗ ನನ್ನ ಒಂದು ಬೇರೆ ಜೀವನ, ನನ್ನ ಕುಟುಂಬದವ್ರ ಜೊತೆ ಇರುವಾಗ ಬೇರೆ ಜೀವನ, ನನ್ನ ಸ್ನೇಹಿತರ ಜೊತೆ ಇರುವಾಗ ಬೇರೆ ಜೀವನ, ನಾನು ಕೆಲಸ ಮಾಡ್ತಿರುವಾಗ ಬೇರೆ ಜೀವನವನ್ನು ಜೀವಿಸುವಾಗ
ಅಂತವರ ಬಗ್ಗೆ ದೇವರು ಏನ್ ಹೇಳ್ತಾರೆ? ಸೌಲನಿಗೆ ಹೇಳಿದಾಗೆ, ನನ್ನನ್ನ ಬಿಟ್ಟು ಬಿಟ್ಟನು. ಈಗ ಬಿಟ್ಟು ಬಿಟ್ಟಂತ ಸೌಲನ್ ಏನ್ ಮಾಡ್ತಿದ್ದಾನೆ? ದೇವರನ್ನು ಆರಾಧಿಸ್ತಾ ಇದ್ದಾನೆ. ಈ ಬೆಳಗಿನ ಜಾವದಲ್ಲಿ ನನ್ನ ಸಾಕ್ಷಿ ಏನು? ನಾನು ದೇವರನ್ನ ಬಿಟ್ಟು ಬಿಟ್ಟವನಾಗಿ ದೇವರನ್ನ ಆರಾಧಿಸ್ತಾ ಇದ್ದೇನ? ಆದ್ರೆ ನಂಬಿಕಸ್ಥನಾದಂತ ಮಗನಾಗಿ ನಾನು ದೇವರನ್ನ ಆರಾಧಿಸ್ತಾ ಇದ್ದೇನ? ಸೌಲನ ಬಗ್ಗೆ ದೇವರು ಹೇಳ್ತಾರೆ, ಬಿಟ್ಟು ಬಿಟ್ಟನು ಅಂದ್ರೆ ಏನು ಮಾಡ್ತಾ ಇದ್ದಾನೆ ಅವನು? ಆ ವಾಕ್ಯದಲ್ಲಿ ಬರ್ತದೆ, ಅವನು ಬಿಟ್ಟು ಬಿಟ್ಟನಂದ್ರೆ ಅದರ ಅರ್ಥ ಏನು? ನನ್ನ ಆಜ್ಞೆಗಳನ್ನು ಅವನು ನೆರವೇರಿಸುವುದಿಲ್ಲ. ಸೌಲನು ಕೂಡ ನಾನು ಮತ್ತೆ ನೀವು ಯಾವ ರೀತಿಯಾಗಿ ಸಾಧಾರಣ ವ್ಯಕ್ತಿ ಆಗಿದ್ದೇವೋ ಅದೇ ರೀತಿಯಾದಂತಹ ಸಾಧಾರಣ ವ್ಯಕ್ತಿ ಆಗಿದ್ನು. ದಾವೀದನು ಕುರಿಗಳನ್ನ ಕಾಯುವಂತವನು. ಆದ್ರೆ ಸೌಲನ ಕೆಲಸ ಏನಾಗಿತ್ತು? ಸೌಲನ್ ಏನು ಕಾಯ್ತಿದ್ನು? ಸೌಲನ್ ಕತ್ತೆ ಕಾಯುವವನು. ದಾವೀದನ್ ಏನು ಕಾಯ್ತಾ ಇದ್ನು? ಕುರಿ ಕಾಯ್ತಾ ಇದ್ನು. ಕತ್ತೆ ಕಾಯುವಂತ ಈ ಮನುಷ್ಯನನ್ನ ದೇವರು ಇಸ್ರಾಯೇಲ್ನ ರಾಜನನ್ನಾಗಿ ಮಾಡಿದ್ದಾರೆ. ಎಷ್ಟು ಕೃತಜ್ಞತೆ ಉಳ್ಳವನಾಗಿರ್ಬೇಕಿತ್ತು, ಎಷ್ಟು ನಂಬಿಗಸ್ತನಾಗಿರ್ಬೇಕಿತ್ತು, ಎಷ್ಟು ದೇವರ ಸನ್ನಿಧಾನದಲ್ಲಿ ತಗ್ಗಿಸಲ್ಪಟ್ಟವನಾಗಿ ವಿಧೇಯತೆಯ ಜೀವನವನ್ನ ಜೀವಿಸ್ತಿರ್ಬೇಕಿತ್ತು. ನಾನು ಕೂಡ ಯೇಸು ಸ್ವಾಮಿಯನ್ನು ನಂಬದೆ ಇರುವಂತಹ ಸಂದರ್ಭದಲ್ಲಿ ನಮ್ಮ ಕೂಡ ಜೀವಿತ ಅದೇ ರೀತಿಯಾಗಿತ್ತು. ದೇವರ ಮಕ್ಕಳು ಅನೇಕ ಬಂಧನದಲ್ಲಿ ನಾವು ಬಂಧಿಸಲ್ಪಟ್ಟಿದ್ದೆವು, ಅನೇಕ ಕೆಟ್ಟ ಅಭ್ಯಾಸಗಳಲ್ಲಿ ನಾವು ತುಂಬಿಸಲ್ಪಟ್ಟಿದ್ದೆವು, ಪಾಪ ಮತ್ತೆ ಶಾಪದಿಂದ ಆವರಿಸಲ್ಪಟ್ಟಿದ್ದೆವು. ಒಂದು ವೇಳೆ ಯೇಸು ಸ್ವಾಮಿಯನ್ನ ಕಂಡುಕೊಳ್ಳದೆ ನಾವು ಸತ್ತಿದ್ರೆ ನಾವು ನರಕಕ್ಕೆ ಹೋಗ್ತಾ ಇದ್ದೆವು. ನಮ್ಗೆ ಪರಲೋಕದಲ್ಲಿ ಯಾವುದೇ ಸ್ಥಾನ ಇರ್ತಿದ್ದಿಲ್ಲ, ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗ್ತಿದ್ದಿಲ್ಲ, ನಿತ್ಯ ಬೆಂಕಿಗೆ ಬಾಧ್ಯಸ್ಥರಾಗ್ತಾ ಇದ್ದೆವು. ಆದ್ರೆ ಅಂತ ಪರಿಸ್ಥಿತಿಯಲ್ಲಿ ಜೀವಿಸ್ತಿರುವಂತ ನನ್ನನ್ನ ಮತ್ತೆ ನಿನ್ನನ್ನ ಸರ್ವಶಕ್ತನಾದ ದೇವರು ತನ್ನ ಒಬ್ಬನೇ ಮಗನ ರಕ್ತವನ್ನ ಸುರಿಸಿ ಪ್ರಾಣವನ್ನು ಕೊಟ್ಟು ನಮ್ಮನ್ನ ರಕ್ಷಿಸಿ ಇವತ್ತು ನಮ್ಮನ್ನ ರಾಯಲ್ ಪ್ರೀಸ್ಟ್ ಅನ್ನಾಗಿ ಮಾಡಿದ್ದಾನೆ, ಯಾಜಕರ ಸಮಾಜವನ್ನಾಗಿ ಮಾಡಿದ್ದಾನೆ. ನಾವಿವತ್ತು ದೇವರ ಮಕ್ಕಳಾಗಿದ್ದೇವೆ. ಸೌಲನು ಕತ್ತೆ ಕಾಯುವಂತ ಮನುಷ್ಯನನ್ನ ದೇವರು ಇಸ್ರಾಯೇಲ್ನ ರಾಜನನ್ನಾಗಿ ಮಾಡಿದ. ನಾನು ಮತ್ತೆ ನೀನು ಪಾಪದಲ್ಲಿ ಬಿದ್ದು ನರಕಕ್ಕೆ ಹೋಗ್ತಿರ್ಬೇಕಾದಂತ ನನ್ನನ್ನ ಮತ್ತೆ ನಿನ್ನನ್ನ ದೇವರು ರಕ್ಷಿಸಿ ಇವತ್ತು ನಮ್ಗೆ ಅವರ ಮಗನನ್ನಾಗಿ ಮಾಡಿದ್ದಾನೆ. ಸೌಲನ ಬಗ್ಗೆ ದೇವರಿಗೆ ಏನು ಮಾಡ್ತಿದ್ದಾನೆ? ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ನನ್ನ ಬಗ್ಗೆ ಮತ್ತೆ ನಿಮ್ಮ ಬಗ್ಗೆ ಈ ಬೆಳಗಿನ ಜಾವದಲ್ಲಿ ದೇವರು ಏನು ಮಾಡ್ತಿದ್ದಾನೆ? ನಾವೊಂದು ಹಾಡನ್ನು ಆಡ್ತಾ ಇದ್ದೇವೆ, ನಾವು ಉಬ್ಬಿಕೊಳ್ಳುವುದಿಲ್ಲ, ಹೌದಲ್ಲ? ಏನದು ಹಾಡು? ನಿಜವಾದು ಸ್ವಲ್ಪ ಆಚೆ ಈಚೆ ಯಾರಾದ್ರೂ ಅಂದ್ರೆ ಹೌದಿಲ್ಲ, ಪ್ರೇಸ್ ಅವ್ರು ಕೊಡದಿದ್ರೆ ಸಭೆ ಬಿಟ್ಟು ಹೋದಂತ ಜನರಿದ್ದಾರೆ. ಹಾಡನ್ನು ಆಡುವಾಗ ಏನ್ ಮಾಡ್ತೇವೆ? ಅದು ಕೂಡ ಆಡುದು ಯಾವ ರೀತಿಯಲ್ಲಿ? ಬಹಳ ಏನಾದ್ರೂ ನಮ್ಗೆ ಯಾರಾದ್ರೂ ಅಂದ್ರೆ, ಏನಾದ್ರೂ ಇನ್ಸಲ್ಟ್ ಆದ್ರೆ ಕ್ಷಮಿಸದೆ, ಯಾರಾದ್ರೂ ನಮ್ಗೆ ಏನಾದ್ರೂ ಅಂದ್ರೆ ನಾವು ಅದನ್ನು ಸಹಿಸದೆ ಜೀವಿಸುವಂತ ಜನರಾಗಿರ್ತೇವೆ. ನಾವು ಮರೆತು ಬಿಡ್ತೇವೆ ನಾವು ಏನಾಗಿದ್ದೇವೆ, ಯಾವುದಕ್ಕೋಸ್ಕರ ನಾವು ಭಾಗ್ಯರಾಗಿದ್ದೇವೆ ಅಂತ. ನಮ್ಮ ಜೀವನದಲ್ಲಿ ಯಾರು ಎಷ್ಟೇ ದೊಡ್ಡ ಸಮಸ್ಯೆ ಮಾಡಿದ್ರು, ನಮ್ಮ ಜೀವನದಲ್ಲಿ ಯಾರು ಎಷ್ಟೇ ದೊಡ್ಡ ತೊಂದರೆ ಮಾಡಿದ್ರು ಕೂಡ ನಿಜವಾಗಿ ದೇವರ ಜೊತೆ ಸಂಬಂಧ ಇರುವಂತಹ ದೇವರ ಆತ್ಮನ ತುಂಬಿಸಲ್ಪಟ್ಟಂತ ಮನುಷ್ಯ ಅವರನ್ನ ಕ್ಷಮಿಸಿ ದೇವರ ಮಕ್ಕಳನ್ನು ಪ್ರೀತಿಸುವಂತವನಾಗಿರ್ತಾನೆ. ವಿಧೇಯತೆ ಅನ್ನುವಂಥದ್ದು ಈಸಿ ಅಲ್ಲ. ನಮ್ಗೆ ಯಾವುದೆಲ್ಲ ವಿಷಯಕ್ಕೆ ನಮ್ಗೆ ಅನುಕೂಲವಾಗ್ತದೆ ಅದಕ್ಕೆ ವಿಧೇಯರಾಗಿ, ಯಾವುದೆಲ್ಲ ವಿಷಯ ನಮ್ಗೆ ಅನುಕೂಲವಾಗುದಿಲ್ಲ ಅದಕ್ಕೆ ಅವಿಧೇಯರಾಗಿ ಜೀವಿಸುವಂತದ್ದಲ್ಲ. ಯೇಸು ಸ್ವಾಮಿ ಹೇಳಿದಂತ ಪ್ರತಿಯೊಂದು ಮಾತಿಗೆ ನಾವು ವಿಧೇಯರಾಗಬೇಕು. ಅವಿಧೇಯತೆಗೆ ಕೇವಲ ಒಂದೇ ಒಂದು ಜಾಗ, ಯಾವುದದು? ಅವಿಧೇಯರಾದಂತ ಜನರಿಗೆ ಜಾಗ ಯಾವುದು? ಅಷ್ಟೇ. ನೀವು ಬಹಳ ಆಲೋಚನೆ ಮಾಡ್ತಿದ್ರಿ ಏನಿರ್ಬೋದು ಆ ಜಾಗ ಅಂತೇಳಿ. ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ನಾವು ಸೌಲನ ನೋಡ್ತೇವೆ. ಸೌಲನಿಗೆ ದೇವರು ಅಂತಾರೆ, ಹೋಗು ನೀನು ಅಮಲೇಕರನ್ನು ಏನ್ ಮಾಡು, ಎಲ್ಲರನ್ನು ಸಂಹರಿಸು, ಮಕ್ಕಳನ್ನ, ಹಿರಿಯರನ್ನ, ಕಿರಿಯರನ್ನ, ರಾಜರನ್ನ, ಪ್ರಾಣಿಗಳನ್ನ, ಪಶುಗಳನ್ನ ಎಲ್ಲವನ್ನ ಸಂಹರಿಸು ಅಂತ ಹೇಳ್ತಾರೆ.
ಅದಕ್ಕಿಂತ ಮುಂಚೆ ದೇವರು ಹೇಳಿದಾಗ ಅವನು ಮಾಡ್ತಾ ಬರ್ತಾನೆ. ಇಲ್ಲಿ ಬರುವಾಗ ಅವನಲ್ಲಿ ದೇವರ ಮಕ್ಕಳೇ ಇಷ್ಟು ಉಬ್ಬಿಕೊಳ್ಳುವುದು, ಇಷ್ಟು ಅವನಲ್ಲಿ ಪ್ರೈಡ್ ಬರ್ತದೆ. ಈಗ ಅವನಿಗೆ ಯಾರ ಮಾತು ಕೇಳುವಂತ ಸ್ಥಿತಿಯಲ್ಲಿಲ್ಲ. ಎಷ್ಟೋ ವಿಶ್ವಾಸಿಗಳು ಅವರಿಗೆ ಎಷ್ಟೇ ತಿಳಿಸಿ ಹೇಳಿದ್ರು ಕೂಡ ತಿಳಿಸುವಂತ ಪರಿಸ್ಥಿತಿ ಇರುವುದಿಲ್ಲ. ಇದು ನೀನು ಮಾಡುವುದು ತಪ್ಪು, ಇದು ನೀನು ಮಾಡುವುದು ಸರಿಯಲ್ಲ ಅಂತ ಹೇಳಿದ್ರು ಕೂಡ ಆ ವಿಷಯಗಳನ್ನ ಅವರು ಒಪ್ಪಿಕೊಂಡು ಅದಕ್ಕೆ ವಿಧೇಯರಾಗುವುದನ್ನು ಬಿಟ್ಟು ಇನ್ನೂ ಕೂಡ ಆ ಒಂದು ತಪ್ಪನ್ನ, ಆ ಒಂದು ಅವಿಧೇಯತ್ವಕ್ಕೆ ತನ್ನನ್ನು ಇನ್ನೂ ಕೂಡ ಸಾಬೀತು ಮಾಡುವುದಕ್ಕೆ ಪ್ರಯತ್ನ ಪಡುವಂತ ಅನೇಕ ವಿಶ್ವಾಸಿಗಳಿದ್ದಾರೆ ದೇವರ ಮಕ್ಕಳೇ. ನೋಡ್ರಿ, ನಾವು ಕ್ರೈಸ್ತರಾದಂತ ನಾವುಗಳಿಗೆ ಒಂದೇ ಒಂದು ನಾವು ಮಾಡ್ಲಿಕ್ಕೆ ಸಾಧ್ಯ. ದೇವರೇ ನಿನ್ನ ವಾಕ್ಯ ಹೇಳುವುದಾದ್ರೆ ಅದಕ್ಕೆ ನಾನು ಜೋರಾಗಿ ಹೇಳ್ರಿ ವಿಧೇಯನಾಗ್ತೇನೆ. ಯೇಸುಸ್ವಾಮಿ ನಿನ್ನ ವಾಕ್ಯ ನೀನು ಈ ವಿಷಯವು ನಿನ್ನ ವಾಕ್ಯದಲ್ಲಿ ಬರೆಯುವುದಾದ್ರೆ ಎರಡನೇ ಪ್ರಶ್ನೆ ಕೇಳದೆ ಮರು ಪ್ರಶ್ನೆ ಮಾಡದೆ ಈ ವಾಕ್ಯಕ್ಕೆ ನಾನು ನಂಬುತ್ತೇನೆ, ಆ ವಾಕ್ಯಕ್ಕೆ ವಿಧೇಯನಾಗ್ತೇನೆ ಅನ್ನುವಂಥದ್ದೇ ಕ್ರೈಸ್ತನು ಮಾತಾಡುವಂತ ಮಾತಾಡ್ಬೇಕು ದೇವರ ಮಕ್ಕಳೇ. ಅದನ್ನು ಬಿಟ್ಟು ಅದು ಯಾಕೆ ಅವನು ಯಾಕೆ ಹಂಗಂದ, ಅವನು ಯಾಕೆ ಹಂಗೆ ಮಾಡ್ದ, ಅವನು ಯಾಕೆ ಆ ರೀತಿ ನೋಡ್ದ, ಅವನು ಹೇಳಕ್ಕೆ ಯಾರು, ಈ ರೀತಿಯ ಮಾತುಗಳು ನಿಜವಾದ ಕ್ರೈಸ್ತರಿಗೆ ಒಂದು ಶೋಭೆ ತರುವಂತ ಮಾತುಗಳಲ್ಲ. ನಮ್ಮನ್ನ ಪ್ರೀತಿಸುವವರನ್ನ ಪ್ರೀತಿಸಿ ನಮಗೆ ದ್ವೇಷಿಸುವವರನ್ನ ದ್ವೇಷಿಸುವಂತ ಮಾತುಗಳನ್ನಾಡುವಂತ ಕ್ರೈಸ್ತನಲ್ಲ. ಎಲ್ಲಾ ಸಂದರ್ಭದಲ್ಲೂ ಎಲ್ಲಾ ಪರಿಸ್ಥಿತಿಯಲ್ಲೂ ದೇವರಿಗೆ ವಿಧೇಯರಾಗಿ ಜೀವಿಸಬೇಕು. ನನಗೆ ಆಶೀರ್ವಾದ ಬರಲಿ, ನನಗೆ ಆಶೀರ್ವಾದ ಬಾರದಿರಲಿ. ನಿಮ್ಗೆ ಗೊತ್ತಾ, ದೇವರಿಗೆ ನಿಜವಾಗಿ ಈಸಾಕನು ಬೇಕಾಗಿದ್ದಿಲ್ಲ. ಈಸಾಕನ ಪ್ರಾಣ ದೇವರಿಗೆ ಬೇಕಾಗಿದ್ದಿಲ್ಲ. ಆದ್ರೆ ಏನು ಬೇಕಾಗಿತ್ತು? ಅಬ್ರಹಾಮನ ವಿಧೇಯತೆ. ನೋಡ್ರಿ, ನೀವು ಜೆನಿಸಿಸ್ ಚಾಪ್ಟರ್ 22 ವರ್ಸ್ 18 ಹೋದ್ರೆ ಬೇಗ. ಜೆನಿಸಿಸ್ ಚಾಪ್ಟರ್ 22 ವರ್ಸ್ 18. ನೀನು ನನ್ನ ಮಾತುಗಳನ್ನ ಕೇಳಿದ್ದರಿಂದ ಅಬ್ರಾಮನ ಜೀವನದಲ್ಲಿ ಬಂದಂತ ಎಲ್ಲ ಆಶೀರ್ವಾದಕ್ಕೆ ಕಾರಣ ಏನು? ಅವನು ದೇವರ ಮಾತನ್ನ ಕೇಳಿದನಂತ ಹೇಳಿದ್ರೆ ದೇವರು ಅವನಿಗೆ ಏನು ಮಾಡ್ಲಿಕ್ಕೆ ಹೇಳಿದ್ರು ಆ ಮಾತಿಗೆ ಅವನು ವಿಧೇಯನಾದ್ನು. ಇಂಥ ಪರೀಕ್ಷೆ ನಮ್ಮ ಯಾರ ಜೀವನದಲ್ಲಿ ಬರುವುದಿಲ್ಲ ದೇವರ ಮಕ್ಕಳು. ದೇವರು ಏನು ಮಾಡ್ಲಿಕ್ಕೆ ಹೇಳಿದ ಅಬ್ರಾಮನಿಗೆ? ತನ್ನ ಒಬ್ಬನೇ ಮಗನಿಗೆ ಬಲಿ ಕೊಡ್ಲಿಕ್ಕೆ ಹೇಳಿದ್ದ. ಯಾವ ರೀತಿಯ ಬಲಿ ಗೊತ್ತಾ ನಿಮ್ಗೆ? ಹಿಂದಿಯಲ್ಲಿ ಓಂಬಲಿ ಅಂತಾರೆ. ಓಂಬಲಿಗೆ ಅಂತಾರೆ ಸರ್ವಾಂಗ ಹೋಮ. ಸರ್ವಾಂಗ ಹೋಮವಾಗಿ ಬಲಿ ಕೊಡ್ಬೇಕಿತ್ತು. ಸರ್ವಾಂಗ ಹೋಮ ಬಲಿ ಹೆಂಗಂತ ಗೊತ್ತಾಗ ಲೆವಿಟಿಕಸ್ ಚಾಪ್ಟರ್ 1 ಓದ್ರಿ. ಅದರಲ್ಲಿ ಸರ್ವಾಂಗ, ನೀವು ಮನೆಗೆ ಹೋಗೋದ್ರಿ, ಸರ್ವಾಂಗ ಹೋಮವು ಯಾವ ರೀತಿ ಕೊಡ್ತಾರಂತ ಹೇಳಿ ಬರೆದಿದೆ. ಅದರಲ್ಲಿ ಅದನ್ನ ತುಂಡು ತುಂಡು ಮಾಡಿ ಕತ್ತರಿಸಬೇಕು, ಅದರ ಚರ್ಮವನ್ನ ಸುರಿಬೇಕು, ಅದರಲ್ಲಿ ಒಳಗಿರುವಂತ ಕರುಳನ್ನ ತೆಗೆದು ಅದಕ್ಕೆ ಹೋಮ ಮಾಡಬೇಕು. ಆ ರೀತಿಯಲ್ಲಿ ಅದನ್ನು ಬೆಂಕಿಯಲ್ಲಿ ಹಾಕಿ ಸುಡಬೇಕು. ಅದರ ಒಂದು ಪರಿಮಳವು ದೇವರ ಹತ್ರ ಹೋಗುವಾಗ ಅದು ಸುಗಂಧ ವಾಸನೆ ಆಗ್ಬೇಕು. ಈ ರೀತಿಯ ಒಂದು ಬಲಿಯನ್ನ ಕೊಡುವುದಕ್ಕೋಸ್ಕರ ದೇವರು ಅಬ್ರಾಮನಿಗೆ ಹೇಳ್ತಾನೆ. ಅದಕ್ಕೋಸ್ಕರ ಅಬ್ರಾಮನ ಹೋಗುವಾಗ ಏನೇನು ತಗೊಂಡು ಹೋಗ್ತಾನೆ? ಕಟ್ಟಿಗೆ. ಯಾತಕ್ಕೋಸ್ಕರ ಕಟ್ಟಿಗೆ? ಸುಡ್ಲಿಕ್ಕೆ. ಮತ್ತೇನ್ ತಗೊಂಡು ಹೋಗ್ತಾನೆ? ಬೆಂಕಿ ತಗೊಂಡು ಹೋಗ್ತಾನೆ. ಯಾತಕ್ಕೆ? ಸುಡ್ಲಿಕ್ಕೆ. ಮತ್ತೇನ್ ತಗೊಂಡು ಹೋಗ್ತಾನೆ? ಕತ್ತಿ ತಗೊಂಡು ಹೋಗ್ತಾನೆ. ಯಾತಕ್ಕೆ? ದೇವರ ಮಕ್ಕಳೇ, ಏನು ದೇವರು ಅಬ್ರಾಮನಿಗೆ ಮಾಡ್ಲಿಕ್ಕೆ ಹೇಳ್ತಾರೋ ಅದನ್ನ ಮಾಡ್ಲಿಕ್ಕೋಸ್ಕರ ಅಬ್ರಾಮನು ತನ್ನನ್ನು ಸಮರ್ಪಿಸಿಕೊಡ್ತಾನೆ. ದೇವರ ವಾಕ್ಯ ಹೇಳ್ತದೆ, ಅಬ್ರಹಾಮನು ನನ್ನ ಮಾತನ್ನ ಕೇಳಿದ್ದರಿಂದ ಅಬ್ರಹಾಮನನ್ನ ಆಶೀರ್ವದಿಸುವನು. ವಿಧೇಯತೆಯು ಕ್ರೈಸ್ತರ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾದ ವಿಷಯ. ದೇವರ ಮಕ್ಕಳೇ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆಯಬೇಕು. ದೇವರ ವಾಕ್ಯಕ್ಕೆ ತಗ್ಗಿಸಲ್ಪಟ್ಟವರು ನಡೆಯಬೇಕು. ನಿನ್ನ ಆರಾಧನೆ ದೇವರು ಕೇಳಬೇಕಾದ್ರೆ, ನೀನು ಆರಾಧನೆ ನಡೆಸುವಾಗ ದೇವರ ಅಭಿಷೇಕ ಇಳಿದು ಬರಬೇಕಾದ್ರೆ, ನಿನ್ನ ಜೀವಿತದಲ್ಲಿ ದೇವರ ಆಶೀರ್ವಾದಗಳು ನಿನಗೆ ಸಿಗಬೇಕಾದ್ರೆ ವಿಧೇಯತೆಯ ಜೀವಿತ ಬಹಳ ಪ್ರಾಮುಖ್ಯವಾಗಿದೆ. ಸೌಲನು ಅವಿಧೇಯನಾಗಿ ಏನ್ ಮಾಡ್ತಿದ್ದಾನೆ? ಆರಾಧಿಸ್ತಾ ಇದ್ದಾನೆ.
ದೇವರು ಅವನಿಗೆ ಏನು ಮಾಡ್ಬೇಕಂತ ಹೇಳಿದ್ರು, ಎಲ್ಲರನ್ನ ಸಂವರಿಸಿ ಎಲ್ಲರನ್ನ ಮುಗಿಸ್ಬೇಕಂತ ಹೇಳಿದ್ರು, ಅದನ್ನ ಮಾಡದೆ ತನಗೆ ಮನಸ್ಸಿಗೆ ಬಂದಾಗೆ ಮಾಡಿ ದೇವರಿಗೆ ಅವಿಧೇಯನಾಗ್ತಿದ್ದಾನೆ. ಈಗ ಅವಿಧೇಯನಾದ ನಂತರ ಕೂಡ ಅವನು ತನ್ನ ಆ ಒಂದು ಅವಿಧೇಯತೆಯನ್ನ ಸಾಬೀತುಪಡಿಸಿ ಪ್ರಯತ್ನ ಪಡ್ತಾನೆ ವಿನ ಅದಕ್ಕೋಸ್ಕರ ಪಶ್ಚಾತ್ತಾಪ ಪಡುವುದಿಲ್ಲ. ಯಾರು ಪಶ್ಚಾತ್ತಾಪ ಪಡಬೇಕಿತ್ತು ಮಾಡಿದ ತಪ್ಪಿಗೆ? ಸೌಲನು ಪಶ್ಚಾತ್ತಾಪ ಪಡಬೇಕಿತ್ತು. ಯಾರು ಪಶ್ಚಾತ್ತಾಪ ಪಡ್ತಿದ್ದಾರೆ? ನನ್ನ ಮತ್ತೆ ನಿನ್ನ ಜೀವನ ಯಾವ ರೀತಿ ಇದೆ? ಈ ಬೆಳಗಿನ ಜಾವದಲ್ಲಿ ಮಧ್ಯಾಹ್ನ ನಮ್ಮ ಜೀವನ ದೇವರಿಗೆ ಮೆಚ್ಚುಗೆಯಾದ ಜೀವನ ಇದೆಯಾ? ನಮ್ಮ ಜೀವನವನ್ನು ನೋಡಿ ಈ ಬೆಳಗಿನ ಮಧ್ಯಾಹ್ನದ ಜಾವದಲ್ಲಿ ದೇವರು ಸಂತೋಷ ಪಡ್ತಿದ್ದಾನೆ, ಪಶ್ಚಾತ್ತಾಪ ಪಡ್ತಾ ಇದ್ದಾನೆ? ನಾವು ನಡೆಯುವಂಥ ರೀತಿ, ನಾವು ಮಾತಾಡುವಂಥ ಮಾತುಗಳು, ನಾವು ನೋಡುವಂಥ ನೋಟ, ನಾವು ಮಾಡುವಂಥ ವಿಚಾರಗಳು, ನಾವು ಜನರ ಜೊತೆ ಅಂತ ಬೆರೆಯುವಂಥ ರೀತಿ, ನಾವು ಮನೆಯಲ್ಲಿರುವಂಥ ಜೀವಿಸುವಂಥ ಜೀವಿತ, ನನ್ನ ಕುಟುಂಬ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಪತಿ, ನನ್ನ ಇವರ ಜೊತೆಗೆ ಜೀವಿಸುವಂಥ ಜೀವಿತ ಒಂದು ವಿಧೇಯತೆಯ ದೇವರ ವಾಕ್ಯಕ್ಕೆ ಅನುಸಾರವಾಗಿ ಜೀವಿಸನೋ ಅಲ್ಲ, ನಾನು ಹೊರಗಡೆ ಜೀವಿಸುವಾಗ ನನಗೆ ಬೇಕಾದಾಗೆ ಜೀವಿಸಿ ದೇವರ ಸನ್ನಿಧಾನದಲ್ಲಿ ಬಂದು ಕುಣಿದು ಆಡಿ ಆರಾಧಿಸಿ ನಾನು ದೇವರಿಗೆ ಮಹಿಮೆ ಪಡಿಸ್ತಾ ಒಂದು ರೀತಿಯಲ್ಲಿ ತೋರಿಸಲಿಕ್ಕೆ ಇಷ್ಟಪಡ್ತೇನೆ, ನಾನು ದೇವರೇ ನಿನ್ನನ್ನು ಆರಾಧಿಸ್ತಾರೆ ಅಂತ ಹೇಳಿ. ಇಲ್ಲಿ ನೀನು ಕುಣಿದು ಆರಾಧನೆ ಇದನ್ನು ಆಡಿ ಮಾಡುವುದಕ್ಕಿಂತ ಹೆಚ್ಚಾಗಿ ನೀನು ವೈಯಕ್ತಿಕನಾಗಿ ಕುಟುಂಬದಲ್ಲಿ ಮನೆಯಲ್ಲಿ ನೀವು ಯಾವ ರೀತಿ ಜೀವಿಸ್ತೀಯಾ ಅದು ದೇವರಿಗೆ ಬಹಳ ಪ್ರಾಮುಖ್ಯವಾಗಿದೆ. ನಾವು ಸಭೆಯಲ್ಲಿ ಬಂದು ಏನು ಮಾಡ್ತೇವೆ, ಸಭೆಯಲ್ಲಿ ಏನೆಲ್ಲ ಕಾರ್ಯಗಳನ್ನು ಮಾಡ್ತೇವೆ, ಇದಕ್ಕಿಂತ ಹೆಚ್ಚಾಗಿ ನಾನು ನನ್ನ ಸೇವಾ ಕ್ಷೇತ್ರದಲ್ಲಿ, ನಾನು ನನ್ನ ಮನೆಯಲ್ಲಿ, ನಾನು ನನ್ನ ಬಿಸ್ನೆಸ್ ಅಲ್ಲಿ, ನಾನು ನನ್ನ ಕೆಲಸದ ಜಾಗದಲ್ಲಿ, ನಾನಿರುವಂತಹ ಸಣ್ಣ ಜಾಗದಲ್ಲಿ ಯಾವ ರೀತಿಯ ಜೀವಿತವನ್ನು ಜೀವಿಸ್ತೇನೆ ಅದು ಬಹಳ ಪ್ರಾಮುಖ್ಯವಾದ ದೇವರ ಮಕ್ಕಳೇ. ಇಲ್ಲಿ ಸೌಲನ್ನ ನಾವು ನೋಡ್ತೇವೆ. ಸೌಲನ್ ಏನ್ ಮಾಡ್ತಾನೆ? ನೀವು ಸೌಲನ ಸ್ಟೋರಿಯನ್ನ ಮುಂದೆ ಓದುವುದಾದ್ರೆ ನಿಮ್ಗೆ ಗೊತ್ತಾಗ್ತದೆ. ನೀವು 10ನೇ ಮತ್ತೆ 11ನೇ ವಚನದಲ್ಲಿ ಓದಿದಿರಿ, 31ನೇ ವಚನದಲ್ಲಿ ಓದಿದಿರಿ, ಸೌಲನ ಆರಾಧಿಸ್ತಾ ಇದ್ದಾನೆ. 10 ಮತ್ತೆ 11ರಲ್ಲಿ ಓದ್ತಾ ಇದ್ದೀರಿ, ದೇವರಂತ ನಾನು ಬಿಟ್ಟು ಬಿಟ್ಟಿದ್ದೇನೆ. ಈಗ ನಾನು ಬಿಟ್ಟು ಬಿಟ್ಟವನ ಅಂತ ಜೀವಿತವನ್ನು ಜೀವಿಸ್ತಾ ಇದ್ದೇನಾ? ನಮ್ಗೆ ಅನಿಸ್ತದೆ ದೇವ್ರು ನನ್ನ ಕೇಳ್ತಾ ಇಲ್ಲ, ದೇವ್ರು ನನ್ನ ನೋಡ್ತಾ ಇಲ್ಲ, ದೇವ್ರು ನನ್ನ ಹತ್ತಿರ ಇಲ್ಲ ಅಂತ ಒಂದು ಅನುಭವವನ್ನು ಅನುಭವಿಸ್ತಾ ಇದ್ದೇನಾ? ದೇವ್ರ ಮಕ್ಕಳ ಅಂತ ಅನುಭವವನ್ನು ನಾವು ಅನುಭವಿಸುವುದಾದ್ರೆ ಎಲ್ಲಿಯೋ ನಾವು ವಿಧೇಯತೆಯ ಜೀವಿತ ಜೀವಿಸ್ತಾ ಇಲ್ಲ, ಎಲ್ಲಿಯೋ ನಾವು ನಮ್ಮ ಜೀವಿತದಲ್ಲಿ ತಪ್ಪು ಮಾಡ್ತಾ ಇದ್ದೇವೆ, ಎಲ್ಲಿಯೋ ನಾವು ಪಾಪದ ಕ್ಷೇತ್ರದಲ್ಲಿ ಬಿದ್ದು ಹೋಗಿದ್ದೇವೆ, ಎಲ್ಲಿಯೋ ನಾವು ನಮ್ಮ ಜೀವಿತದಲ್ಲಿ ದೇವರಿಗೆ ಅವಿಧೇಯರಾಗಿ ನಡೀತಾ ಇದ್ದೇವೆ. ಅದಕ್ಕೋಸ್ಕರ ಈ ರೀತಿಯ ಅನುಭವ ನಾವು ಅನುಭವಿಸ್ತಾ ಇದ್ದೇವೆ. ಏನೇ ಆದ್ರೂ ಕೂಡ ದೇವರು ನಮ್ಮನ್ನು ಬಿಟ್ಟು ಬಿಡುವಂತ ಪರಿಸ್ಥಿತಿಗೆ ನಾವು ಬರಬಾರ್ದು. ದೇವರು ನಮ್ಮನ್ನು ಬಿಟ್ಟು ಬಿಟ್ರೆ ಅದಕ್ಕಿಂತ ಭಯಾನಕವಾದದ್ದು ಇನ್ನು ಯಾವುದಿಲ್ಲ. ದೇವರ ಮಕ್ಕಳೇ, ನೀವು ನೋಡ್ರಿ 15ನೇ ವಚನ ಓದ್ರಿ, ಅದರಲ್ಲಿ ಚಾಪ್ಟರ್ 15 ವರ್ಸ್ 15. ಓಕೆ, 9. ದೇವರು ಏನು ಮಾಡ್ಲಿಕ್ಕೆ ಹೇಳಿದ್ರು? ಎಲ್ಲವನ್ನ ಸಂವರಿಸ್ಲಿಕ್ಕೆ ಹೇಳಿದ್ರು. ಸೌಲನ್ ಏನು ಮಾಡ್ತಾನೆ? ತನಗೆ ಬೇಕಾದದನ್ನ ಉಳಿಸ್ತಾನೆ, ತನಗೆ ಬೇಕಾದದನ್ನ ನಾಶ ಮಾಡ್ತಾನೆ. ದೇವರಿಗೆ ಅಬ್ಸಲ್ಯೂಟ್ಲಿ ಡಿಸೋಬೆ ಆಗ್ತಾನೆ. ಈ ಡಿಸೋಬೆ ಆದ ನಂತರ ದೇವರ ವಾಕ್ಯ ಹೇಳ್ತದೆ, ಯಾವಾಗ ನಾವು ದೇವರಿಂದ ದೂರವಾಗ್ತೇವೋ ಸೈತಾನ್ ಏನು ಮಾಡ್ತಾನೆ? ಅವಕಾಶ ಪಡೆದು ಒಳಗಡೆ ಬರ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಈಗ ಇಷ್ಟರ ತನಕ ಅವನಿಗೆ ಬಂದಂತ ಎಲ್ಲ ಒಂದು ಕ್ರೆಡಿಟ್ ಅನ್ನ ದೇವರಿಗೆ ಕೊಡ್ತಾ ಇದ್ದ. ಇಷ್ಟರ ತನಕ ಏನೆಲ್ಲ ಮಾಡಿದ್ರು ಅದರ ಮೂಲಕ ದೇವರು ಮಹಿಮೆ ಹೊಂದ್ತಾ ಇದ್ದ. ಆದ್ರೆ ಈ ಜಾಗಕ್ಕೆ ಬರುವಾಗ ಆರಾಧಿಸುತ್ತಿರುವಂತ ಮನುಷ್ಯ ಒಂದು ಕಡೆ ಕೇವಲ ಜನರಿಗೆ ತೋರಿಸುವಂತ ಆರಾಧನೆ ಆಕ್ಟಿಂಗ್ ಮಾಡ್ತಾನೆ, ಆದ್ರೆ ನಿಜವಾಗಿ ದೇವರ ಪ್ರೀತಿಯಿಂದ ದೇವರನ್ನ ಆರಾಧಿಸ್ತಾ ಇಲ್ಲ, ದೇವರಿಗೆ ವಿಧೇಯನಾಗಿ ಆರಾಧಿಸ್ತಾ ಇಲ್ಲ. ಇಲ್ಲಿ 31ನೇ ವಚನದಲ್ಲಿ ಸೌಲನು ಆರಾಧಿಸ್ತಾನೆ ಅಂತ ಹೇಳ್ತಾರೆ. ಈ ಸೌಲನು ಆರಾಧಿಸ್ತಾ ಇದ್ದಾನೆ, ದೇವರನ್ನ ಪ್ರೀತಿಸಿ ಆರಾಧಿಸ್ತಾ ಇದ್ದಾನ, ಜನರಿಗೆ ತೋರಿಸೋಕೋಸ್ಕರ ಆರಾಧಿಸ್ತಾ ಇದ್ದಾನ? ಜನರಿಗೆ ತೋರಿಸೋಕೋಸ್ಕರ ಆರಾಧಿಸ್ತಾ ಇದ್ದಾನೆ. ನಮ್ಮ ಆರಾಧನೆ ನಾವು ಯಾವ ರೀತಿ ಮಾಡ್ತೇವೆ? ಜಾಸ್ತಿ
ನಾವು ಅಲ್ಲಿ ಕೂತ್ಕೊಂಡಾಗ್ಲಿ, ಇಲ್ಲಿ ನಿಂತ್ಕೊಂಡಾಗ್ಲಿ, ಅಲ್ಲಿ ಬಾರಿಸ್ದಾಗ್ಲಿ, ನಾವು ಆರಾಧನೆ ಮಾಡುವಾಗ ನಮ್ಮ ಆರಾಧನೆಯಲ್ಲಿ ಸಂಪೂರ್ಣತೆಯಾದ ವಿಧೇಯತೆಯಿಂದ ನಾವು ದೇವರನ್ನು ಆರಾಧಿಸ್ತೇವೋ, ಆದರೆ ಜನರು ನೋಡಬೇಕು, ಜನರಿಗೆ ತೋರಿಸೋಕ್ಕೋಸ್ಕರ ಆರಾಧಿಸ್ತೇವೆ. ದೇವರ ಮಕ್ಕಳೇ, ಆರಾಧನೆಯ ಸಂಪೂರ್ಣವಾದ ಮಹಿಮೆ ಯಾರಿಗೆ ಹೋಗ್ಬೇಕು? ದೇವರಿಗೆ ಹೋಗ್ಬೇಕು, ಕೇವಲ ದೇವರಿಗೆ. ಆ ಮಹಿಮೆಯು ಯಾವತ್ತು ನಾವು ಅದನ್ನ ತಕೊಳ್ಬಾರ್ದು. ಸೈತಾನನು ಬಿದ್ದು ಹೋದ ಕಾರಣ ಏನು? ದೇವರ ಮಹಿಮೆಯನ್ನ ತಾನು ಪಡೀಲಿಕ್ಕೆ ಅವನು ಪ್ರಯತ್ನ ಪಟ್ಟ. ಸೌಲನು ಕೂಡ ಅದೇ ರೀತಿಯಾಗಿ ಮಾಡ್ತಿದ್ದಾನೆ. ವಾಕ್ಯ ಹೋದ್ರೆ ನಿಮಗೆ ಗೊತ್ತಾಗ್ತದೆ ಸೌಲನ್ ಏನು ಮಾಡ್ತಿದ್ದಾನೆ. ಈಗ 15ನೇ ಅಧ್ಯಾಯ 12ನೇ ವಚನ. ಅವನಿಗೆ ಸೌಲನು ಕರ್ಮೆಲಿಗೆ ಹೋಗಿ ಅಲ್ಲಿ ತನಗೋಸ್ಕರ ಒಂದು ಜ್ಞಾಪಕ ಸ್ತಂಭವನ್ನು ನಿಲ್ಲಿಸಿ ಅಲ್ಲಿಂದ ಕಟ್ಟ ಹಿಡಿದು ಹೀಗಾರಿಗೆ ಹೋದನೆಂಬ ವರ್ತಮಾನವು ಬಂದದರಿಂದ ಸಮುವೇಲನು ಅಲ್ಲಿಗೆ ಹೋದನು. ಅಲ್ಲಿ ಅವನು ಒಂದು ಜ್ಞಾಪಕ ಸ್ತಂಭವನ್ನು ಏನು ಮಾಡ್ತಾರಂತೆ? ನಿಲ್ಲಿಸ್ತಾನೆ. ಯಾರ ಜ್ಞಾಪಕ ಸ್ತಂಭ ಅಂದ್ರೆ ಈ ಜಾಗದಲ್ಲಿ ಜಯವನ್ನು ಕೊಟ್ಟದ್ದು ಯಾರಂತ ಹೇಳಿ ಅವನು ಹೇಳಿಕೆ ಬಯಸ್ತಾರೆ ಎಲ್ಲ ಇಸ್ರಾಯೇಲರಿಗೆ. ಅದರ ಅರ್ಥ ಏನು? ಇಲ್ಲಿ ನಾನು ಯುದ್ಧ ಮಾಡಿದಂತ ಎಲ್ಲ ಆ ಯುದ್ಧದ ಮಹಿಮೆ ಯಾರಿಗೆ ಬರಬೇಕು? ಸೌಲನಿಗೆ. ಬರುವಂತ ಜನರೇಷನ್ ಈ ಕಮ್ಮವನ್ನು ತೋರಿಸಿ ಮಾತಾಡುವಾಗ ಯಾರ ಬಗ್ಗೆ ಮಾತಾಡಬೇಕು? ಸೌಲನ ಬಗ್ಗೆ ಮಾತಾಡಬೇಕು. ತನಗೋಸ್ಕರ ಅಲ್ಲಿ ನೋಡಿ ಸ್ತಂಭಗಳನ್ನು ಇಡುವಂತ ಅಭ್ಯಾಸ ಆ ಟೈಮಲ್ಲಿ ನಾವು ನೋಡ್ತೇವೆ, ಅನೇಕ ಜಾಗದಲ್ಲಿ ನಾವು ನೋಡ್ತೇವೆ. ಆದ್ರೆ ಇಲ್ಲಿ ಅವನು ದೇವರಿಗೆ ಮಹಿಮೆ ತರದಕ್ಕೋಸ್ಕರ ಮಾಡಬೇಕಾಗುವಂತ ಕೆಲಸ ಜಾಗದಲ್ಲಿ ತನಗೆ ಮಹಿಮೆ ತರಿಸುವಂತ ಕೆಲಸವನ್ನು ಮಾಡ್ತಾನೆ. ನಾವು ಮಾಡುವಂತ ಕೆಲಸದಲ್ಲಿ ಯಾರಿಗೆ ಮಹಿಮೆ ಹೊಂದ್ಬೇಕಂತ ಆಸೆ ಪಡ್ತೇವೆ? ನಾವು ಕೊಡುವಂತ ಕಾಣಿಕೆಯಲ್ಲಿ, ನಾವು ಕೊಡುವಂತ ದಶಮಾಂಶದಲ್ಲಿ, ನಾವು ಕೊಡುವಂತ ವಸ್ತುಗಳಲ್ಲಿ, ನಾವು ಕೊಡುವಂತ ಊಟ ಕೊಡ್ತೇವೋ, ಕುರ್ಚಿ ಕೊಡ್ತೇವೋ, ಟ್ಯೂಬ್ಲೈಟ್ ಕೊಡ್ತೇವೋ, ಚೇರ್ ಕೊಡ್ತೇವೆ, ಪದಾರ್ಥ ಏನೆಲ್ಲ ನಾವೆಲ್ಲವನ್ನು ಕೊಡ್ಲಿಕ್ಕೆ ಬಯಸ್ತೇವೆ. ಅದರಿಂದ ಅದು ಕೊಟ್ಟ ನಂತರ ಆ ಮಹಿಮೆಯನ್ನು ಯಾರಿಗೆ ಹೋಗ್ಬೇಕಂತ ಇಷ್ಟಪಡ್ತೇವೆ? ದೇವರ ಕ್ರೈಸ್ತತ್ವದಲ್ಲಿ ದೇವರ ವಾಕ್ಯ ಹೇಳ್ತದೆ, ನೀನು ಎಡಗೈಗೆ ಕೊಟ್ಟದ್ದು ಬಲಗೈಗೆ, ನೀನು ಎಡಗೈ ಕೊಟ್ಟದ್ದು ಬಲಗೈಗೆ ಕೊಡಬಾರದು. ನಾವು ಅಂತ ಕ್ರೈಸ್ತರುಗಳ? ನಮ್ಮ ಕ್ರೈಸ್ತತ್ವ ಏನು? ನಮ್ಮ ಕ್ರೈಸ್ತತ್ವ ಏನು? ನಾನು ಕೊಟ್ಟದ್ದು ಯಾರಿಗೂ ಗೊತ್ತಾಗಬಾರ್ದು. ನೀನು ನಿನ್ನ ಹೃದಯದಲ್ಲಿ ದೇವರ ಮಹಿಮೆಗೋಸ್ಕರ ಏನಾದ್ರೂ ಕೊಡುವಾಗ ಅದು ಕೊಟ್ಟದ್ದು ಜನರಿಗೆ ಗೊತ್ತಾಗ್ಬೇಕಂತೇಳಿ ಬಯಸುವುದಾದ್ರೆ ಅದೇ ಕ್ಷಣ ನೀನು ದೇವರಿಂದ ದೂರ ಹೋಗುವಂತ ಪರಿಸ್ಥಿತಿಯಲ್ಲಿದ್ದೀಯ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸೌಲನು ಒಂದು ಜ್ಞಾಪಕ ಕಂಬವನ್ನಲ್ಲಿ ಅವನು ಇಡ್ತಾನೆ. ಆ ಜ್ಞಾಪಕ ಕಂಬ ತನಗೋಸ್ಕರ ಮಹಿಮೆ ಸಿಗುವುದಕ್ಕೋಸ್ಕರ, ತನ್ನನ್ನ ಜನರು ನೆನಪಿಸೋದಕ್ಕೋಸ್ಕರ, ಈ ಜಯದ ಹಕ್ಕುದಾರನನ್ನಾಗಿ ಸೌಲನನ್ನಾಗಿ ಮಾಡುವುದಕ್ಕೋಸ್ಕರ ಸೌಲನ್ ಇದನ್ನ ಮಾಡ್ತಾನೆ. ಇದನ್ನೆಲ್ಲ ಮಾಡಿ ಏನು ಮಾಡ್ತಿದ್ದಾನೆ? ಈಗ ಕೊನೆಗೆ 31ನೇ ವಚನದಲ್ಲಿ ಏನು ಮಾಡ್ತಿದ್ದಾನೆ? ಕಂಪ್ಲೀಟ್ ಅವಿಧೇಯತೆ ಜೀವಿತ ಜೀವಿಸಿ ಎಲ್ಲಾ ಜನರ ಎದುರುಗಡೆ ದೇವರನ್ನು ಆರಾಧಿಸ್ತಾ ಇದ್ದಾನೆ. ದೇವರಿಗೆ ಮಹಿಮೆ ಕೊಡುವುದನ್ನು ಬಿಟ್ಟು ತನ್ನನಿಗೆ ಮಹಿಮೆಯನ್ನು ತಾನು ಪಡೆದುಕೊಂಡು ಎಲ್ಲರೂ ಅವನಿಗೆ ವಾವ ಹೇಳ್ಬೇಕು, ಎಲ್ಲರೂ ಅವನು ಮಾಡೋದಕ್ಕೆ ಪ್ರಶಂಸೆ ಪಡಬೇಕು, ಎಲ್ಲರೂ ಮಾನ ಸನ್ಮಾನ ಅವನಿಗೆ ಕೊಡ್ಬೇಕು ಅಂತೇಳಿ ಬಯಸಿ ಅವನಿಗೋಸ್ಕರ ಒಂದು ಕಂಬವನ್ನು ಇಟ್ಕೊಂಡು ಜನರ ಎದುರುಗಡೆ ಏನ್ ನಾಟಕ ಆಡ್ತಿದ್ದಾನೆ? ಏನಾಗ್ತಿದ್ದಾನೆ ನಾಟಕ? ದೇವರನ್ನು ಆರಾಧಿಸುವ ಅನೇಕ ಕ್ರೈಸ್ತರು ಈ ದಿನಗಳಲ್ಲಿ ಇದೇ ರೀತಿಯ ಜೀವಿತ ನಡೆಸಿದ್ದಾರೆ. ನಾನು ಮತ್ತೆ ನೀನು ಆರಾಧನೆ ನಡೆಸುವಂಥವರು, ನಾನು ಮತ್ತೆ ನೀನು ಆರಾಧನೆ ಲೀಡ್ ಮಾಡುವಂಥವರು. ನನ್ನ ಜೀವಿತ ಏನಿದೆ, ನಾನು ಮಾಡುವಂಥ ಕೆಲಸದಲ್ಲಿ, ಕಾರ್ಯದಲ್ಲಿ ನಾನು ಮಹಿಮೆ ಬಯಸ್ತೇನೋ, ನಾನು ಮಾಡುವಂಥ ಕೆಲಸದಲ್ಲಿ ಕೇವಲ ದೇವರು ಮಹಿಮೆ ಹೊಂದಬೇಕಂತೇಳಿ ಬಯಸ್ತೇನೆ. ಆರಾಧನೆ ಎಲ್ಲರೂ ಮಾಡ್ತಾರೆ, ಸೌಲನು ಮಾಡ್ತಾ ಇದ್ದ. ಆರಾಧನೆ ಲೀಡಿಂಗ್ ಅನ್ನ ಯಾರು ಮಾಡ್ತಿದ್ದ? ಫಸ್ಟ್ ಲೀಡರ್ ಯಾರು? ವರ್ಷಿಪ್ ಲೀಡರ್ ಯಾರು? ಬೈಬಲ್ ನಲ್ಲಿರುವಂತ ಫಸ್ಟ್ ವರ್ಷಿಪ್ ಲೀಡರ್ ಯಾರು? ಲೂಸಿಫೇರನು. ಸ್ವರ್ಗದಲ್ಲಿ ನಾವು
ದೇವರನ್ನ ಆರಾಧಿಸ್ಕೋ ದೊಡ್ಡ ಟೀಮ್ ಇತ್ತು ಅವನ ಜೊತೆ. ಅದು ಹೇಳ್ತದೆ, ಅವನು ತನ್ನ ರೆಕ್ಕೆನ ಮೇಲೆ ಇಡುವಾಗ್ಲೇ ಏನಾಗ್ತಿತ್ತಂತೆ, ನೀವೇನೆಲ್ಲ ಬಾರಿಸ್ತಿರಲ್ಲ ಇಲ್ಲಿ, ಅದಕ್ಕಿಂತ ಅದ್ಭುತವಾದ ಸೌಂಡ್ ಬರ್ತಿತ್ತಂತೆ. ಅವನು ತನ್ನ ರೆಕ್ಕೆನ ಮೇಲೆತ್ತುವ, ಅವನು ದೇವರನ್ನ ಆರಾಧಿಸುವ ಕೇವಲ ರೆಕ್ಕೆಯನ್ನು ಹಿಂಗೆ ಮಾಡ್ತಿದ್ದ, ಗಿಟಾರ್ ಬಾರಿಸಿದಿಲ್ಲ ಅವನು. ಗಿಟಾರ್ ಇಲ್ಲ, ಅವನು ಹಿಂಗೆ ನಿಂತ್ಕೊಂಡು ಕೇವಲ ಹಿಂಗೆ ಮಾಡ್ತಿದ್ದಂತೆ. ಅವನು ಈ ರೆಕ್ಕೆಗಳನ್ನು ಮೇಲೆ ಕೆಳಗಡೆ ಮಾಡುವಾಗಲೇ ಅದರಲ್ಲಿ ಒಂದು ಅದ್ಭುತವಾದ ಶಬ್ದಗಳು ಬರ್ತಿತ್ತು. ಅಷ್ಟು ಪವರ್ಫುಲ್ ವರ್ಷಿಪ್ ಲೀಡರ್ ಅವ. ದೇವರ ಮಕ್ಕಳೇ, ಅವನು ಬಿದ್ದು ಹೋದ. ಯಾಕಂತ ಹೇಳಿದ್ರೆ, ದೇವರಿಗೆ ಸಲ್ಲತಕ್ಕ ಮಹಿಮೆಯನ್ನ ದೇವರಿಗೆ ಕೊಡದೆ ಆ ಮಹಿಮೆಯನ್ನ ತಾನು ಪಡೆಯಲು ಬಯಸಿದ. ಸೌಲನು ಬಿದ್ದು ಹೋದ. ದೇವರಿಗೆ ಕೊಡಬೇಕಾದಂತ ಮಹಿಮೆಯನ್ನ ದೇವರಿಗೆ ಕೊಡದೆ ಆ ಮಹಿಮೆಯನ್ನ ಅವನು ತನಗೋಸ್ಕರ ಬಯಸ್ತಾನೆ. ನಾನು ಮತ್ತೆ ನೀನು ಕೂಡ ಬಿದ್ದು ಹೋಗ್ಲಿಕ್ಕೆ ಸಾಧ್ಯ ಇದೆ. ಯಾವಾಗ? ದೇವರಿಗೆ ಕೊಡುವಂತ ಮಹಿಮೆಯನ್ನ ದೇವರಿಗೆ ಕೊಡದೆ ಅದನ್ನ 31ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಸೌಲನು ಆರಾಧಿಸ್ತಾ ಇದ್ದಾರೆ, ಆದ್ರೆ ಆ ಆರಾಧನೆ ಮಾಡುವಾಗ ಇನ್ನೊಂದು ಕಡೆ ದೇವರು ಏನ್ ಮಾಡ್ತಿದ್ದಾರೆ? ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೇವೆ ದೇವರ ಮಕ್ಕಳೇ. ಕೆಲವೊಂದ್ಸಲ ನಮ್ಮ ಟ್ಯಾಲೆಂಟ್ಗಳು, ಕೆಲವೊಂದ್ಸಲ ನಾವು ಮಾಡುವಂತ ಅಂದ್ರೆ ಬಾರಿಸುವಂತ ವಿಧಾನಗಳು, ಟ್ಯಾಲೆಂಟ್ಗಳು ನಾವು ಆರಾಧನೆ ಅಂತ ತಿಳ್ಕೊಳ್ತೇವೆ. ಟ್ಯಾಲೆಂಟ್ಗಳು ಆರಾಧನೆ ಅಲ್ಲ. ನಾನು ಟ್ಯಾಲೆಂಟ್ ಇಲ್ಲದನ್ನು ಕೂಡ ಆರಾಧನೆ ಮಾಡಬಹುದು. ನೀವು ಚೈನಾದಲ್ಲಿದ್ರೆ, ಚೈನಾದ ಪರಿಸ್ಥಿತಿ ಹೆಂಗ್ ಗೊತ್ತಾ ನಿಮ್ಗೆ? ಚೈನಾದಲ್ಲಿ ಹಿಂಗೆ ಬರ್ಲಿಕ್ಕೂ ಇಲ್ಲ. ಚೈನಾದಲ್ಲಿ ಜನರು ಬೈಬಲ್ ಅನ್ನು ಹೆಂಗೆ ಓದ್ತಾರೆ ಗೊತ್ತಾ? ಬೈಬಲ್ ಅನ್ನ ಕಂಪ್ಲೀಟ್ ಅರಿತಾರಂತ. ಅದರ ಒಂದೊಂದು ಪೇಪರ್ ಅನ್ನ ಒಂದೊಂದು ಜನರಿಗೆ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಒಂದು ವಾರ ಇಡೀ ಆ ಪೇಪರ್ ಒಬ್ಬ ಓದ್ತಾನೆ. ಆ ಪೇಪರ್ ಅಂದ್ರೆ ಬೈಬಲ್ನ ಆ ಅಧ್ಯಾಯವನ್ನು ಓದ್ತಾನೆ. ನೆಕ್ಸ್ಟ್ ಸಲ ಅವ್ರು ಬೇರೆ ಕಡೆ ಮೀಟ್ ಆಗುವಾಗ ಆ ಅಧ್ಯಾಯ ವಚನವನ್ನು ಏನ್ ಮಾಡ್ತಾರೆ ಅವರು? ಆ ರೀತಿಯಾಗಿ ಅವರು ಬೈಬಲ್ ಓದ್ತಾ ಇದ್ದಾರೆ. ಅವರ ಚೈನಾದಲ್ಲಿ ನಮಗಿಂತ ಹೆಚ್ಚಾಗಿ ಜನರು ರಕ್ಷಣೆ ಹೊಂದ್ತಾ ಇದ್ದಾರೆ. ನಮಗಿಂತ ಹೆಚ್ಚಾದ ಮನೆ ಸಭೆಗಳಲ್ಲಿ ನಡೀತಾ ಇದೆ. ಅವ್ರು ಒಂದೇ ಸಭೆಯಲ್ಲಿ ನಮ್ಮ ಜೀವನದ ಬೆಸ್ಟ್ ಬಿಲ್ಡಿಂಗ್ ಕಟ್ಟಿದ್ದೀರಿ, ಎಲ್ಲ ಫಸ್ಟ್ ಕ್ಲಾಸ್ ಯಾವುದಲ್ವಾ? ಅವರ ಸಭೆಗಳು ಈ ರೀತಿ ನಡೆಯುವುದಿಲ್ಲ. ಇವತ್ತು ಯಾವುದೋ ಗುಹೆಯಲ್ಲಿ ನಡೆದರೆ ಇನ್ನೊಂದು ಯಾವುದೋ ಗುಹೆಯಲ್ಲಿ ನಡೀತದೆ. ಯಾವ ರೀತಿಯಾಗಿ ಅವರು ಜೀವಿಸ್ತಾ ಇದ್ದಾರೆ. ಅವರ ಹತ್ರ ಮ್ಯೂಸಿಕ್ ಇಲ್ಲ, ಅವರ ಹತ್ರ ಯಾವ ಇನ್ಸ್ಟ್ರೂಮೆಂಟ್ ಇಲ್ಲ. ಅವರ ಆರಾಧನೆ ದೇವರು ಕೇಳ್ತಾನಿಲ್ವೋ? ದೇವರು ಕೇಳ್ತಾನೆ. ದೇವ್ರ ಮಕ್ಕಳೇ, ನಾನು ಏನು ಹೇಳುದು, ನಾನು ಇದರ ವಿರೋಧವಾಗಿಲ್ಲ. ಆದ್ರೆ ನಮ್ಮ ಜೀವಿತದ ಆಟಿಟ್ಯೂಡ್ ಇದೆ ಅಲ್ಲ, ನಮ್ಮ ಜೀವಿತದ ಸಮರ್ಪಣೆ, ನಮ್ಮ ಜೀವಿತದ ವಿಧೇಯತ್ವ ಇದರ ಎಲ್ಲರಿಗಿಂತ ಇಂಪಾರ್ಟೆಂಟ್ ಆಗಿದೆ. ನಾವು ಮುಂದೆ ಓದುವಾಗ ನಾವು ನೋಡ್ತೇವೆ, ಅವನು ಏನು ಮಾಡ್ತಿದ್ದಾನೆ? ದೇವರಿಗೆ ಮಹಿಮೆ ಕೊಡುವುದನ್ನು ಬಿಟ್ಟು ತನಗೆ ಮಹಿಮೆಯನ್ನು ತಾನು ಪಡ್ಕೊಂಡು ದೇವರನ್ನು ಆರಾಧಿಸುವಂತ ಕೆಲಸ ಮಾಡಲಿಕ್ಕೆ ಅವನು ಪ್ರಯತ್ನ ಪಡ್ತಾನೆ. ವಚನ 13 ಓದ್ರಿ. 15-13. ಓಕೆ. ಅವನ ಕಿವಿ ಈಗ ಎಷ್ಟು ಬದಲಾಗಿದೆ ಅಂತ ಹೇಳಿದ್ರೆ, ದೇವರು ಏನ್ ಹೇಳಿದಾನೆ ಅದು ಗೊತ್ತಿಲ್ಲ ಅವನಿಗೆ. ದೇವರು ಏನ್ ಹೇಳಿದ್ರು ಅವನಿಗೆ? ಎಲ್ಲವನ್ನ ನಷ್ಟಪಡಿಸು ಅಂತ ಹೇಳಿದ್ರು. ಸಾಮೇಲನ್ನು ಕೇಳ್ತಾನೆ, ಹಾಗಾದ್ರೆ ಇದು ಶಬ್ದಗಳೇನಂತ ಕೇಳ್ತಾನೆ. ಅದೇ ಅವನೇನಂತಾನೆ? ಸೌಲನ್ ಏನಂತಾನೆ? ಯಾವಾಗ ಸಾಮುವೇಲನು ಅವನ ಹತ್ರ ಬಂದು ಹೇಳ್ತಾನೋ, ಅವನು ಸಾಮುವೇಲನಿಗೆ ಹೇಳ್ತಾನೆ, ದೇವರು ನನಗೆ ಕೊಟ್ಟಂತ ಅಪ್ಪಣೆಯ ಮೇರೆಗೆ ನಾನು ಮಾಡಿದ್ದೇನೆ ಅಂತ ಹೇಳ್ತಾನೆ. ಅವನು 13ನೇ ವಚನದಲ್ಲಿ ಆ ರೀತಿ ಮಾಡಿದ್ನ ಅವನು. ಅವನಿಗೆ ಅನಿಸ್ತಾ ಇತ್ತು, ಅವನೇನು ಮಾಡಿದ್ದಾನೆ? ಸರಿ ಮಾಡಿದ್ದಾನೆ. ಅನೇಕ ವಿಶ್ವಾಸಿಗಳಿಗೆ ಅವರ ಜೀವನ ಅವರಿಗೆ ಅನಿಸ್ತಾ ಇದೆ ಅವರು ಸರಿಯಾಗಿ ನಡೀತಾರಂತೆ. ಕರೆಕ್ಷನ್ ಮಾಡುವಂತ ಪರಿಸ್ಥಿತಿಯಲ್ಲಿ ಇವರು ಇರುವುದಿಲ್ಲ. ತನ್ನನ್ನ ಸರಿಪಡಿಸಿಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ. ಏನಾದ್ರೂ ಹೇಳಿದ್ರು ಕೂಡ ಅದನ್ನು ಒಪ್ಪುಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ ಅವರು. ಅಂತ ಜೀವನ ನಡೆಸುವಾಗ ನಾವು ದೇವರಿಂದ ದೂರ ಹೋಗಲ್ಪಡ್ತೇವೆ ವಿನ ದೇವರಿಂದ ಆಶೀರ್ವಾದ ಹೊಂದುದಿಲ್ಲ. ದೇವರ ಮಕ್ಕಳೇ, ಸೌಲನು ಒಂದು ಕಡೆ ಆರಾಧನೆ ಮಾಡ್ತಾನೆ, ಮತ್ತೆ ಇನ್ನೊಂದು ಕಡೆ ಏನಂತ ಹೇಳ್ತಾನೆ? ನಾನು ದೇವರ ವಾಕ್ಯವನ್ನ
ಕೇಳಿ ನಡೆಯುತ್ತೇನೆ ಅನ್ನುವಂಥದ್ದೊಂದು ಸಾಬೀತುಪಡಿಸಲಿಕ್ಕೆ ಪ್ರಯತ್ನ ಪಡ್ತಾನೆ. ನಿನ್ನ ಜೀವನದಲ್ಲಿ ದೇವರ ವಾಕ್ಯಕ್ಕೆ ಸಂಪೂರ್ಣನಾಗಿ ವಿಧೇಯನಾಗಿ ನೀನು ಜೀವಿಸ್ತೀಯೋ ಅಲ್ಲ, ನಿನಗೆ ಏನು ಸರಿ ಅನಿಸ್ತಾ ಇದೆ ಅದನ್ನ ಸರಿ ಅಂತ ಹೇಳಿ ಜೀವಿಸ್ತಾ ಇದೀಯಾ? ನಾನು ಹೇಳ್ತೇನೆ ನಿಮ್ಗೆ, ದೇವರ ವಾಕ್ಯ ನಮಗೆ ಏನು ಮಾಡ್ಲಿಕ್ಕೆ ಹೇಳ್ತದೆ ಅದೇನಾಗಿದೆ, ಫೈನಲ್ ಆಗಿದೆ. ಅದಕ್ಕೋಸ್ಕರ ನಾವು ಇಲ್ಲಿ ಯಾವುದು ಬೇರೆ ಎರಡನೇ ಪ್ರಶ್ನೆ ಕೇಳಲಿಕ್ಕೆ, ಅಬ್ರಾಮನಿಗೆ ದೇವರು ಅಂದ್ರು ನಿನ್ನ ಮಗನನ್ನ ಬಲಿ ಕೊಡು, ದ್ಯಾಟ್ಸ್ ಫೈನಲ್. ಅಬ್ರಾಮನ್ ಕೇಳ್ತಾನೆ, ದೇವರು ಯಾಕೆ ಹಿಂಗೆ ಮಾಡ್ತಿದ್ಯಾ? ಒಬ್ಬನೇ ಮಗ ಇದ್ದಾನೆ, ನಾನು ಮುದುಕನಾಗಿದ್ದೇನೆ, ನನಗಿನ್ನೂ ಮಕ್ಕಳು, ಅದನ್ನೆಲ್ಲ ಕೇಳಕ್ ಹೋಗ್ತಾನೆ ಅವನು. ಇಲ್ಲ, ದೇವರು ನನಗೆ ಹೇಳಿದರೆ ಅದನ್ನ ನಾನು ಮಾಡ್ತೇನೆ. ದೇವರು ಸುಳ್ಳಾಡಬಾರ್ದು ಅಂತ ಹೇಳಿದ್ದಾನೆ. ನಾವೇನ್ ಮಾಡ್ಬೇಕು, ನಮ್ಮ ಡಿಸಿಷನ್ ಏನಾಗಿರ್ಬೇಕು, ನಾನು ಸುಳ್ಳಾಡುವುದಿಲ್ಲ, ಮೋಸ ಮಾಡುವುದಿಲ್ಲ, ಬೇರೆಯವರನ್ನ ನಾನು ಕೆಟ್ಟ ದೃಷ್ಟಿಯಿಂದ ನಾನು ನೋಡುವುದಿಲ್ಲ. ಈ ರೀತಿಯಾದಂತ ನಮ್ಮ ನಿರ್ಣಯಗಳು ದೇವರ ಸನ್ನಿಧಾನದಲ್ಲಿ ನಾವು ಸಂಪೂರ್ಣವಾಗಿ ನಂಬಿಗಸ್ತರಾಗಿ ಮಾಡಬೇಕು ದೇವರ ಮಕ್ಕಳೇ. ಅದನ್ನ ಬಿಟ್ಟು ನಮಗೆ ಬೇಕಾದಾಗೆ ಜೀವಿಸುವಂತ ಜೀವಿತನ ಜೀವಿಸಿ ನಾವು ಆರಾಧಿಸಿದಾದ್ರೆ ನಮ್ಮ ದೇವರ ಆರಾಧನೆ ಕೇಳುವುದಿಲ್ಲ. ಅದರ ನಂತರ ದೇವರು ಸೊಲೊಮನ ಮೂಲಕವಾಗಿ ಇದು ಸೌಲನ ಹತ್ರ ಮಾತಾಡ್ತಾರೆ. ಸೌಲನ ಅವನಿಗೆ ಎಲ್ಲ ಹೇಳ್ತಾನೆ, ನೋಡಲ್ಲಿ ಎಲ್ಲ ಪ್ರಾಣಿಗಳ ಶಬ್ದ ಕೇಳ್ತಾ ಇದೆ, ಅದು ಕೇಳ್ತಾ ಇದು ಕೇಳ್ತಾ ಇದೆ. ಆದ್ರೆ ಸೌಲನು ಸದ್ಯಕ್ಕೆ ಅದನ್ನು ಒಪ್ಲಿಕ್ಕೆ ತಯಾರು ಇರುವುದಿಲ್ಲ. ಅದರ ನಂತರ ಅಲ್ಲಿ ನಾವು ನೋಡ್ತೇವೆ, ನಾನು ಬೇಗ ಮುಗಿಸ್ತೇನೆ. ಅದರ ನಂತರ ನಾವು ನೋಡ್ತೇವೆ ಅಲ್ಲಿ, ಓಕೆ, 22-23 ಓದ್ರಿ, ವಚನ 22-23. ಅದಕ್ಕೆ ಸಮುವೇಲನು, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ, ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ದವರುಗಳ ಒಪ್ಪಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಓಕೆ, ಅವಿಧೇಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದವುಗಳಾಗಿರುವುದು. ಹಠವು ವಿದ್ಯಾಭಕ್ತಿಗೂ ವಿಗ್ರಹಾರಾಧನೆಗೂ ಸಮವಾಗಿರುವುದು. ನೀನು ಯೆಹೋವನ ಮಾತನ್ನು ತಳ್ಳಿಬಿಟ್ಟದ್ದರಿಂದ ಆತನು ನಿನ್ನನ್ನು ಅರಸನದಿಂದ ತಳ್ಳಿಬಿಟ್ಟಿದ್ದಾನೆ. ಓಕೆ, ನಾವು ಎಷ್ಟು ಮಂದಿ ಮಂತ್ರತಂತ್ರಗಳನ್ನು ಮಾಡ್ತೇವೆ? ಮೊದಲು ಮಾಡ್ತಿದ್ವ, ಈಗ ಖಂಡಿತ ನೀವು ಏನ್ ತಿಳ್ಕೊಳ್ತಿದ್ದೀರೋ ಅದಷ್ಟೇ ಅಲ್ಲ ಮಂತ್ರತಂತ್ರ. ದೇವರ ವಾಕ್ಯದಲ್ಲಿ ಅದನ್ನ ಯಾವುದಕ್ಕೂ ಕಂಪೇರ್ ಮಾಡ್ತಿದ್ದಾನೆ, ಯಾವುದಕ್ಕೂ ಹೋಲಿಸ್ತಾ ಇದ್ದಾನೆ ಸಾಮ್ವೇಲ. ಈಗ ನೀವು ಹೇಳ್ರಿ ಇದು ಮಂತ್ರತಂತ್ರ ಮಾಡ್ತೀರಾ ಅಂತ ಹೇಳಿ. ಪುನಃ ಓದ್ರಿ. ಅವಿಧೇಯತ್ವ ಏನಾಗಿದೆ? ಅವಿಧೇಯತ್ವ ಏನಾಗಿದೆ? ಮಂತ್ರತಂತ್ರ ಮಾಡ್ತೇವೆ ನಾವು. ನೋಡ್ರಿ, ಕೆಲವೊಂದ್ಸಲ ನಮ್ಗೆ ನಾವು ದೇವರ ಮಾತು ಕೇಳದಿದ್ರೆ ನಾವು ಅದನ್ನ ಬಹಳ ಲೈಟ್ ಆಗಿ ತಗೊಳ್ತೇವಲ್ಲ. ದೊಡ್ಡ ಮತ್ತೆ ಕ್ಷಮೆ ಕೇಳಿದ್ರೆ ಆಯ್ತು, ರಾತ್ರಿ ಕ್ಷಮೆ ಕೇಳಿದ್ರೆ ಆಯ್ತು, ಇಲ್ಲಾದ್ರೆ. ಆದ್ರೆ ನಾನು ಅವಿಧೇಯತ್ವನ್ನ ಮಾಡ್ತಿರ್ಬೇಕಾದ್ರೆ ಮೆಟಾಫರಿಕಲಿ ಸ್ವಾಮಿ ಏನ್ ಹೇಳ್ತಾನೆ ಗೊತ್ತಾ, ನೀನು ಅವಿಧೇಯನಾಗುವಾಗ ನೀ ಏನು ಮಾಡ್ತೀಯಾ? ಅಲ್ಲಿ ಬೈಬಲಲ್ಲಿ ಬರ್ದಿದೆಯಲ್ಲ, ಇನ್ನೊಂದ್ ಸ್ವಲ್ಪ ಜೋರಾಗಿ ಹೋದ್ರಿ. ಆ ವಿಧೇಯತ್ವವು ಮಂತ್ರ ತಂತ್ರಗಳಷ್ಟೇ ಕೆಟ್ಟದಾಗಿರುವಂಥದ್ದು. ಮಂತ್ರ ತಂತ್ರಗಳು ಮಾಡುವಂತ ರೀತಿಯಲ್ಲಿ ಅದಕ್ಕಿಂತ ಕೆಟ್ಟದ್ದು. ಮಂತ್ರತಂತ್ರಗಳಿಗಿಂತ ನಾವು ಯಾವುದನ್ನ ಕೆಟ್ಟದಂತೇವೆ? ಮಂತ್ರತಂತ್ರಗಳನ್ನ ಕೆಟ್ಟದಂತೆ. ಆದ್ರೆ ಅವಿಧೇಯತ್ವ ಏನಾಗಿದೆ? ಅದಕ್ಕೆ ನಾನು ಹೇಳಿದೆ, ವಿಧೇಯತ್ವವು ದೇವರು ಮೆಚ್ತಾನೆ. ನಿನ್ನ ಅವಿಧೇಯತ್ವದಿಂದ ನೀನು ಜೀವಿಸ್ತಾ ಇಲ್ಲಿ ಆರಾಧಿಸುವುದಾದ್ರೆ ಆ ಆರಾಧನೆ ದೇವರಿಗೆ ಹೋಗುವುದಿಲ್ಲ. ಅವಿಧೇಯತ್ವದ ಜೀವಿತನ ಜೀವಿಸಿ ನೀನು ಒಂದು ವೇಳೆ ನಿನ್ನ ದೇವರನ್ನ ಸ್ತುತಿಸಿ ಕೊಂಡಾಡಿದ್ರೆ ಕೂಡ ಆ ನಿನ್ನ ಆರಾಧನೆಯು ಕೊಂಡಾಟವು ದೇವರ ಬಳಿಗೆ ಹೋಗುವುದಿಲ್ಲ. ದೇವರ ಮಕ್ಕಳೇ, ಅವಿಧೇಯತ್ವವು ಮಂತ್ರ ತಂತ್ರಗಳಿಗಷ್ಟೇ. ಮುಂದೇನ್ ಬರ್ತದೆ? ಏನಂತೆ? ಜೀವನ್ ಜ್ಯೋತಿ ಸಭೆಯಲ್ಲಿರುವಂತ ವಿಶ್ವಾಸಗಳು ಹಠ ಮಾಡ್ತಾರ? ನಿಮ್ ಪಾಸ್ಟ್ ಇಲ್ಲ ಅಂತಿದ್ದಾರೆ, ಒಳ್ಳೆ ಪಾಸ್ಟ್ ಅವರು. ಹಠ ಮಾಡ್ತೀರಾ?
ಕೆಲವರ ಹಠ ಎಷ್ಟಿರ್ತದ ಅಂತ ಹೇಳಿದ್ರೆ ಅದನ್ನ ಬಹಳ ಕಷ್ಟ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಸೂರ್ಯ ಮುಳುಗುವುದಕ್ಕಿಂತ ಮುಂಚೆ ಎಲ್ಲವನ್ನ ಮುಗಿಸ್ಬಿಡು. ಹಠ ಮಾಡುವುದು ವಿಗ್ರಹ ಆರಾಧನೆಗೆ ಸಮಾನ ಅಂತೆ. ನೀನು ಮನೆಯಲ್ಲಿ ಹಠ ಮಾಡ್ತಾ ಇದ್ಯಾ, ನೀನು ಜನರೊಂದಿಗೆ ಹಠದ ಜೀವಿತ ಜೀವಿಸ್ತೀಯಾ, ಇಲ್ಲಿ ಬಂದು ಏನು ಮಾಡ್ತೀಯಾ? ಆರಾಧನೆ ಮಾಡ್ತಿದ್ಯಾ. ಓಕೆ, ಗಂಡ ಹೆಂಡತಿಯರ ಮಧ್ಯದಲ್ಲಿ ಜಗಳ ಆಗ್ತದೆ, ಹಠ. ಎಷ್ಟು ಹಠ ಅಂತ ಹೇಳಿದ್ರೆ ಕೆಲವೊಂದು ಊಟ ಬಿಡ್ತಾರೆ, ಏನೇನು ನಾಟಕ ನಡೀತಾ ಇದೆ. ನಾನು ಮತ್ತೆ ನನ್ನ ಪತ್ನಿ ಇಬ್ಬರು ಕೂತ್ಕೊಂಡು ಮಾತಾಡ್ತಿರ್ತೇವೆ. ನಮ್ಮ ಸಭೆಯಲ್ಲಿ ಕನಿಷ್ಠ 400 ಜನ ಇದ್ದಾರೆ. ದೊಡ್ಡ ದೇವರು ಕೊಟ್ಟ ದೊಡ್ಡ ಸಭೆ. ಆ ಕೆಲವೊಂದ್ಸಲ ಕೌನ್ಸಿಲಿಂಗ್ ಮಾಡಿ ಬಂದ ನಂತರ ನಾನು ಮತ್ತು ನನ್ನ ಪತ್ನಿಯವರ ಆಲೋಚನೆ ಮಾತಾಡ್ತಿರ್ತೇವೆ. ಅಂತ ಹೇಳಿದೆ, ದೇವರು ಕೂಡಿಸಿದಂತೆ ಈ ಜನರ ಹೃದಯದಲ್ಲಿ ಇಷ್ಟು ಹಠ ಹೆಂಗಿರ್ತದೆ? ಕ್ಷಮಿಸ್ಲಿಕ್ಕೇನೆ ಕೆಲವರು ಸಿದ್ಧರಿರುವುದಿಲ್ಲ. ಅಂದ್ರೆ ನಾನು ಮತ್ತೆ ನೀನು ಅದರ ಸೀರಿಯಸ್ನೆಸ್ ಅನ್ನು ತಿಳ್ಕೊಂಡಿಲ್ಲ. ಅದರ ಅರ್ಥ, ಒಬ್ಬ ಕ್ರೈಸ್ತನು ಹಠಮಾರಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಒಂದು ವಾಕ್ಯ ಬರೆದಿದೆ, ಇದರಲ್ಲಿ ದೇವರ ವಾಕ್ಯ ಹೇಳ್ತದೆ, ಒಬ್ಬ ನಿಜವಾದ ಕ್ರೈಸ್ತ ಒಬ್ಬ ಪ್ರಾಬ್ಸ್ ಅಲ್ಲಿ ಬರೆದಿದೆ, ದೇವರಿಗೆ ಭಯಪಡುವುದು ಅಂತ ಹೇಳಿದ್ರೆ ಪಾಪವನ್ನು ದ್ವೇಷಿಸುವುದು, ಪಾಪ ದ್ವೇಷವನ್ನು ಉಂಟು ಮಾಡುತ್ತದೆ. ಆ ಒಂದು ವಾಕ್ಯ ಇದೆ, ಅದು ಚಾಪ್ಟರ್ 8 ಏನು ಬರೆದಿದೆ. ಅದು ಸರ್ ಕರೆಕ್ಟ್. ಎಲ್ಲಿ ಬರೆದಿದೆ ಅದು? ಜ್ಞಾನೋಕ್ತಿಯಲ್ಲಿದೆ. ದೇವರ ವಾಕ್ಯ ಹೇಳ್ತದೆ, ಯೆಹೋವನ ಭಯ, ದ ಫಿಯರ್ ಆಫ್ ದ ಲಾರ್ಡ್ ಮೀನ್ಸ್ ಹೇಟ್ಸ್ ಈವಲ್. 8:13 ಓದ್ರಿ. ಯೆಹೋವನ ಭಯವು ಪಾಪ ದ್ವೇಷವನ್ನು ಹುಟ್ಟಿಸುತ್ತದೆ. ಪಾಪದ ಜೊತೆ ಸಂಬಂಧ ಮಾಡುವುದು, ಪಾಪವನ್ನು ಬಿಟ್ಟು ಬಿಡದೆ ಜೀವಿಸ್ತಿಲ್ಲ. ಯಾವ ಮನುಷ್ಯನು ಹೇಳ್ತಾನೆ ನಾನು ದೇವರನ್ನ ಪ್ರೀತಿಸ್ತೇನೆ, ಯಾವ ಮನುಷ್ಯನು ಹೇಳ್ತಾನೆ ನಾನು ದೇವರಿಗೆ ವಿಧೇಯನಾಗ್ತೇನೆ, ಯಾವ ಮನುಷ್ಯನು ಹೇಳ್ತಾನೆ ನಾನು ದೇವರನ್ನು ನಂಬುತ್ತೇನೆ, ಆ ಮನುಷ್ಯನು ಪಾಪವನ್ನು ದ್ವೇಷಿಸ್ತಾನೆ. ಆದ್ರೆ ನಾವು ಯಾರನ್ನು ದ್ವೇಷಿಸ್ತೇವೆ? ನಾವು ಪಾಪವನ್ನು ದ್ವೇಷಿಸುವುದಿಲ್ಲ. ನಮ್ಮ ದ್ವೇಷ ಯಾರ ಜೊತೆ ಇರ್ತದೆ? ದೇವರ ಮಕ್ಕಳ ಜೊತೆ. ನಾವು ಮನುಷ್ಯರನ್ನ ದ್ವೇಷ ಮಾಡುವಂತ ಜನರಾಗಿರ್ತೇವೆ. ದೇವರ ವಾಕ್ಯ ಹೇಳ್ತದೆ, ದೇವರ ಮಕ್ಕಳೇ, ನಾನು ಇದನ್ನು ಯಾಕೆ ಹೇಳ್ತೇನೆ? ಸೌಲನು ಇದನ್ನೆಲ್ಲ ಇಟ್ಕೊಂಡಿದ್ದಾನೆ ಹೃದಯದಲ್ಲಿ. ಈ ಎಲ್ಲ ಸ್ವಭಾವಗಳು ಅವನಲ್ಲಿತ್ತು. ಇದನ್ನೆಲ್ಲ ತೆಗೆದುಕೊಂಡು ಏನು ಮಾಡ್ತಿದ್ದ? ನಾವು ದೇವರನ್ನ ಆರಾಧಿಸ್ತಾ ಇದ್ದಾನೆ. ನೀವು ಮುಂದೆ ನೀವು ಆ ಚಾಪ್ಟರ್ ಅನ್ನು ಓದ್ರಿ, ನೀವು ಚಾಪ್ಟರ್ 15 ಓದ್ರಿ. ನಾನು ನಿಮ್ಗೆ ಕಲಿಸುವಂತ ಆ ಒಂದು ವಾಕ್ಯದ ಮಾದರಿಯಲ್ಲಿ ಓದ್ರಿ. ದೇವರ ವಾಕ್ಯ ಹೇಳ್ತದೆ, ಅವನು ದೇವರನ್ನ ಆರಾಧಿಸ್ತಾನೆ ಒಂದು ಸೈಡ್ ಅಲ್ಲಿ, ಅದೇ ಸಂದರ್ಭದಲ್ಲಿ ದೇವರು ಇನ್ನೊಂದು ಸಲ ಪಶ್ಚಾತ್ತಾಪ ಪಡ್ತಾನೆ. ಆದ್ರೆ ತನ್ನ ಪಾಪವನ್ನ, ತನ್ನ ತಪ್ಪನ್ನ ಒಪ್ಪಿ ದೇವರಿಗೆ ತನ್ನನ್ನ ಸಮರ್ಪಿಸುವ ಬದಲಾಗಿ ತನ್ನ ಮಾನವನ್ನ ಉಳಿಸಲು, ತನ್ನನ್ನೇ ಎಲ್ಲರ ಎದುರುಗೆ ಸರಿಯಾಗಿ ತಿಳಿಸಲು ಅವನು ಪ್ರಯತ್ನ ಪಡುವುದರಲ್ಲಿ ತನ್ನ ಕಾಲವನ್ನು ಕಳೀತಾನೆ. ನಾವು ಮುಂದೆ ಓದೋಣ. ವರ್ಸ್ 24 ಓದ್ರಿ ಸಿಸ್ಟರ್. ಸೌಲನು ಸಮುವೇಲನಿಗೆ, ನಾನು ಯೆಹೋವನ ಮತ್ತು ನಿನ್ನ ಆಜ್ಞೆಗಳನ್ನು ಮೀರಿ ಪಾಪ ಮಾಡಿದ್ದೇನೆ. ಜನರಿಗೆ ಹೆದರಿ ಅವರ ಮಾತನ್ನು ಕೇಳಿದೆನು. ನೀನು ದಯವಿಟ್ಟು ನನ್ನ ಪಾಪವನ್ನು ಕ್ಷಮಿಸು. ನಾನು ಯೆಹೋವನನ್ನು ಆರಾಧಿಸುವಂತೆ ಹಿಂತಿರುಗಿ ನನ್ನ ಜೊತೆಗೆ ಬಾ ಎಂದು ಅವನನ್ನು ಬೇಡಿಕೊಂಡನು. ನೀವು ಯಾರು ಕೂಡ, ಮರಣವೇ ನಿಮಗೆ ಬಂದರೂ ಕೂಡ ನೀವು ನಂಬಿಗಸ್ತರಾಗಿರ್ಬೇಕು. ಇದು ರೆವಲ್ಯೂಷನ್ ಚಾಪ್ಟರ್ 2 verse 10 ಅಲ್ಲಿ ಬರೆದಿದೆ. ಪ್ರಕಟಣೆ 2:10 ಬರೆದಿದೆ, ನೀನು ಕನ್ನಡದಲ್ಲಿ ಏನು ಬರೆದಿದೆ? ನೀನು ಸಾಯುವವನಾಗಿದ್ರು ನಂಬಿಗಸ್ತನಾಗಿರು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು. ನಿನಗೆ ಸಾವು ಬಂದರೂ ಕೂಡ ಆ ಸಾವನ್ನ ನೀನು ಸಂತೋಷವಾಗಿ ಸ್ವೀಕರಿಸು. ವಿನಾ ನೀನು ಕರ್ತನನ್ನ ಯಾವತ್ತು ನೀನು ಏನ್ ಮಾಡಬೇಡ, ತಿರಸ್ಕರಿಸಬೇಡ. ಸೌಲನು ಜನರಿಗೆ ಭಯಪಟ್ಟ, ಸೌಲನು ಜನರಿಗೆ ಹೆದರಿದ.
ಜನರು ಏನಂತಾರೆ, ಜನರು ಏನು ಮಾಡ್ತಾರೆ, ಜನರು ಏನು ಅವರಿಗೆ ಅವನಲ್ಲಿ ಮಾಡಬಹುದು ಅಂತೇಳಿ ಈ ಭಯದಿಂದ ಅವನು ತನ್ನ ದೇವರ ವಾಕ್ಯಕ್ಕೆ ವಿಧೇಯನಾಗುವುದನ್ನು ನಾವು ನೋಡ್ತೇವೆ. ನಿನ್ನ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಏನೇ ಸಂಕಟಗಳು, ಏನೇ ಕಷ್ಟಗಳು ಬಂದರೂ ಕೂಡ ನೀನು ದೇವರಿಗೆ ಅವಿಧೇಯನಾಗಬೇಡ. ಎಲ್ಲಾ ಸಂದರ್ಭದಲ್ಲೂ, ಎಲ್ಲಾ ಪರಿಸ್ಥಿತಿಯಲ್ಲೂ, ಎಲ್ಲಾ ಸಿಚುವೇಶನ್ಸ್ಗಳಲ್ಲೂ ದೇವರ ಸನ್ನಿಧಾನದಲ್ಲಿ ನಿನ್ನ ತಗ್ಗಿಸಲ್ಪಟ್ಟವನಾಗಿ ದೇವರಿಗೆ ನಂಬಿಗಸ್ತನಾಗಿರು. ದೇವರ ಖಂಡಿತ ಆಶೀರ್ವಾದ, ಅನುಗ್ರಹ ನಿನಗೆ ದೊರೆಯುತ್ತದೆ. ದೇವರ ಪ್ರೀತಿ, ದೇವರ ಕೃಪೆ ನಿನಗೆ ದೊರೆಯುತ್ತದೆ. ದೇವರ ಮಕ್ಕಳೇ, ಸೌಲನು ಹೇಳ್ತಾನೆ, ನಾನು ಜನರಿಗೆ ಹೆದರಿದೆ. ಎಷ್ಟು ಮಂದಿ ಇಲ್ಲಿದ್ದೀರಾ ಜನರಿಗೆ ಹೆದರುವವರು? ನಾಳೆ ಕರ್ತನಿಗೋಸ್ಕರ ನಿಮ್ಮ ಮನೆಯಿಂದ ನಿಮ್ಗೆ ಓಡಿಸಬಹುದು, ಕರ್ತನಿಗೋಸ್ಕರ ನಮ್ಮ ಬಿಸ್ನೆಸ್ಗಳು ಬಂದಾಗಬಹುದು, ಕರ್ತನಿಗೋಸ್ಕರ ನಿಮ್ಗೆ ಒಡೆಯಲ್ಪಡ್ಬಹುದು, ನಿಮ್ಗೆ ಪರ್ಸಿಕ್ಯೂಷನ್ ಹಿಂಸೆ ಬರಬಹುದು. ಅಂತ ಸಂದರ್ಭದಲ್ಲಿ ಏನು ಮಾಡ್ತೀರಾ? ಫಿಲಿಪ್ಪದವರಿಗೆ ಬರೆದ ಪುಸ್ತಕದಲ್ಲಿ ಬರೆದಿದೆ, 1ನೇ ಅಧ್ಯಾಯದಲ್ಲಿ ಅದರಲ್ಲಿ ಬರೆದಿದೆ, ನಮಗೆ ನಂಬುವುದು ಮತ್ತೆ ಹಿಂಸೆಯು ನಮಗೆ ಆಶೀರ್ವಾದವಾಗಿ ದೊರೆತಿದೆ. ಯಾವ ರೀತಿಯಾಗಿ ನಾವೇನ್ ಹೇಳ್ತೇವೆ? ನಾವು ಆಶೀರ್ವಾದ ಹೊಂದಿದೆ, ಯಾಕಂದ್ರೆ ದೇವರು ನಮ್ಗೆ ನಂಬಿಕೆಯನ್ನು ಕೊಟ್ಟಿದ್ದಾನೆ, ಹೌದಲ್ವಾ? ಆ ನಂಬಿಕೆಯನ್ನು ಕೊಟ್ಟಂತ ದೇವರ ವಾಕ್ಯದಲ್ಲಿ ಬರೆದಿದೆ, ನಂಬಿಕೆಯು ಅಷ್ಟೇ ಅಲ್ಲ, ಕರ್ತನಿಗೋಸ್ಕರ ಹಿಂಸೆಯನ್ನ ಸಹಿಸಕ್ಕೂ ನೀವು ರೆಡಿ ಆಗಿರ್ಬೇಕು. ಅದು ಕೂಡ ನಮಗೆ ದೇವರು ಕೊಟ್ಟಂತ ಅನುಗ್ರಹ. ನಾವು ಯಾವುದನ್ನ ಅನುಗ್ರಹ ಅಂತ ತಿಳ್ಕೊಳ್ತೇವೆ? ಹಿಂಸೆಯನ್ನ, ನಂಬಿಕೆಯನ್ನ. ನಂಬಿಕೆಯನ್ನ ಅನುಗ್ರಹ ಅಂತ ತಿಳ್ಕೊಳ್ತೇವೆ, ಹಿಂಸೆಯನ್ನ ಅನುಗ್ರಹ ಅಂತ ತಿಳ್ಕೊಳ್ತೇವೆ. ನಾವು ನಂಬಿಕೆಯನ್ನು ಅನುಗ್ರಹ ಅಂತ ತಿಳ್ಕೊಳ್ತೇವೆ, ಹಿಂಸೆ ಬಂದ ತಕ್ಷಣ ಸೈತಾನನು ತಂದಂತ ತಿಳ್ಕೊಳ್ತೇವೆ, ಹೌದಲ್ವಾ? ಅನೇಕ ಸಂದರ್ಭದಲ್ಲಿ ನಮಗೆ ಬರುವಂತ ಹಿಂಸೆ ನಮಗೆ ದೇವರು ಕೊಡುವಂತ ಪರ್ಮಿಷನ್ ಆಗಿದೆ. ಅವರ ಮಕ್ಕಳೇ, ನಮ್ಮ ಜೀವನದಲ್ಲಿ ಹಿಂಸೆಗಳು ಬರ್ತದೆ, ಕಷ್ಟಗಳು ಬರ್ತದೆ, ಸಮಸ್ಯೆಗಳು ಬರ್ತದೆ. ಯಾವ ಮನುಷ್ಯನು ಸತ್ಯವಾಗಿ ದೇವರನ್ನು ಆರಾಧಿಸ್ತಾನೋ ಅವನು ಯಾವತ್ತೂ ದೇವರಿಂದ ದೂರ ಹೋಗುವುದಿಲ್ಲ. ಎಂತ ಪರಿಸ್ಥಿತಿಯಲ್ಲೂ ಅವನ ಎದುರುಗಡೆ ಸಾವೇ ಅವನಿಗೆ ಬಂದರೂ ಕೂಡ ಅವನು ದೇವರಿಂದ ದೂರ ಹೋಗುವುದಿಲ್ಲ. ದೇವರ ವಾಕ್ಯಕ್ಕೋಸ್ಕರ ಎಷ್ಟೋ ಜನ ಸಾಯುವುದನ್ನ ನೋಡ್ತೇವೆ. ವಿಲಿಯಂ ಟಂಡೆಲ್ ಅಂತ ಹೇಳುವಂತ ಒಬ್ಬ ವ್ಯಕ್ತಿ ದೇವರ ಬಹಳ ವರ್ಷಗಳ ಹಿಂದೆ ಅವನಿಗೆ ಲೋಕಕ್ಕೆ ಬಂದ. ಇಂಗ್ಲಿಷ್ ಅಲ್ಲಿ ಬೈಬಲ್ ಅನ್ನ ತರ್ಜುಮೆ ಮಾಡಿದ. ಅವನಿಗೆ ಹಿಡಿದ್ರು, ಕಂಬಕ್ಕೆ ಹಿಡಿದ್ರು, ಅವನಿಗೆ ಕಟ್ಟಿ ಹಾಕಿದ್ರು, ಅವನಿಗೆ ಒಡೆದ್ರು. ಲಾಸ್ಟಿಗೆ ಅವನಿಗೆ ಅಂದ್ರು, ಈಗಲಾದ್ರೂ ನೀನು ದೇವರನ್ನ ಅಲ್ಲಗಡೆ ಅಂತ ಕೇಳಿದ್ರು. ಅವನು ಒಪ್ಪಿಲ್ಲ. ಅವನಿಗೆ ಬೆಂಕಿ ಹಾಕಿಕೊಟ್ಟು ಸುಟ್ಟು ಬಿಟ್ರು. ಅವನು ಖುಷಿಯಾಗಿ ಆ ಬೆಂಕಿಯಲ್ಲಿ ಸತ್ತು ಕರ್ತನ ಕಡೆಗೆ ಹೋದ. ಆದ್ರೆ ತನ್ನ ನಂಬಿಕೆಯನ್ನು ಬಿಟ್ಟು ಜನರಿಗೆ ಎದರಿ, ಹಿಂಸೆಗೆ ಎದರಿ, ಪರ್ಸಿಕ್ಯೂಷನ್ಗೆ ಎದರಿ ಅವನು ಲೋಕಕ್ಕೆ ಹೋಗಿಲ್ಲ. ಯಾಕಂದ್ರೆ ಅವನು ನಿಜವಾಗಿ ದೇವರನ್ನ ಆರಾಧಿಸುವಂತ, ದೇವರನ್ನ ಕಂಡುಕೊಂಡಂತ ಮನುಷ್ಯನಾಗಿದ್ದ. ಒಂದು ಟ್ರೈಬಲ್ ನಾವು ನೋಡ್ತೇವೆ, ಗೊತ್ತೆ, ಐ ಹ್ಯಾವ್ ಡಿಸೈಡೆಡ್ ಟು ಫಾಲೋ ಜೀಸಸ್ ಒಂದು ಹಾಡಿದೆ. ಇದರ ಸ್ಟೋರಿ, ಒಂದು ಟ್ರೈಬಲ್ ಮನುಷ್ಯನಿಗೆ ರಕ್ಷಣೆ ಸುವಾರ್ತೆ ಸಿಗ್ತದೆ. ರಕ್ಷಣೆಗೆ ಸುವಾರ್ತೆ ಸಿಕ್ಕಿದಂತ ಟ್ರೈಬಲ್ ಮನುಷ್ಯನು ತನ್ನ ಎಲ್ಲ ಆದಿವಾಸಿ ಜನರಿಗೆ ಹೇಳ್ತಾನೆ. ಅದೇ ಅನೇಕ ಜನರು ರಕ್ಷಣೆಗೆ ಬರುವಾಗ ಆ ಒಂದು ಹಳ್ಳಿಯ ಮುಖಿಯ ಅವನನ್ನು ಕರೆದು ಅವನಿಗೆ ಶಿಕ್ಷಿಸಿ ಸಾಯಿಸೋಕ್ಕೋಸ್ಕರ ಪ್ಲಾನ್ ಮಾಡ್ತಾರೆ. ಅವನ ಹೆಂಡತಿ ಮತ್ತೆ 2 ಮಕ್ಕಳು 4 ಮಂದಿಯನ್ನು ಹಿಡಿದು ಕಟ್ಟಿ ಹಾಕೊಂಡು ಗಂಡನಿಗೆ ಹೇಳ್ತಾರೆ, ನೀನು ದೇಶಸ್ವಾಮಿಯನ್ನ ಅಲ್ಲಗಡೆ ಅಂತೇಳಿ. ಅವನು ಹೇಳ್ತಾನೆ, ಐ ಹ್ಯಾವ್ ಡಿಸೈಡೆಡ್ ಟು ಫಾಲೋ ಜೀಸಸ್, ನೋ ಟರ್ನಿಂಗ್ ಬ್ಯಾಕ್. ಅವನ ಮಕ್ಕಳನ್ನ ಕೊಲ್ತಾರೆ. ಅದರ ನಂತರ 2 ಮಕ್ಕಳನ್ನು ಕೊಂದ ನಂತರ ಅವನಿಗೆ ಪುನಃ ಕೇಳ್ತಾರೆ, ಈಗ ನೀನು ಹೇಳು, ಇಲ್ಲದ್ರೆ ಹೆಂಡತಿಯನ್ನು ಕೊಲ್ತೇವೆ ಅಂತ ಹೇಳಿ. ಅವನಂತಾನೆ, ಕ್ರಾಸ್ ಬಿಫೋರ್ ಮೀ, ವರ್ಲ್ಡ್ ಬಿಹೈಂಡ್ ಮೀ, ಕ್ರಾಸ್ ಬಿಫೋರ್ ಮೀ. ಲೋಕವು ನನ್ನ ಹಿಂದೆ, ಶಿಲುಬೆಯು ನನ್ನ ಮುಂದೆ, ಹಿಂತಿರುಗಿದಿಲ್ಲ ಅಂತಾರೆ. ಅವನ ಹೆಂಡತಿಯನ್ನ ಕೊಲ್ತಾರೆ. ಮತ್ತೆ ಕೊನೆಗೆ ಅವನಿಗೊಂದು ಅವಕಾಶ ಕೊಡ್ತಾರೆ. ಈಗ ನೀನು ಒಬ್ಬನೇ ಉಳಿದಿದ್ಯಾ, ನಿನ್ನ ಪ್ರಾಣ ಬದುಕಿಸ್ ಅಂತ ಹೇಳ್ತಾನೆ. ಅವನಂತಾನೆ, ಯಾರೂ ನನ್ನ ಜೊತೆ ಸೇರದಿದ್ರು ಕೂಡ, thou no one joins me I will follow. ಯಾರು ನನ್ನ ಜೊತೆ ಸೇರದಿದ್ರು ಕೂಡ ನಾನು ಕರ್ತನ ಹಿಂದೆ ಹೋಗ್ತೇನೆ ಅಂತ ಹೇಳ್ತಾನೆ. ಕೊನೆಗೆ ಅವನನ್ನು ಕೊಲ್ತಾರೆ. ಈ 4 ಮಂದಿಯನ್ನು ಕೊಂದಂತ ಮುಖ್ಯನಿಗೆ ಅನಿಸ್ತದೆ, ಇದರಲ್ಲಿ ಅಂಥದ್ದೇನಿದೆ, ಇಷ್ಟು ನಂಬಿಕೆ, ಅವನು ಈ ಒಂದು ವಿಷಯಕ್ಕೋಸ್ಕರ ಪ್ರಾಣ ಕೊಟ್ಟಂತ ಯೇಸ್ವಾಮಿ ಯಾರಂತೇಳಿ ಮತ್ತೆ ಸ್ಟೋರಿ ಹೇಳ್ತದೆ. ಅಸ್ಸಾಮಲ್ಲಿ ಆದಂತ ಸ್ಟೋರಿ. ಕೊನೆಯದಾಗಿ ಇಡೀ ಊರೇ ರಕ್ಷಣೆಗೆ ಬರ್ತದೆ. ಅವರೆಲ್ಲರೂ ಕರ್ತನ ಶಿಷ್ಯರಾಗ್ತಾರೆ.
ಅದಕ್ಕೆ ಆ ಒಂದು ಶಬ್ದಗಳನ್ನ ಇಂಗ್ಲಿಷ್ ಅಲ್ಲಿ, ಹಿಂದಿಯಲ್ಲಿ ಅದನ್ನು ಸಾಂಗ್ ಮಾಡಿದ್ದಾರೆ. ಐ ಹ್ಯಾವ್ ಡಿಸೈಡೆಡ್ ಟು ಫಾಲೋ ಜೀಸಸ್, ನೋ ಟರ್ನಿಂಗ್ ಬ್ಯಾಕ್, ನೋ ಟರ್ನಿಂಗ್ ಬ್ಯಾಕ್. Now no one joins me, still I will follow, no turning back. The world behind me, the cross before me, no turning. ಅದಂತಾನೆ ಯಾವುದೇ ಕಾರಣ ಆಗ್ಲಿ ನಾನು ಹಿಂತಿರುಗುವುದಿಲ್ಲ. ದೇವರ ಮಕ್ಕಳೇ, ಸೌಲನು ಜನರಿಗೆ ಭಯಪಟ್ಟು ಹಿಂತಿರುಗಿ ದೇವರಿಗೆ ಅವಿಧೇಯನಾಗ್ತಾನೆ. ನಿನ್ನ ಜೀವನದ ಯಾವುದೇ ಪರಿಸ್ಥಿತಿಯಲ್ಲಿ, ಶೋಧನೆಗಳಲ್ಲಿ, ಹಿಂಸೆಗಳಲ್ಲಿ, ಕಷ್ಟಗಳಲ್ಲಿ, ಸಂಕಟಗಳಲ್ಲಿ, ಹೋರಾಟದಲ್ಲಿ, ವ್ಯಾಧಿಯಲ್ಲಿ, ಬಾಧೆಯಲ್ಲಿ, ಸಮಸ್ಯೆಯಲ್ಲಿ ಯಾವುದೇ ಕಾರಣಕ್ಕೂ ಯೇಸುವಿನಿಂದ ಹಿಂದೆ ಹೋಗ್ಬೇಡ. ಜನರಿಗೆ ಭಯಪಟ್ಟು, ಪರಿಸ್ಥಿತಿಗೆ ಭಯಪಟ್ಟು, ಅಧಿಕಾರಿಗಳಿಗೆ ಭಯಪಟ್ಟು ಯಾವುದೇ ಕಾರಣಕ್ಕೂ ನೀನು ಯೇಸುವನ್ನ ಬಿಟ್ಟು ಹಿಂದಿರುಗಿ ಹೋಗಬೇಡ. ಯಾಕಂತ ಹೇಳಿದ್ರೆ ನಿತ್ಯ ಜೀವ ಕೇವಲ ಯೇಸುವಿನಲ್ಲಿ ಮಾತ್ರ ಇದೆ. ನಿತ್ಯ ಜೀವ ಕೇವಲ ಯೇಸು ಸ್ವಾಮಿ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಸತ್ಯವಾಗಿ ದೇವರನ್ನು ಆರಾಧಿಸುವಂತ ಮನುಷ್ಯ ಹಠ ಮಾಡುವುದಿಲ್ಲ. ಸತ್ಯವಾಗಿ ದೇವರನ್ನು ಆರಾಧಿಸುವಂತ ಮನುಷ್ಯ, ದೇವರ ಮಕ್ಕಳೇ, ಅವಿಧೇಯನಾಗಿ ನಡೆಯುವುದಿಲ್ಲ. ಸತ್ಯವಾಗಿ ದೇವರನ್ನು ಆರಾಧಿಸುವಂತ ಮನುಷ್ಯ ತನ್ನನ್ನೇ ತನಗೆ ಮಹಿಮೆ ತರುವುದಿಲ್ಲ. ಸತ್ಯವಾಗಿ ಆರಾಧಿಸುವಂತ ಮನುಷ್ಯ ದೇವರಿಗೆ ವಿಧೇಯನಾಗ್ತಾನೆ. ಜನರಿಗೆ ಭಯಪಡದೆ ದೇವರ ವಾಕ್ಯದ ಅನುಸಾರವಾಗಿ ನಡೀತಾನೆ. ನೀನು ಒಂದು ವೇಳೆ ನಾನು ಆರಾಧಿಸ್ತೇನೆ, ನಾನು ಆರಾಧಕನಂತೇಳಿ ಪರಿಸ್ಥಿತಿಗಳಿಗೆ ಸಮಸ್ಯೆಗಳು ಪರಿಸ್ಥಿತಿಗಳು ಬರುವಾಗ ನಿನ್ನನ್ನೇ ನೀನು ತಗ್ಗಿಸಲ್ಪಟ್ಟವನಾಗಿ ನೀನೇ ಅವಿಧೇಯನಾಗುವುದಾದ್ರೆ ನಿಜವಾದ ಆರಾಧಕನಾಗಿಲ್ಲ ನೀನು. ಸೌಲನ್ ಹೇಳ್ತಾನೆ, ಜನರಿಗೆ ಹೆದರಿಕೊಂಡು ನಾನು ಏನ್ ಮಾಡಿದೆ, ದೇವರ ವಾಕ್ಯವನ್ನ ಮುರಿದದ್ದ ಬಗ್ಗೆ ಹೇಳ್ತಾನೆ. 25-26 ಓದ್ರಿ ಬೇಗ. ನನ್ನ ಪಾಪವನ್ನು ಕ್ಷಮಿಸು, ನಾನು ಯೆಹೋವನನ್ನು ಆರಾಧಿಸುವಂತೆ ಹಿಂತಿರುಗಿ ನನ್ನ ಜೊತೆಯಲ್ಲಿ ಬಾ ಎಂದು ಬೇಡಿಕೊಂಡನು. ಅದಕ್ಕೆ ಸಮುವೇಲನು, ನಾನು ಹಿಂತಿರುಗಿ ನಿನ್ನ ಜೊತೆಯಲ್ಲಿ ಬರುವುದಿಲ್ಲ. ನೀನು ಯೆಹೋವನ ಮಾತನ್ನು ತಳ್ಳಿಬಿಟ್ಟಿದ್ದರಿಂದ ಆತನು ನಿನ್ನನ್ನು ಇಸ್ರಾಯೇಲರ ಅರಸತನದಿಂದ ತಳ್ಳಿಬಿಟ್ಟಿದ್ದಾನೆ ಎಂದು ಹೇಳಿ ತಿರುಗಿಕೊಂಡು ಹೊರಟನು. ಓಕೆ, ಇಲ್ಲಿ ನಾವು ನೋಡ್ತೇವೆ ದಾವೀದನು ಕೂಡ ಪಾಪ ಮಾಡ್ತಾನೆ. ಮೊದಲು ಅವನ ಪಾಪವನ್ನ ಮುಚ್ಚಿಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ದೇವರು ಪ್ರವಾದಿಯ ಮೂಲಕವಾಗಿ ದಾವೀದನಿಗೆ ಅವನು ಮಾಡಿದಂತ ಪಾಪದ ಬಗ್ಗೆ ಅವನಿಗೆ ಹೇಳುವಾಗ ದಾವೀದನ್ ಏನ್ ಮಾಡ್ತಾನೆ, ಪಶ್ಚಾತ್ತಾಪ ಪಡ್ತಾನೆ. 51ನೇ ಕೀರ್ತನೆಯನ್ನ ಬರೀತಾನೆ. ಅವನೆಲ್ಲ ರಾಜನ ಎಲ್ಲ ವಸ್ತ್ರವನ್ನ ಹರಿದು ಮುಕುಟವನ್ನು ತೆಗೆದಿಟ್ಟುಕೊಂಡು ಸ್ಯಾಕ್ ಗೋಣಿ ತಟ್ಟನ್ನ ಕಟ್ಟಿಕೊಂಡು ಅವನು ಏನ್ ಮಾಡ್ತಾನೆ, ಪಶ್ಚಾತ್ತಾಪ ಪಡೋದನ್ನ ನೋಡ್ತೇವೆ. ಆದ್ರೆ ಇಲ್ಲಿ ಸೌಲನ್ ಏನ್ ಮಾಡ್ತಾನೆ, ಪಶ್ಚಾತ್ತಾಪ ಪಡುವುದನ್ನ ಬಿಟ್ಟು ಸಾಮುವೇಲನಿಗೆ ಹೇಳ್ತಾನೆ, ಹೌದು ನಾನು ಪಾಪ ಮಾಡಿದ್ದೇನೆ, ಅದನ್ನ ಈಗೇನು ಮಾಡಿ ನೀನು ಕ್ಷಮಿಸಂತ ಹೇಳ್ತಾನ. ಹೋದ್ರಿ, ದಯವಿಟ್ಟು ನನ್ನ ಪಾಪವನ್ನು ಕ್ಷಮಿಸು, ಆದ್ರೆ ಯಾರಿಗೂ ತಿಳಿಸ್ಬೇಡ, ಯಾರಿಗೆ ಅದು ಗೊತ್ತಾಗಬಾರ್ದು. ತಾನು ಪಾಪ ಮಾಡಿದ್ದೇನೆ ಅನ್ನುವಂಥದ್ದು ಯಾರಿಗೂ ಪ್ರಕಟವಾಗಬಾರದು. ಅನೇಕ ಜನರಿದ್ದಾರೆ, ಪಾಪವನ್ನ ಮಾಡಿ ಏನ್ ಮಾಡ್ತಾರೆ, ಮುಚ್ಚಿಡ್ತಾರೆ. ಪಾಪವನ್ನ ಮುಚ್ಚಿಟ್ಟುಕೊಂಡು ಆ ಪಾಪದ ಜೊತೆ ಸಂತೋಷ ಪಡ್ತಾರೆ. ಆ ಪಾಪದ ಜೊತೆ ತನ್ನನ್ನ ತೊಡಗಿಸಿಕೊಳ್ತಾರೆ. ಆ ಪಾಪದ ಜೊತೆ ತನ್ನನ್ನು ಜೀವಿಸ್ತಾರೆ. ಎಷ್ಟೋ ಜನರನ್ನ ನಾವು ನೋಡ್ತಾ ಇದ್ದೇವೆ, ಎಷ್ಟೋ ಸ್ಟೋರಿಗಳು ಬರ್ತದೆ, ಎಷ್ಟೋ ಜನರ ಬಗ್ಗೆ ನಾವು ಕೇಳ್ತೇವೆ. ದೇವರ ಮಕ್ಕಳೇ, ಆ ಪಾಪ ಈ ಪಾಪದಲ್ಲಿ ಬಿದ್ದು ಯಾವುದಾವ್ದು ಆಶೆಗಳಿಗೆ ಬಿದ್ದು ಜನರು ಇವತ್ತು ದೇವರಿಂದ ದೂರ ಹೋಗ್ತಾರೆ. ನಿಮ್ಗೆ ನಾನು ಹೇಳ್ತಾ ಇದ್ದೇನೆ, ಸೈತಾನನು ನಿಮಗೆ ತರುವಂತ ಯಾವುದೇ ರೀತಿಯ ವಿಧವಾದ ಶೋಧನೆಗಳಲ್ಲಿ ಬಿದ್ದು ಹೋಗದೆ ಕರ್ತನಿಗೋಸ್ಕರ ಬದುಕಿರಿ. ಅನೇಕ ರೀತಿಯಲ್ಲಿ ಶೋಧನೆಗಳನ್ನು ತರ್ತಾನೆ. ಅನೇಕ ಜನರ ಮೂಲಕವಾಗಿ ಶೋಧನೆ ಬರ್ತದೆ, ಹಣದ ಮೂಲಕವಾಗಿ ಶೋಧನೆ ಬರ್ತದೆ, ಅಂತಸ್ತಿನ ಮೂಲಕವಾಗಿ ಶೋಧನೆ ಬರ್ತದೆ, ದೇವರೇ ಪರ ಸ್ತ್ರೀಯರ ಮೂಲಕವಾಗಿ ಶೋಧನೆ ಬರ್ತದೆ, ಸಹೋದರರ ಮೂಲಕವಾಗಿ ಶೋಧನೆ ಬರ್ತದೆ. ಎಲ್ಲಾ ಪರಿಸ್ಥಿತಿಯಲ್ಲೂ ನನಗೆ ಮತ್ತೆ ನಿನಗೋಸ್ಕರ ಪ್ರಾಣ ಕೊಟ್ಟಂತ ಕರ್ತನ ಮೇಲೆ ದೃಷ್ಟಿಯನ್ನು ಇಟ್ಕೊಂಡು ಜೀವಿಸೋಣ. ನಮ್ಮ ಆ ಪಾಪಕ್ಕೋಸ್ಕರ, ಆ ಒಂದು ಭಯಂಕರವಾದ ಕೆಟ್ಟ ವಿಚಾರಕ್ಕೋಸ್ಕರ, ಕೆಟ್ಟ ಪಾಪಗಳಿಗೋಸ್ಕರ ಕರ್ತನಾದ ಯೇಸು ಸ್ವಾಮಿ ತನ್ನನ್ನು ಶಿಲುಬೆ ಮೇಲೆ ಕೊಟ್ಟನು. ಸಾಮುವೇಲನಿಗೆ ತಾನು ಮಾಡಿದಂತ ಪಾಪಕ್ಕೆ ಪಶ್ಚಾತ್ತಾಪ ಇಲ್ಲ. ಅವನು ಕೇವಲ ಕ್ಷಮೆ ಕೇಳ್ತಾನೆ. ಯಾತಕ್ಕೋಸ್ಕರ ಹೇಳಿ, ಅವನು ಯಾಕೆ ಕ್ಷಮೆ ಕೇಳ್ತಾನೆ ಸಾಮುವೇಲನ ಹತ್ರ? ಏನ್ ಹೇಳ್ತಾನೆ ಅವ್ನು ಕ್ಷಮೆ ಕೇಳಿದ ನಂತರ? ನನ್ನ ಮಾನ ಉಳಿಸು. ಈಗ ಅವನು ಮರೆತು ಹೋದ ಯಾವ ಜಾಗದಿಂದ ಅವನನ್ನ ದೇವರು ಕರ್ಕೊಂಡು ಬಂದಾರ ಅಂತ ಹೇಳಿ. ಈಗ ಅವನಿಗೆ ದೇವರ ಮಾನಕ್ಕಿಂತ ಅವನ ಮಾನ ಮುಖ್ಯವಾಗಿದೆ, ದೇವರಿಗಿಂತ ಅವನ ರೆಸ್ಪೆಕ್ಟ್ ಮುಖ್ಯವಾಗಿದೆ. ನಾವು ಯೇಸು ಸ್ವಾಮಿಗೋಸ್ಕರ ಅಪಮಾನ ನಿಂದನೆಗಳನ್ನು ನಾವು ಸಹಿಸ್ಲಿಕ್ಕೆ ನಾವು ರೆಡಿ ಇದ್ದೇವಾ?
ಯೇಸು ಸ್ವಾಮಿಗೋಸ್ಕರ ನಾವು ನಮ್ಮನ್ನು ತಗ್ಗಿಸ್ಕೊಳ್ಳಿಕ್ಕೆ ನಾವು ರೆಡಿ ಇದ್ದೇವಾ? ಅಲ್ಲ, ಜನರ ಬಗ್ಗೆ ಎಷ್ಟು ಮಂದಿ ನಾವು ಜನರ ಎದುರುಗಡೆ ಮಾನ ಬರ್ಬೇಕಂತೇಳಿ ಆಸೆ ಪಡ್ತೇವೆ. ಜನರು ನಮ್ಗೆ ರೆಸ್ಪೆಕ್ಟ್ ಕೊಡ್ಬೇಕು, ಜನರು ನಮ್ಗೆ ಮಾನ ಕೊಡ್ಬೇಕು, ಜನರು ನಮ್ಗೆ ಇಂಪಾರ್ಟೆಂಟ್ ಕೊಡ್ಬೇಕು, ಜನರು ನಮ್ಗೆ ಗೌರವಿಸ್ಬೇಕಂತೇಳಿ ನಾವು ಎಷ್ಟು ಮಂದಿ ದೇವರ ಮಕ್ಕಳು ಅದಕ್ಕೆ ತಾವಕ ಪಡ್ತೇವೆ. ಬೇರೆಯವರಿಗೆ ನಮಗಿಂತ ಹೆಚ್ಚು ಗೌರವ ಕೊಟ್ಟಾಗ ಎಷ್ಟು ಜನರಿಗೆ ನಾವು ಸ್ವಲ್ಪ ನಮಗೆ ತೊಂದರೆ ಆಗ್ತದೆ, ನಮಗೆ ಸಮಸ್ಯೆ ಆಗ್ತದೆ. ಆರಾಮಾಗಿರಿ ದೇವರ ಜನರೇ. ನಿಮ್ಮನ್ನ ದೇವರು ನೋಡ್ತಾ ಇದ್ದಾನೆ. ದೇವರು ನಿಮಗೋಸ್ಕರ ಒಂದು ವಿಶೇಷವಾದ ಯೋಜನೆಗಳನ್ನು ಹಾಕಿದ್ದಾನೆ. ಜನರು ನಿಮ್ಗೆ ನೋಡದಿರ್ಲಿ, ಅದು ನಿಮ್ಗೆ ಏನೂ ವ್ಯತ್ಯಾಸ ಮಾಡಬಾರ್ದು. ನೀನೊಂದು ಸತ್ಯವಾದ ಆರಾಧಕನಾಗಿರ್ಬೇಕು. ನಿನ್ನ ಪಾಪವನ್ನ ಮುಚ್ಚಿಟ್ಟುಕೊಂಡು ಜೀವಿಸುವಂತದವನ ಅಲ್ಲ, ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ದೇವರ ಸನ್ನಿಧಾನದಲ್ಲಿ ಬಂದು ದೇವರನ್ನು ಆರಾಧಿಸುವಂತವನಾಗಿರ್ಬೇಕು. ಇಲ್ಲಿ ಸಾವುಲನು ಸಾಮುವೇಲನ ಹತ್ರ ಹೇಳ್ತಾನೆ, ಸಾಮುವೇಲನೇ, ನನ್ನ ಪಾಪವನ್ನು ದಯವಿಟ್ಟು ನನ್ನ ಪಾಪವನ್ನು ಕ್ಷಮಿಸು, ಆದ್ರೆ ನೀನ್ ಏನ್ ಮಾಡು, ನನ್ ಜೊತೆ ಆರಾಧನೆಗೆ ಬಾ, ನನ್ನ ಮಾನವನ್ನು ಉಳಿಸು. ನೀನು ನನ್ನ ಜೊತೆ ಆರಾಧನೆಗೆ ಬಂದ್ರೆ ಈ ಜನರು ನನಗೆ ಮಾನ ಕೊಡುದಿಲ್ಲ. ಅವನಿಗೆ ರಾಜನನ್ನಾಗಿ ಮಾಡಿದ್ದು ಜನರ ದೇವರ. ಇಷ್ಟರ ತನಕ ಅವನನ್ನು ಇಲ್ಲಿ ತನಕ ಕರ್ಕೊಂಡ್ ಬಂದದ್ದು ಜನರ ದೇವರ. ಎಲ್ಲಾ ಯುದ್ಧಗಳಲ್ಲಿ ಜಯ ಕೊಟ್ಟದ್ದು ಜನರ ದೇವರ. ಯಾರಿಗೆ ಭಯ ಪಡ್ಬೇಕಿತ್ತು ಅವನು? ದೇವರಿಗೆ ಭಯ ಪಡುವಂತ ಮನುಷ್ಯನಿಗೆ ಯಾರಿಗೆ ಭಯ ಪಡ್ತಿದ್ದಾನೆ? ಯಾರಿಂದ ಮಾನ ಬಯಸ್ತಾ ಇದ್ದಾನೆ? ಕತ್ತೆ ಕಾಯುವವನನ್ನ ದೇವರು ರಾಜನನ್ನಾಗಿ ಮಾಡಿದ್ದಾನೆ. ಆ ದೇವರಿಗೆ ಅವಿಧೇಯನಾಗಿ ಈ ಜನರಿಂದ ಅವನು ಮಾನ ಬಯಸ್ಲಿಕ್ಕೆ ಬಯಸ್ತಾನೆ. ದೇವರ ಮಕ್ಕಳೇ, ಒಬ್ಬ ಮನುಷ್ಯ ಪಾಪ ಮಾಡ್ತಾ ಒಂದು ಸಲ ಒಂದು ಪಾಪದಲ್ಲಿ ನಾವು ಬಿದ್ದ ನಂತರ ಆ ಪಾಪಕ್ಕೆ ತಕ್ಷಣವಾಗಿ ನಾವು ಪಶ್ಚಾತ್ತಾಪ ಪಡೆದಿದ್ರೆ ಆ ಪಾಪ ಏನಾಗ್ತದೆ? ಹೆಚ್ಚೆಚ್ಚಾಗಿ ಹೋಗ್ತದೆ. ನಾವು ಏನು ಮಾಡ್ತೇವಂತ ನಮ್ಗೆ ಗೊತ್ತಿಲ್ಲ. ಮೊದಲೇ ಯಾವಾಗ ಸಮುವೇಲನು ಸೌಲನ ಹತ್ರ ಬಂದು ಮಾತಾಡಿದ್ನೋ ಅದೇ ಕ್ಷಣದಲ್ಲಿ ಸೌಲನು ತನ್ನ ಮೊಣಕಾಲೂರಿ ದೇವರ ಹತ್ರ ಕ್ಷಮೆ ಕೇಳಿದಾದ್ರೆ ಏನಾಗ್ತಿತ್ತು? ಅವನು ಕ್ಷಮಿಸಲ್ಪಡ್ತಿದ್ನು. ಅವನ ಆರಾಧನೆಯು ದೇವರಲ್ಲಿ ಸ್ವೀಕರಿಸಲ್ಪಡ್ತಿತ್ತು. ಆದ್ರೆ ಅವನು ಕ್ಷಮೆಯನ್ನ ಕೇಳದೆ ತನ್ನ ಮಾನವನ್ನು ಉಳಿಸೋಕ್ಕೋಸ್ಕರ, ತನ್ನ ಮೈಮೇಲೆ ಉಳಿದಕ್ಕೋಸ್ಕರ ಅವನು ಅವನು ಆ ಎಲ್ಲವನ್ನ ಮುಚ್ಚಿಡ್ಲಿಕ್ಕೆ ನೋಡ್ತಾನೆ. ದೇವರ ವಾಕ್ಯದಲ್ಲಿ ಅವನು ನೋಡ್ತಾ ದೇವರ ಮಕ್ಕಳೇ, ಸಮುವೇಲನು ಅವನು ಬರುದಿಲ್ಲ ಅಂದ್ರೂ ಕೂಡ ಅವನ ಬಟ್ಟೆ ನೆಳುವಾಗ ಆ ಬಟ್ಟೆ ಎರಡು ತುಂಡಾಗಿ ಹೋಗ್ತದೆ. ಅಷ್ಟೊತ್ತಿಗೆ ಸಮುವೇಲನು ಭವಿಷ್ಯ ಪ್ರವಾದನೆ ಹೇಳ್ತಾನೆ, ನಿನ್ನ ರಾಜ್ಯವು ಕೂಡ ಅದೇ ರೀತಿಯಾಗಿ ಆದ್ರೂ ಕೂಡ ಅವರಿಗೆ ಅದು ಟೆನ್ಷನ್ ಇಲ್ಲ. ನೀನ್ ಏನ್ ಮಾಡು, ನಾವಾಗ ಏನ್ ಮಾಡೋಣ? ಇಷ್ಟೆಲ್ಲ ಸಮಸ್ಯೆಗಳನ್ನು ಹೊತ್ಕೊಂಡು ಅವನು ಎಲ್ಲಿಗೆ ಬಂದು ನಿಂತಾನೀಗ? ನಾವು ದೇವರನ್ನ ಆರಾಧಿಸ್ಲಿಕ್ಕೆ ಬರುವಾಗ ಹೆಂಗೆ ಬರ್ತೇವೆ? ಎಲ್ಲಾ ರೀತಿಯ ಲೋಕದ ವ್ಯವಹಾರಗಳಲ್ಲಿ ಸಿಲುಕಾಕೊಂಡು ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ಲೋಕದಲ್ಲಿ ತನಗೆ ಬೇಕಾದಾಗೆ ಜೀವಿಸಿಕೊಂಡು ನಾವು ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸ್ಲಿಕ್ಕೆ ಬರ್ತೇವೋ? ದೇವರನ್ನ ಆರಾಧಿಸುವಂತ ಜನರೇ, ನಿಮಗೆ ನಾನು ಕೊನೆಯದಾಗಿ ಹೇಳಲಿಕ್ಕೆ ಬಯಸ್ತೇನೆ, ನಾವು ಆರಾಧನೆ ಮಾಡುವಂಥದ್ದು ಸಾಧಾರಣವಾದ ದೇವರನ್ನಲ್ಲ. ದೇವರ ವಾಕ್ಯ ಹೇಳ್ತದೆ, ನನ್ನನ್ನು ಆರಾಧಿಸುವ ದೇವರು ಆರಾಧಕರನ್ನು ಹುಡುಕ್ತಾರಂತೆ. ಯಾರಿರ್ಬೇಕು ಆರಾಧಕರು? ಆತ್ಮದಲ್ಲಿ ಸತ್ಯಕ್ಕೆ ಪರಿಶುದ್ಧಾತ್ಮನಲ್ಲಿ ತುಂಬಿಸಲ್ಪಟ್ಟವರಾಗಿ ಸತ್ಯದ ಪ್ರಕಾರ. ಸತ್ಯ ಎಲ್ಲಿದೆ? ಏನು ಸತ್ಯ? ಯೇಸುವೆ ಸತ್ಯ, ಇನ್ನೇನು ಸತ್ಯ? ಯೋಹಾನ 17:17 ಬರೆದಿದೆ, ನಿನ್ನ ವಾಕ್ಯವೇ ಸತ್ಯವಾಗಿದೆ. ನಿಜವಾದ ಆರಾಧಕನು ದೇವರ ವಾಕ್ಯವನ್ನು ಧ್ಯಾನಿಸುವವನಾಗಿರ್ತಾನೆ. ದೇವರ ವಾಕ್ಯದಲ್ಲಿ ದೇವರನ್ನ ಕಂಡುಕೊಳ್ಳುವವನಾಗಿರ್ತಾನೆ. ದೇವರ ವಾಕ್ಯದಲ್ಲಿ ದೇವರು ಯಾರು, ಅವನು ಏನು ಮಾಡಿದಾನೆ ಅಂತ ತಿಳ್ಕೊಳ್ಳುವಾಗ್ತಾನೆ. ಅವನೇ ನಿಜವಾದ ಆರಾಧನಕನಾಗಿರ್ತಾನೆ ದೇವರ ಮಕ್ಕಳೇ. ಇಲ್ಲಾದ್ರೆ ಕೆಲವು ಆರಾಧನೆ ಲೀಡರ್ಸ್ಗಳ ಹತ್ರ ಆರಾಧನೆಗೆ ಶಬ್ದಗಳು ಬರುವುದಿಲ್ಲ. ಕೇವಲ 8-10 ಸೆಂಟೆನ್ಸ್ಗಳು ಅವ್ರಿಗೆ ಗೊತ್ತಿದೆ, ಅದು ರಿಪೀಟ್ ಆಗ್ತಾ ಇರ್ತದೆ. ಅವರ ಪ್ರಾರ್ಥನೆ ಕೂಡ ಅದೇ ರಿಪೀಟ್ ಆಗ್ತಾ ಇರ್ತದೆ. ಅವರ ಆರಾಧನೆ ಕೂಡ ಅದೇ ರಿಪೀಟ್ ಆಗ್ತದೆ. 8-10 ಸೆಂಟೆನ್ಸ್ಗಳು. ಯಾತಕ್ಕೆ ಅದು ಬೆಳೆಯುವುದಿಲ್ಲ? ಯಾತಕ್ಕೆ ಬೆಳೆದಿಲ್ಲ ಅಂದ್ರೆ ದೇವರ ಪರಿಚಯ ಇಲ್ಲ. ದೇವರ ವಾಕ್ಯ ಇರ್ತದೆ, ಆತ್ಮದಲ್ಲಿ ತಕ್ಕಂತೆ ಸತ್ಯಕ್ಕೆ. ನೀನು ಸತ್ಯವನ್ನ ತಿಳ್ಕೊಳ್ಬೇಕಾದ್ರೆ ದೇವರ ವಾಕ್ಯವನ್ನ ಓದು. ನೀನು ಎಷ್ಟು ದೇವರ ವಾಕ್ಯವನ್ನ ಓದಿ ದೇವರ ವಾಕ್ಯವನ್ನು ಧ್ಯಾನಿಸ್ತೀಯೋ ಅಷ್ಟು ನೀನು ದೇವರನ್ನ ಮಹಿಮೆ ಪಡಿಸಲಿಕ್ಕೆ ಸಾಧ್ಯ, ಅಷ್ಟು ನೀನು ದೇವರನ್ನ ಆರಾಧಿಸ್ಲಿಕ್ಕೆ ಸಾಧ್ಯ. ಈಗಿನ ಸಂದರ್ಭದಲ್ಲಿ ಏನಾಗಿದೆ, ಈ ಮೊಬೈಲ್ಗಳು ಬಂದು ನಾವು ಬೇಕಾದಷ್ಟು ರೀಲ್ಸ್ ಗಳನ್ನ ನೋಡಿ ಏನೇನು ಮಾಡ್ತೇವೆ. ಹೌದಲ್ಲ? ನನ್ನ ಯೂತ್ ಗಳಿಗೆ ಕಲಿಸ್ತಾ ಇದ್ದೆ ನಾನು, ಯವನಸ್ಥರಿಗೆ ನಾನು ಈಗ ಒಂದು ಟಾಪಿಕ್ ಅನ್ನ ಮಾತಾಡ್ತಿದ್ದೇನೆ. ಓಕೆ, ಟ್ರೆಂಡಿಂಗ್ ಅಂಡ್ ಟ್ರೂತ್ ಅಂತ ಹೇಳಿ. ಟ್ರೆಂಡಿಂಗ್ ಕೇಳಿದ್ರೆ ನೀವು
ವಿಶೇಷವಾಗಿ ಚರ್ಚಿತವಾಗಿರುವಂತ ವಿಷಯಕ್ಕೆ ಟ್ರೆಂಡಿಂಗ್ ಅಂತೇವೆ ನಾವು. ಟ್ರೂತ್ ಅಂದ್ರೆ ನಾನು ಹೇಳಿದೆ, ಟ್ರೆಂಡಿಂಗ್ ಲೋಕದಿಂದ ಬರುವಂತದ್ದು, ಟ್ರೂತ್ ಅನ್ನುವಂಥದ್ದು ಬೈಬಲ್ ಇಂದ ಬರುವಂತದ್ದು. ನಾನು ಅವರ ಹತ್ರ ಕೇಳಿದೆ, ನಿಮ್ಮ ಇಡೀ ದಿನ 24 ಗಂಟೆ ಇವತ್ತು ನೀವು ಕಳೆದಿದ್ದೀರ, ನೀವು ಇವತ್ತು ಏನನ್ನ ನೋಡಿದ್ರೆ, ಟ್ರೆಂಡಿಂಗ್ ಅನ್ನು ನೋಡಿದ್ರೆ, ಟ್ರೂತ್ ಅನ್ನು ನೋಡಿದ್ರೆ? 90% ಜನರು ಟ್ರೆಂಡಿಂಗ್ ಅನ್ನು ನೋಡಿದ್ರ. ಟ್ರೆಂಡಿಂಗ್ ಅಂದ್ರೆ ಎಲ್ಲ ಮೊಬೈಲ್ ಅಲ್ಲಿ ಬರ್ತದಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಎವ್ರಿಥಿಂಗ್ ಇಸ್ ಟ್ರೆಂಡಿಂಗ್ ನಾವು. ಅಂದ್ರೆ ಹೆಚ್ಚಾದ ವಿಶ್ವಾಸಿಗಳ ಜೀವನ ಸತ್ಯದಲ್ಲಿಲ್ಲ, ಈ ಲೋಕದ ಚರ್ಚಿತವಾದ ವಿಷಯಗಳಲ್ಲಿದೆ. ಟ್ರೆಂಡಿಂಗ್ ಎಲ್ಲ ಅಲ್ಲಿಂದ ಬರ್ತದೆ. ಆದ್ರೆ ಯಾವಾಗ ನೀನು ಎದ್ದು ಇದನ್ನ ಓದ್ತೀಯೋ, ನಾನು ಬೆಳಿಗ್ಗೆ ಎದ್ದು ಫಸ್ಟ್ ಇದನ್ನ ಓದುವಂತ ಕೆಲಸ ಮಾಡ್ತೇನೆ, ಅದರ ನಂತರ ದೇವರ ಸನ್ನಿಧಾನದಲ್ಲಿ ಆರಾಧಿಸ್ತೇನೆ, ದೇವರನ್ನ ಪ್ರಾರ್ಥಿಸ್ತೇನೆ, ದೇವರನ್ನ ಮಹಿಂಪಡಿಸ್ತೇನೆ, ದೇವರಿಗೆ ಸ್ತುತಿ ಮಾಡ್ತೇನೆ. ಅವನು ಯಾರು, ಅವನು ಏನು ಮಾಡ್ತಾನೆ ಅದನ್ನ ಸ್ತುತಿಸಿ ಅವರನ್ನ ಆರಾಧಿಸಿದ ನಂತರ ದೇವರ ಮಕ್ಕಳನ್ನ ದಿನಚರಿಯನ್ನು ಶುರು ಮಾಡ್ತೇನೆ. ಯಾಕಂತ ಹೇಳಿದ್ರೆ ನಾನು ಒಂದು ತಿಳ್ಕೊಂಡಿದ್ದೇನೆ, ನನ್ನನ್ನು ಈ ಲೋಕದಲ್ಲಿ ಯಾರು ಪ್ರೀತಿಸಿಲ್ಲ, ಕರ್ತನಾದ ಯೇಸು ಪ್ರೀತಿದಷ್ಟು. ಆ ಪ್ರೀತಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟ. ಆ ಕರ್ತನಿಗೋಸ್ಕರ ಕೊನೆಯ ಉಸಿರಿನವರೆಗೆ ಜೀವಿಸಿ ಅವರಿಗೆ ಮಹಿಮೆ ಪಡಿಸುವಂತ ಕಾರ್ಯವನ್ನು ನಾವು ಮಾಡಬೇಕು. ನೀನು ಆರಾಧನೆ ಮಾಡಬಹುದು, ನೀನು ಹಾಡನ್ನ ಆಡಬಹುದು, ನೀನು ದೇವರಿಗೆ ಸ್ತೋತ್ರ 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 ಅನ್ಬಹುದು, ನಿನಗೆ ಗೊತ್ತಿರುವಂತ ಶಬ್ದದ ಮೂಲಕ ಅಲ್ಲೆಲುಯ ಅಲ್ಲೆಲುಯ ನೀನು ಅನ್ಬಹುದು. ಆದ್ರೆ ಕೂಡ ನೀನು ಆ ಸ್ತೋತ್ರ ಮಾಡುವಾಗ, ಆರಾಧಿಸುವಾಗ, ಮಹಿಮೆ ಪಡಿಸುವಾಗ ದೇವರು ಸಂತೋಷ ಪಡ್ತಾ ಇದ್ದಾನ, ದೇವರು ಆರಾಧನೆ ಸ್ವೀಕರಿಸ್ತಾ ಇದ್ದಾನ, ಆ ದೇವರು ನೀನು ಮಾಡುವಂತ ಆರಾಧನೆಯನ್ನು ಕೇಳಿ ಪಶ್ಚಾತ್ತಾಪ ಪಡ್ತಾ ಇದ್ದಾನ. ಇದು ಬಹಳವಾದ ವಿಶೇಷವಾದ ಒಂದು ವಿಷಯವಾಗಿದೆ. ನಿನಗೆ ಗೊತ್ತಿದೆ ನಿನ್ನ ಜೀವನ ಯಾವ ರೀತಿ ಇದೆ ಅಂತೇಳಿ. ವಿಧೇಯನಾಗಿ ಜೀವಿಸ್ತಾ ಇದ್ದೀಯಾ, ವಿಧೇಯನಾಗಿ ಬದುಕ್ತಾ ಇದ್ದೀಯಾ, ವಿಧೇಯನಾಗಿ ದೇವರಿಗೆ ದೀನನಾಗಿ ನಮ್ರನಾಗಿ ಜೀವಿಸ್ತಾ ಇದ್ದೀಯಾ, ಅದು ನಿನಗೆ ಗೊತ್ತಿದೆ, ನನಗೆ ಗೊತ್ತಿದೆ. ಒಂದು ವೇಳೆ ನಾನು ವಿಧೇಯನಾಗಿ ದೀನನಾಗಿ ನಮ್ರನಾಗಿ ದೇವರ ಸನ್ನಿಧಾನದಲ್ಲಿ ಜೀವಿಸದಿದ್ರೆ, ನಾನು ಕೂಡ ಸೌಲನಾಗೆ ದೇವರನ್ನ ಅಲೆಲುವೆ ಅಲೆಲು ಅಂತೇಳಿ ಆರಾಧಿಸಬಹುದು. ಅದೇ ಸಮಯದಲ್ಲಿ ನಾವು ನಮ್ಮ ಯೇಸುಸ್ವಾಮಿ ಏನ್ ಮಾಡ್ಬೋದು ನಮಗೋಸ್ಕರ? ಒಂದು ಕಡೆ ಸೌಲನ ಆರಾಧಿಸ್ತಾ ಇದ್ದ, ಇನ್ನೊಂದು ಕಡೆ ಯೇಸುಸ್ವಾಮಿಯನ್ನು ದೇವರೇನ್ ಮಾಡ್ತಿದ್ರು. ಆ ರೀತಿಯ ಜೀವಿತ ಯಾವತ್ತಾಗಬಾರ್ದು ದೇವ್ರ ಮಕ್ಕಳೇ. ಪ್ರತಿ ಸಲ ವಿಧೇಯರಾಗಿರಿ. ದೇವರು ನಿಮ್ಮನ್ನ ಪ್ರೀತಿಸ್ತಾನೆ, ಯೇಸುಸ್ವಾಮಿ ನಿಮ್ಮನ್ನ ಪ್ರೀತಿಸ್ತಾನೆ. ನೀವು ಸತ್ಯ ಆರಾಧಿಕರಾಗಿರಿ, ದೇವರು ಹುಡುಕುವಂತ ಆರಾಧಕರಾಗಿರಿ, ದೇವರಿಗೋಸ್ಕರ ಬದುಕಿರಿ. ದೇವರು ನಿಮ್ಮನ್ನ ಆಶೀರ್ವದಿಸ್ತಾನೆ.